ಬೇಗ ಎಂಟು ದೂರ ಕಡಪುಡು ಎನ್ನೆಡು ತೂಲ ಉಂಟುಂಡ ಒಂಜಿ ವಿಷಯದಲ್ಲೊಂದು ಇಜ್ಜಿ ಎಂಕ ಊಲ ನೆನಪಡು ಸರಿ ಉಂಟು ಸರಿ ಉಂಟು ಅರೆ ಶ್ರುತಿ ಅವನಡು ಬುಧರ್ಲು ಗೊತ್ತಿಲ್ಲ ಬರದವರು ಇರಲಿ ನಾವು ಸ್ಟಾರ್ಟ್ ಮಾಡೋದು ಹಲೋ 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 ಭಕ್ತಿದ ಭಕ್ತಿದ ಸೋಗೆ ಪವನೋ ಸರ್ವ ವಿಘ್ನುಲೆಲ್ಲ ನಾಶಮಲ್ಪುನಂಚಿನ ಮಹಾಗಣಪತಿನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿದ ಒತ್ತಿಡ್ದು ಇನ್ನೊಂಜಿ ತುಳು ತಾಳಮದ್ದಳೆ ಸುರುಕಾತ್ರ ನಮ್ಮ ಪುತ್ತೂರುಡು ನೆಲೆಯಾಯಿನಂಚಿನ ಆ ಮಹಾಲಿಂಗೇಶ್ವರ ದೇವರಿಗೆ ತರೆತಗ್ಗಾದು ಸೇರ್ದಿನ ಸರ್ವ ಭಕ್ತಾದಿಲ್ನ ಸಮ್ಮುಕೊಡು ಎಂಕಲ್ನ ತುಳು ಅಪ್ಪೆ ಕೂಟೋಡ್ದು ಕಿಟ್ನ ರಾಜಿ ಪ್ರಸಂಗ ಪನ್ಪಿನೆದ ಒಂಜಿ ಭಾಗ ಪಾರ್ಥ ಸಾರಥ್ಯ ಪನ್ಪಿನಂಚಿನ ತಾಳಮದ್ಲೇನು ನಿಕ್ಲನ ದುಮ್ಮಿಂಕ್ಲ ತೋಜಾಯರುಲ್ಲ ಇನ್ನಿತ್ತ ಭಾಗವತೇರಾದ ಖ್ಯಾತ ಪೊಂಜೋ ಭಾಗವತೇರು ಮಲ್ಲಿಕಾ ಶೆಟ್ಟಿ ಸಿದ್ದಕಟ್ಟೆ ಬೇರೇನು ಮಾತಿರ್ನ ಪರವಾದ ಹೃತ್ಪೂರ್ವಕವಾದ ಸ್ವಾಗತಿಸ ಒಂದುಲ್ಲೆ ಅವೇ ರೀತಿ ಇನಿ ಮದ್ದಳೆಡು ನಮಕ್
ಸಕಾಯ ಕೊರ್ಪಿನಾರು ಟಿಡಿ ಗೋಪಾಲಕೃಷ್ಣ ಬಟ್ ತೆಂಕ ಬೈಲು ಬೇರೆಗೆಲ್ಲ ಹೃದಯ ದಿಂಜಿನಂಚಿನ ಸ್ವಾಗತನೋ ಬಯಸೊಂದಲ್ಲ. ಅವೇ ರೀತಿ ನಮ್ಮ ಚೆಂಡೆಡು ವಿಷ್ಣು ಶರಣ್ ಬನಾರಿ ಬೇರೆಲ್ಲ ಹೃತ್ಪೂರ್ವಕವಾದ ಎಂಕ್ಲ ಎದುಕೊಂದಲ್ಲ. ಇನ್ನಿತ ಈ ಪಾರ್ಥ ಸಾರಥ್ಯಡು ಧರ್ಮರಾಯನ ಪಾತ್ರೋಡು ಶಂಕರಿ ಪಟ್ಟೆ ಬೇರೆ ಪಾಲ್ಪಡೆ ಒಂದುಲ್ಲೇರು ಬೇರೆನು ಎದುಕೊಂದುಲ್ಲೆ. ಅವೇ ರೀತಿ ಶತಾನಂದೇರ್ನ ಪಾತ್ರೋಡು ಪ್ರೇಮಲತಾ ಇಂಬೆರೆಲ್ಲ ಮಾತೆರ್ನ ಪರವಾದ್ಲ ಎದುಕೊಂದುಲ್ಲೆ. ಅವೇ ರೀತಿ ಬಲರಾಮನ ಪಾತ್ರೋಡು ಶುಭಾ ಗಣೇಶ್ ಬೇರೆ ಆ ಪಾತ್ರ ನಿರ್ವಹಿಸ ಇರುಲ್ಲೇರು ಬೇರೆಲ್ಲ ಹೃತ್ಪೂರ್ವಕವಾದ ಸ್ವಾಗತಿಸ ಒಂದುಲ್ಲೆ. ಕೃಷ್ಣನ ಪಾತ್ರೋಡು ವಿದ್ಯಶ್ರೀ ತುಳುನಾಡು ಶ್ರೀ ವಾಸವಿ ಪನ್ಪೆನಂಚಿನ ವಿದ್ಯಾಂಬೇರು ಕೃಷ್ಣನ ಪಾತ್ರ ನಿರ್ವಹಿಸ ಇರುಲ್ಲೇರು ಬೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸ ಒಂದುಲ್ಲೆ. ಅವೇ ರೀತಿ ಪಾರ್ಥನ ಪಾತ್ರೋಡು ಭಾರತೀ ರೈ ಕೌಡಿಚಾರ್ ಬೇರೆ ಭಾಗವಹಿಸ ಇರುಲ್ಲೇರು ಬೇರೆಲ್ಲ ಹೃತ್ಪೂರ್ವಕವಾದ ಸ್ವಾಗತಿಸದು. ಕೌರವನ ಪಾತ್ರೋಡು ಯಾನು ಹರಿಣಾಕ್ಷಿ ಭಾಗವಹಿಸ ಒಂದುಲ್ಲೆ. ಸೇರ್ದಿನ ಸರ್ವ ಭಕ್ತಾದಿಲೆಲ್ಲ ರೆಡ್ ಕೈಟ್ಲ ಕೈ ಮುಗಿದು ಎಂಕಲ್ನ ಕಾರ್ಯಕ್ರಮ ಮುಗಿಪುನಾಥ ಮುಟ್ಟ ಬುಕ್ಕ ಮಹಾಗಣಪತಿನ ಕಾರ್ಯಕ್ರಮ ಆಪುನಾಥ ಮುಟ್ಟ ನಿಖಲ್ನ ಸಹಕಾರನ ನಟ್ಟೊಂದು ಕಾರ್ಯಕ್ರಮ ಸುರು ಮಲ್ಪೆರೆ ಅವಕಾಶ ಮಲ್ಲಿಕಾ ಕಡಕೆ ನೊಂದುಲ್ಲ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಕಥಾಮೃತವ ಕೇಳುಲಯ ಜನಮೇ ಜಯ ಈ ಹರಿದಯುಡು ದುರುಪದನ ಮಗಳೆಡಬ ಹೀನೆ ಗೌರವಿಗೆ ಲೆಕ್ಕ ಹೀನೆ ಕೌರವಿಗೆ ಲೆಕ್ಕ ಕುಲೇ ಅಭಿಮನ್ಯುಗತಿ ವಿನದ ನುಡುತ್ತಾರೆ ಉತ್ತರೆ ಮದಿಮೆ ಮಲ್ತಿರೆ ಅಭಿಮನ್ಯುಗತಿ ವಿನದ ನುಡುತ್ತಾರೆ ಮದಿಮೆ ಮಲ್ತಿರೆ ರಕ್ಷಣೆ ಮಲ್ಪುಲೆ ಸ್ವಾಮಿ ಶ್ರೀಹರಿ ರಕ್ಷಣೆ ಮಲ್ಪುಲೆ. ಕುರು ಭೂಪತಿಲು ಕುರುಕ್ಷೇತ್ರೋಡು ಧರ್ಮದ ಬೀಜನು ಬಿತ್ತೋಡು ಪನ್ಪಿನ ಅಭೀಷ್ಟನ ಪಡೆದನಾರು. ಈ ರೀತಿ ಕುರುಕುಲ ದುಂಬು ಪೊಂಡು ಪಿರ ಒಂಜಿ ಕಾಲೋಡು ಆ ವಂಶ ಉಂತುಂಡು ಪನ್ಪಿ ಕಾಲೋಗು ಎಂಕಲ್ನ ಅಜ್ಜರ ಐನ ಭೀಷ್ಮೇರು ಆ ಕುರುಕುಲನು ದುಂಬುಗು ಸಾದಿಗೆ ನಡತನಾರು ಅಭಿವೃದ್ಧಿನಿ ಮಲ್ತನಾರು. ಇಂಚಿನ ಈ ಕುರುಕುಲೋಡು ಪಾಂಡುರಾಜನ
ಬೊಡೆದಿ ಕುಂತಿದೇವಿಗು ಯಮಧರ್ಮನ ಅನುಗ್ರಹಡು ಕಡೀರ ಮಗೆಯಾಯಿ ಪುಟ್ಟನಾಯೇ ಯಾನ್ ಧರ್ಮರಾಯೆ ಧರ್ಮ ಜಾದಿಡೆ ನಡತೊಂದು ಬತ್ತನಾಯೆ ಅಂಡ ದಾನೆ ಪನಡ್ ಎಂಕ್ಲನ ಆ ನೇಲೆ ಮೇರೆ ಜೋಕ್ಲು ಉಳ್ಳೆರತ್ತ ಕೌರವೇರು ಎಂಕ್ಲನಿಗೆ ಎಂಚ ನಾಶ ಮಲ್ಪಡು ಪನ್ಪಿನ ಒಂಜಿ ರಾದೆಟ್ ಇತ್ತೇರು ಅಂಡ ಕೆಲವು ವಿಷಯಡು ಎಂಕ್ಲೆಗ್ ಕೃಷ್ಣನ ಆಶೀರ್ವಾದ ಏಪಲ ಇತ್ತಂಡು ಒಂಜಿ ಕಾಲೋಡು ಎಂಕ್ಲು ಇಂದ್ರಪ್ರಸ್ಥೋಡು ಬಾರಿ ಒಂಜಿ ಸುಖ ಸಂತೋಷಡು ಆರೋಗ್ಯಡು ನೆಮ್ಮದಿಡು ಸಕಲ ವೈಭೋಗಡು ಎಂಕ್ಲು ಇತ್ತು ಇನ್ನೆನ್ನ ತೂದು ಆ ಕೌರವೇರೆಗ್ ನಂಜಿ ಮಚ್ಚರ ಸುರುವಾಂಡು ಎಂಚಾನ್ಲ ಎಂಕ್ಲೆನ ನಾಶ ಮಲ್ಪೊಡುಂದು ಎನ್ನನು ಕಪಟ ಜೂಜಾಟಗೂ ಲೆತ್ತೆರು ಆ ದ್ಯೂತಗೂ ಲೆಪ್ಪುನಗ ಪೋವಾಂದು ನಾವು ರಾಜರ್ನ ಧರ್ಮ ಅತ್ತು ಅಂಚಾದು ಯಾನು ಪಗಡೆ ಆಟಗೂ ಹಸ್ತಿನಾವತಿಗೆ ಪೋಯೆ ಆತನಗ ಅವಳು ಆಯನ ತಮ್ಮಲೆ ಉಳ್ಳೆ ಶಕುನಿ ಆಯನ ಒಂಜಿ ತಂತ್ರೊಡ್ಡವರ ದುಷ್ಟ ಬುದ್ಧಿಡ್ದವರ ಏನನ್ನು ಮೋಸೊಡೆ ಅಕ್ಲು ಪಗಡೇಟ್ ಸ್ವಲ್ಪ ಏರು ಆತಗೆ ಮಾತ್ರ ಅತ್ತು ಈತ ಯಾರಂದನೆಗೆ ಬುಕ್ಕಲ ಎಂಕ್ಲನ ಆತನಗ ಯಾನು ಮಾತಿನ್ಲ ಕಳಗೊಂಡೆ ದೇಶ ಕೋಶ ಬೊಕ್ಕಸ ರಾಜ್ಯ ಆಸ್ತಿ ಸಂಪತ್ತು ದಾದ ಪೂರ ಉಂಡು ಅವೇನು ಪೂರ ಯಾನು ಕಳೆಯೊಂಡೆ ಈ ಪೊರ್ತುಗು ಆತ ಯಾರ ಅಂದೆ ಎಂಕಲ್ನ ಪಾಂಡವರಿನ ಬೊಡೆದಿ ಪಾಂಚಾಲಿ ಉಳ್ಳಾಲತ ಆಲೆನು ಒಯ್ತೊಂದು ಬತ್ತೆ ಆ ದುಷ್ಟೆ ದುಶ್ಯಾಸನೆ ಮಾತ್ರ ಅತ್ತು ಆಲೆನ ಮಾನಹಾನಿ ಮಲ್ಪೆರ ಬೋಡಾದು ಆಲು ತುತ್ತಿನ ಸೀರೆನು ಒಯ್ಪೆರ ಸುರುಮಲ್ತೆ ಅಂಡ ಆ ಪತಿವ್ರತೆಯ ಐನಂಚಿನ ದ್ರೌಪದಿ ಅನ್ಯಥಾ ಶರಣಂ ಆಸ್ತಿ ಪಂಡುದು ಶ್ರೀಕೃಷ್ಣನೇ ಟೊಂಡಲು ಆ ಪೊರ್ತುಗು ಆಲಿನ ಸೀರೆ ಅಕ್ಷಯವಾತು ಬತ್ತುಂಡು ಅಕ್ಷಯ ಅಮ್ಮರ ಅಂಡು ಆಂಡ ದುಂಬುದ ಪಾತ್ರದ ಲೆಕ್ಕನೆ ಎಂಕ್ಲ ಸೋಲ್ತನಕ್ಲು ಪಗಡೆಡು ಸೋಲ್ತನಕ್ಲು 16 ವರ್ಷ ವನವಾಸಲ್ಲ ಒಂಜಿ ವರ್ಷ ಅಜ್ಞಾತವಾಸಲ ಮಲ್ಪಡಾತ್ ಬತ್ತುಂಡು ಅಂಡ ಆ ಒಂಜಿ ದೇವರೇನ ಕೃಪೆಡು ಎಂಕ್ಲು 16 ವರ್ಷ ವನವಾಸನು ಮುಗೀತ ಐದು ಬುಕ್ಕ ಒಂಜಿ ವಾಸ ವನವಾಸನು ಎಂಕ್ಲ ವಿರಾಟರಾಯನ ಅರಮನೆಡು ಕಳೆಯ ಪಾಂಡವರು ಪಣ್ಪುನ ಆ ಒಂಜಿ ಗುಟ್ಟು ಏರಿಗ್ಲ ತೆರೆದಿದ್ದಂಡು ಆಂಡ ಆ ಕೆರಿಗಾನಗ ಎಂಕ್ಲ ಪಾಂಡವರಾದ ಪ್ರಕಟ ಆಯ ಆ ಪೊರ್ತುಗು ಎಂಕ್ಲೆಗ್ ಆ ವಿರಾಟರಾಯೇ ಎಂಕ್ಲನ ಮಗಿ ಮಧ್ಯ ಪಾಂಡವೇ ಅರ್ಜುನನ ಬೊಕ್ಕ ಸುಭದ್ರೆನ ಮಗನಾಯಿನ ಅಭಿಮನ್ಯುಗೂ ಆ ವಿರಾಟರಾಯೇ ತನ್ನ ಮಗಳಾಯಿನ ಉತ್ತರೇನು ಮದುವೆ ಮಾಲ್ದು ಕೊರಿಯೇ ಇಂಚ ಆ ಪೊರ್ತುಗು ಎಂಕ್ಲನ ಕೃಷ್ಣದೇವರ್ಲ ಅಡಿಗೆ ಬತ್ತಿತ್ತೀರು ಬಾರಿ ಒಂಜಿ ಸಂತೋಷಡು ಮದ್ಮೆ ಕಾರ್ಯ ನಡತುಂಡು ಆಂಡ ದಾನೆ ಮಲ್ಪುನಿ ಪನಿ ಎಂಕ್ಲಿಗೆ ಆ ಮದಿಮಾಲೆನು ಒಂಜಿ ಇಲ್ಲಿಗೆ ಸೇರ್ಸವಳಿ ಒಂಜಿ ಇಲ್ಲ ಪೊಗ್ಗಾವಡು ಪನ್ಪಿನೆಗು ಎಂಕ್ಲನವೇ ಆಯ್ನ ಒಂಜಿ ಇಲ್ಲಿ ಇದ್ದಂಡು ಅಪಗ ಕೃಷ್ಣಸ್ವಾಮಿ ಎಂಕ್ಲೆನು ಲೆತ್ತದು ಪಂಡೇರು ನಿಕ್ಲೆನ ವನವಾಸ ಅಜ್ಞಾತವಾಸದ ಅವಧಿ ಮುಗಿಂಡು ಅಂಚಾದ ನಿಕ್ಲು ಅರ್ಧ ರಾಜ್ಯನು ಅರಸೊತ್ತಿಗೆ ನಿಕ್ಲು ಕೇಂಡದು ಪರೆಯೋಡು ಆ ದುರ್ಯೋಧನ ಆಡ ಬಂಡದು ಅಂಚಾದು ಯಾನು ಈ ಪೊರ್ತುಗಾನಗ ಆರು ಪಂಡನೆ ಅಂದು ಪಂಡು ಎಂಕಲ ತರಿಕ ಪೋಂಡು ಬರುಡು
ದೇವರೇ ಪಾತೆರನು ಕೇಂದ್ರದು ಯಾನು ಮೆಗೇಡಿಕ್ಲೆ ನೈನ ಭೀಮೆ ಅರ್ಜುನೆ ನಕುಲೆ ಸಹದೇವರನ್ನು ಲೆತ್ತೆ ಅಕಲ್ನ ಮನಸ್ಸಿಡು ದಾದ ಉಂಡು ಒಂದು ತೆರಿಯೊಂಡೆ ಅಕಲ್ಲ ಒಂಜಿ ಅವೇ ಅಭಿಪ್ರಾಯನು ನಮ್ಮ ಅರ್ಧ ರಾಜ್ಯನು ಅರಸೊತ್ತಿಗೆ ನಮ್ಮ ಪಡೆಯನೋಡು ಪನ್ಪನ ಅಭಿಪ್ರಾಯಗೂ ಬರ್ತೀರಿ ಅಂಚನೆ ದ್ರುಪದ ರಾಜರೇನು ಲೆತ್ತೆ ದ್ರುಪದ ರಾಜೆಲ್ಲ ಅವೇ ವಿಷಯನು ಪಂಡೇರು ಆತ ಮಾತ್ರ ಅತ್ತು ಎಂಕಲ್ನ ಪೊದುವೆ ರಾಯಿನ ವಿರಾಟ ರಾಜನು ಐದು ಬುಕ್ಕ ರಾಜಕೀಯ ಧುರೀಣರೇನು ಮಾತೆರೆನ್ಲ ಲೆತ್ತು ಸಮಾಲೋಚನೆ ಮಲ್ತೆ ಆತನಗ ಮಾತೆರ್ನ ಅಭಿಪ್ರಾಯಲ್ಲ ಒಂಜೇ ಅಂಡು ನಮ್ಮ ಅರ್ಧ ರಾಜ್ಯನು ಆ ದುರ್ಯೋಧನಡ ಕೌರವರಡ ಹಸ್ತಿನಾವತಿಗೆ ಅರ್ಧ ರಾಜ್ಯ ನಂಗೆ ತಿಕ್ಕೊಡೆ ಬೋಡು ಪನ್ಪಿನ ಅಭಿಪ್ರಾಯಕ್ಕೂ ಮಾತೆರ್ಲ ಬತ್ತೇರು ಅಂಚಾದು ಈ ಸಮಯಡು ಒರಿಯನು ರಾಜಿಗಾದು ನಮ್ಮ ಹಸ್ತಿನಾವತಿಗೆ ಕಡಪಡುಡು ಒಂದು ಅಕಲ್ನ ಅಭಿಪ್ರಾಯ ಎಲ್ಲ ಬತ್ತುಂಡು ಅಯ್ಯನಯಾನಂದೆ ತೊಂದು ಏರೇನು ಕಡಪುಂಡು ರಾಜಿಗೆ ಆಲೋಚನೆ ಮಲ್ಪುನಾಗ ಉಳ್ಳೇರತ್ತ ಎಂಕಲ್ನ ಮಾಮಣ್ಣೆ ದ್ರುಪದರ್ನ ಗುರುಕುಲು ಅರಸುದು ರೂಪದ ಭಕ್ತಿ ಬಾವಡು ಸೊಲ್ ಮೇಲೇನು ಸಂದಾಯ ಮಲ್ತೊಂದುಲ್ಲೆ ಸ್ವಾಮಿ ಈರೇನು ಲೆತ್ತ ನಂಚಿನ ವಿಚಾರ ದಾದಾ ಪಂಡ ಈರೆಗೆ ಗೊತ್ತಿಪ್ಪು ಎಂಕ್ಲೆನ ವನವಾಸ ಅಜ್ಞಾತವಾಸದ ಅವಧಿ ಮುಗಿಂಡು ಈ ಸಮಯಡು ಆ ಕೌರವರೆಡ್ದು ಈ ಪಾಂಡವರೆಗೂ ಮಲ್ಲ ಅನ್ಯಾಯ ಅನಾಚಾರ ಏತೋ ಆತಂಡು ಐಕು ಒಂಜಿ ಪರಿಹಾರ ನಮ್ಮ ಈರು ಕಂಡುಬಿಡ ಪತ್ತೋಡು ಒಂದು ಪಂದು ಈರೇನು ಕಡುಪುಡು ಅಂದು ಸ್ವಾಮಿ ಇತ್ತನೆ ಈರು ಕುರುಕುಲದ ಹಸ್ತಿನಾವತಿಗೆ ಪೋಡು ದುರ್ಯೋಧನ ಅಡಿಗೆ ಪೋಡು போத்து ஆயிட்ட உஞ்சி ராஜி சந்தானுகாது இரு பாத்தேர்த்து வரோடு சுவாமி பனோடடா பனோடு
ಸ್ವಾಮಿ ದಾದವೆನ್ನತ್ತ ಬೇಲೆ ಗುರು ಸ್ವರೂಪಿ అయిన ಈರು ಇತ್ತೆ ಒಂಜಿ ಹಸ್ತಿನಾವತಿಗೆ ಪೋದು ಹಾ. ರಾಜ ಪಂಚಾಯತಿಗೆ ಮಲ್ತದ ಬರೋಡು ಯಾನು ರಾಜ ಪಂಚಾಯತಿಗೆ ಅಂದು ಯಾರು ಎಂಕ ಪಿಸಿರು ఆయన మీద ತುಂಡು ಆಡ್ಲ ನಿನ್ನ ಪಾತೆರೆಗೋಸ್ಕರ ಯಾನು ಪೋಪೆ ಅಂದು ಸ್ವಾಮಿ ಪೋವಡು ಈರು ಖಂಡಿತವಾದ ಇಟ್ಟು ಹಾ. ಜಯಶಾಲಿ ಅದು ಬರ್ಪಾರು ಹಾ. ಅರ್ಧ ರಾಜ್ಯನು ಅಕ್ಲೆಗೆ ಪಾಂಡವರಿಗೆ ಬುಡ್ದು ಕೊರೋಡುಗೆ ಎಂದು ಈರು ಪನೋಡು ಒಂಜಿ ವೇಳೆ ಆಯದ್ದ ಮಾತ ನೆಟ್ಟು ಒಪ್ಪಿನ ದಾದ ಮಲ್ಪೋಣ ಒತ್ತುಜೆಂಡ ಹಾ. ಸಮಾಧಾನಟು ఆయన ಪಾತೆರ ಓಪುರ ಉಂಡು ಹಾ. ఆయన పొర్లుడే ಕೆಬಿ ಕೊರ್ತು ಕೇನ್ಲೆ ಸ್ವಾಮಿ ಹಾ ಹಾ ಬತ್ತಿ ಬುಕ್ಕ ಹಾ. ಆ ಪಂಡಿನಂಚಿನ ವಿಚಾರನು ಹಾ. ಎಂಕ್ಲೆಗೆ ತೆರಿಪಾಲೆ ಸ್ವಾಮಿ ಇದೇ ಈರೇನ ಕಾರ್ಯ ಹಾ. ಅಂಡ ಈರೇನ ಕಾರ್ಯಡು ಹಾ. ಯಶಸ್ವಿ ಆದ ಬರ್ಲಿ ಆವ್. ಆದ ಕೃಷ್ಣ ಪರಮಾತ್ಮೆ ಹಾ. ಆ ರಾಜಿ ಸಂಧಾನೊಡ್ಡು ಹಾ. ಇದಕ್ಕೆ ಯಶಸ್ಸು ಕೊರಡು ಪಂಡದು ಯಾನು ನಟ್ಟೊನುಂಬೆ ಇನ್ನ ಮಿತ್ತದ ಪ್ರೀತಿ ಈ ಮಾಲ್ಪುಣ ಧರ್ಮ ಕೆಲಸಕ್ಕೂ ಎನ್ನಾಲು ಒಂಜಿ ಭಾಗ ಇಪ್ಪಡು ಬಣ್ತಿ ಅನಿತೆ ಒಪ್ಪನೆ ಇದ್ದಂಡೆ ನಿಜವಾದ್ಲ ಈ ಕೆಲಸಕ್ಕೆ ಅನ್ಪೋ ಒಪ್ಪನ ಎತ್ತು ಆಂಡ್ರೆ ಅನ್ಪೋ ತೋರ್ಪೆ ಎನ್ನ ಕೆಲಸ ಜಯ ಸಾಧಿಸೋದೇ ಬರ್ಪೆ ಯಶಸ್ವಿ ಭವ ಆಂಡ್ ಧರ್ಮರಾಯನ ಒಡೆಲ್ತ ಆಸೆಗೆ ಬೆಲೆ ಕೊಡ್ದು ರಾಜನ ಅಪ್ಪಣತೆ ಮಿತ್ತು ಯಾನಿತೆ ದುರ್ಯೋಧನ ಆತನಕ ಪೋಂತುಳ್ಳೆ ಆತನಕ ಈ ಒಂಜಿ ಕಿದೆತ್ತು ನುಂಬು ಕಂಡನ ಆ ಗೋಗ್ರಹಣ ಒಂಜಿ ಕತೆ ಪಕ್ಕ ನೆನಪಂಡು ಆ ಕೌರವೇ ಈ ಪೆತ್ತ ಕಂಡೆರ ಬನ್ನಗ ಎಂಕ್ಲೆನ ಈ ಪಾಂಡವೇರು ತನ್ನ ವೇಷನ ಮದೆ ಮಲ್ತದು ಆಕ್ಲೆನ ಪತ್ತೀರು ಇಂಚಾತ ಅವರ ಈ ವಿರಾಟ ನಗರ ಅಕ್ಲೆನ ಈ ಬಲತ್ತು ಬುಕ್ಕಲ ಪ್ರಸಿದ್ಧಗೂ ಬತ್ತುಂಡು అంటే ದಾದ ಮಲ್ಪುನ ಈ ತಾಯನಾಡೆಗೆ ಪೋತೇ ತೀರೋಡು పోతూ ఈ కార్యాన్ని సాధిసోతూ యశస్సుగా దిగుతుంటే బర్పే అండ్ ఇతే పోపుననే అరంతలిత్త అడేగు అరసు నాడేగు సుయోధన నాడేగు దాదాకేండి ನಾವು
ಪಂಡಿನಿದಾದ ಅರಸುನಪ್ಪನೆಡು ಐಕ್ಕಲ ಒಂಜಿ ಯೋಗ ಬೋಡು ಅರಸ್ವಾದ ಮೇರೆಪ್ಪು ನಂಚಿನ ದಾಯಿಗಿ ಪಾತೆರ ಗೊತ್ತುಂಡೆ ಪಂಡರತ್ತ ಪಿರಬತ್ತದು ಪಿರಬತ್ತಿ ಬುಕ್ಕ ಪಾತೆರುನ ಪಾತೆರತ್ತುಂದು ಈ ಕೌರವೇ ಚಂದ್ರವಂಶದ ಹಸ್ತಿನಾಪುರದ ಅರಸ್ವಾಯಿನಂಚಿನ ಧೃತರಾಷ್ಟ್ರನ ಕಡೀರ ಮಗೆ ಕೌರವೇ ಎಂದು ಪನ್ಪೇರು ತೂಲೆ ಸೇರ್ದಿನ ಜನಮಂದಿಲ ಪೂರ ಪನ್ಪಿನ ಪಾತೆರ ಕುರುಕುಲ ತಿಲಕ ಕೌರವೇ ನಿಕಲ್ಲೆ ಕನ್ನಕಲು ಪನ್ಪುನಿದಾದ ದುಷ್ಟ ಕೌರವೇ ಆ ಪಾತೆರ ನಮಕ್ಕೆ ಬಿಗೊರ್ಪುನಕಲತ್ತು ಪನ್ಪಿನಾಯನ ಬಾಯಿಡಿದಾದ ಉಂಡು ಒಂದು ಪನ್ಪಿನತ್ತು ನಮ್ಮ ಮನಸ್ಸಿಡಿದಾದ ಉಂಡು ದಾಯಿಗಿ ಪಾತೆರ ಪ್ರತಿ ವರಿಲ ಪನ್ಪಿನ ಪಾತೆರದಾದ ಪಾಪ ಪಾಂಡವೇರು ಅತನಿಕಲ್ ಒಂಜಿ ಆಲೋಚನೆ ಮಲ್ಪೊಡು ಈ ಪಾಂಡವೇರು ಪಾಪ ಅಂದ ಪನ್ಪಿನೆಡ್ದು ದುಂಬೆ ಪಾಪ ಪಾಂಡು ದಾದ ಅವಸ್ಥೆ ನಿನ್ನ ಕೇನ್ನಗ ಅಂದಪ್ಪ ಪಾಪ ಪಾಂಡು ಒಂದು ಪನೋಡಂಡ ಈ ಕೌರವೇ ಮಲ್ತಿನ ತಪ್ಪುದಾದ ತೂಪುನ ನರಮ್ಮನೆಲ್ಲಿಗೆ ತೋಜುನೆ ಕೌರವೇ ತಪ್ಪು ಮಲ್ತೆ ಆಂಡ ಮುಕ್ಕಲು ಕಾಡಿಗೆ ಪೋಯಿನಂಚಿನ ಘಟನೆ ನಿಕ್ಲೆಗೆ ನೆನಪಿಜ್ಜ ಅಂದಪ್ಪ ಆ ಪಾಂಡು ಚಕ್ರವರ್ತಿಗೆ ಕಿಂದಮ ಪನ್ಪುನ ಮುನಿವರಿ ಶಾಪ ಕೊರಿಯೇ ಕೊರ್ನಂಚಿನ ಶಾಪದಾದ ಕಂಡನಿ ಬುಡೆದಿ ಒಟ್ಟಿಗೆ ಉಪ್ಪೆರಬಲ್ಲಿ ಆಂಡ ಅಕ್ಕಲು ಮಲ್ತಿನಿದಾದ ಕಾಡಿಗೆ ಪೋಪಿನಂಚಿನ ಪೊರ್ತಿಗೆ ರಡ್ಡು ಬುಡೆದೆಲ್ಲೆಲ್ಲ ಒಟ್ಟಿಗೆಲ್ಲೆ ತೊಂದು ಕಾಡಿಗೆ ಪೋಯೆ ಕೊರ್ನಂಚಿನ ಶಾಪನು ಮೀರಿನ ಏರು ಪಾಂಡು ಚಕ್ರವರ್ತಿ ನನ್ನ ಸತ್ಯಾತ್ಮೆರಾಯಿನಂಚಿನ ಧರ್ಮಾತ್ಮೆರಾಯಿನಂಚಿನ ಪಾಂಡವೇರೇನು ಕಾಡಿಗೆ ಕಡಪುಡಿಯೇ ಕೌರವೇ ದಾದ ತಪ್ಪು ಪಾತೆರ ಕೌರವೇ ಈ ಪಾತೆರ ಪನೊಡಲ್ಲ ಭಾರ್ಯಾತ್ ವಿಚಾರಲುಂಡು ದಾಯೆ ಕಾಡಿಗೆ ಪೋಯಿನಂಚಿನ ಆ ಪಾಂಡು ಚಕ್ರವರ್ತಿ ತೀರಪೋಯೆಗೆ ಎನ್ನ ತಿಡ್ಯಮ್ಮೇರು ಆಂಡಲ ನಡತಿ ಘಟನೆನು ತೂನಗ ಎಂಕ್ ಕೋಪ ಬರೊಂದುಂಡು ದಾಯೆ ಎಂಕಲ್ನ ಮಿತ್ತು ಈ ರೀತಿದ ಪಾತೆರ ಸೇರ್ದಿನ ಜನಕುಲೆಡ ಪನ್ಪಬೇರೆಂದು ಪಂಡ ನೆಕ್ಕ ಕಾರಣೀಭೂತರಾಯಿನಕ್ಲ ಏರು ಪಾಂಡವೇರೇ ಅಲ್ಪ ಕುಂತಿ ತನ್ನ ಜೋಕ್ಲೇನ ಲೆತೊಂದು ಬತ್ತೀನಿ ಹಸ್ತಿನಾಪುರಕ್ಕೆ ಆಲೋಚನೆ ಮಲ್ಪುಲೆ ಸೈತು ಬೋಯಿನಂಚಿನ ಪಾಂಡು ಚಕ್ರವರ್ತಿಗಳ ನಮ್ಮ ಆಲೋಚನೆ ಮಲ್ಪನಗ ಅಯಗ ಪುಟ್ಟಿನ ಜೋಕಲ ಪಾಂಡವೇರು ಹತ್ತು ದಾದನ ದೈವಾನುಗ್ರಹಡು ಪುಟ್ಟಿಯರಿಗೆ ಅಪಗ ದೈವಾನುಗ್ರಹ ದೆತೊಂದು ಪುಟ್ಟಿನಂಚಿನ ಈ ಪಾಂಡವೇರು ಕಾಡುಡುಲ್ಲೇರು ಬಂಡವು ಕಕ್ಲನ ಕರ್ಮ ಫಲ ನಿನ್ನ ನಮ್ಮ ಆಲೋಚನೆ ಮಲ್ಪೊಡಾದ್ ಬರ್ಪುಂಡು ದಾಯೆ ಪಂಡ ಆನಿದ ಕಾಲೋಡು ಈ ಹಸ್ತಿನಾಪುರಗ್ ಅನಾಮದೆಯ ಮುನುಕಲು ಲೆತೊಂದು ಬತ್ತದ ಬಾಕಿಲಿಡು ಬುಡ್ದು ಪೋಯಿರತ್ತೆ ತೂಲೆ ಆ ಪೊರ್ತುಡ್ದು ಬುಕ್ಕ ಪಾಂಡವೇರು ಕೌರವೇರು ಪನ್ಪುನಂಚಿನ ಆ ಒಂಜಿ ಕೋಪ ಎನ್ನ ಉಡಲಿಡು ಪೊತ್ತೊಂದುಂಡು ದಾಯೆ ಪಂಡ ಎಡ್ಡೆ ಮನಸ್ಸುಡು ಅಜ್ಜರಾಯಿರಂಚಿನ ಭೀಷ್ಮಾಚಾರ್ಯರು ಪಂಡಿನ ಪಾತೆರದಾದ ನಮ್ಮ ಜೋಕುಲು ಪಾಂಡು ಚಕ್ರವರ್ತಿನ ಜೋಕುಲು ಅಂದಪ್ಪ ನಮ್ಮ ಕುಲೊಟ್ಟು ಪುಟ್ಟಿಯರನ್ನು ಪನ್ಪಿನಂಚಿನ ಪಾತೆರ ದಾಯಪಂಡ ಐಡ್ದು ಜಾಸ್ತಿ ಯಾನು ಪಾತೆರಿಯಂಡ ಕೌರವೇ ತಪ್ಪು ಪಾತೆರುವೆ ಅಂಚಾದು ಪುನಗ ಉಬೋಡ್ಚಿ ವಿಚಾರ ಬತ್ತಿನಂಚಿನ ಅಕಲು ಈ ಕೌರವನೊಟ್ಟಿಗೆ ಎಂಚ ಇತ್ತೇರು ಐನ ನಿಕಲು ತೂವೋಡು ಆ ದುಷ್ಟರಾಯಿನಂಚಿನ ಭೀಮೆ ಅರ್ಜುನೆ ಏಪತ್ತು ಉಂಡಲ ಕೌರವಗ ಪಗೆಮಾನಿ ಲೆಕ್ಕರೆ ನಡತೊಂದು ಬತ್ತಿನಕ್ಕಲು ಅಂಚಾದುಪ್ಪನಗ ದಾನೆ ಅಕ್ಲೇನ ಮೂಲು ಕುಲ್ಯರ ಬುಡಿಯರ ಸಾಧ್ಯ ಉಂಡ ಬನಿ ನಡತನಂಚಿನ ಉಯತೋ ಪ್ರಕರಣಲು ನಿಕ್ಲೆಗೆ ಗೊತ್ತಾದಿಪ್ಪು ದಾಯಪಂಡ ಮುರಣಿ ನಡತಂಡತ್ತೆ ಅಭಿಮನ್ಯುನ ಮದಿಮೆ ಆಲೋಚನೆ ಮಲ್ಪುಲೆ ರಕ್ತ ಸಂಬಂಧಿಲು ಒಂದು ಪಂಡಂಡ ಮದಿಮೆಗೆ ಓಲೆ ಕೊರೊಡ್ಚ ದೇಶಲೆಗೆ ಓಲೆ ಕೊಡ್ತಿದ್ದೀರ ಹಸ್ತಿನಾಪುರಗ ಕೌರವಗ ಓಲೆ ಬೈಜಿಂದ ಪಂಡಿಡ ಅಕಲ್ನ ಮನಸುಡುಪ್ಪು ನಂಚಿನ ಪಗೆದಾದ ಅಂದಪ್ಪ ಇತ್ತುಂಡಲ ಆ ಪೊರ್ತುಗಕ್ಲ ಪಾತೆರೊಂದಿತ್ತೆರಿಗೆ ದಾದ ಗೊತ್ತುಂಡ ನಮ್ಮ ಅರಣ್ಯವಾಸ ಮಾತ ಮುಗಿತದ ಅಜ್ಞಾತವಾಸಲೇನ ಕಳೆದು ನಮ್ಮ ದಾದ ಮಲ್ಪೋಡೊಂದು ಪನ್ನಗ ಒರಿ ಬತ್ತೆಗೆ ಯಾದವೇ ಉಲ್ಲೇತ ಆ ಕೃಷ್ಣೆ ಆಯೆ ಪಂಡಿನಿದಾದ ನಾಂಡಲ ನಿಕ್ಕಲೆಗೆ ಸೇರ್ದಿನಂಚಿನ ರಾಜ್ಯ ಆಯೆ ಬುಡುದು ಕೊರಡು ಐಕೋಸ್ಕರ ನಿಕಲ್ ನಲ್ಪಡ್ದು ಒಂದು ಯೋಗ್ಯ ವ್ಯಕ್ತಿನ ಕಡಪಾದು ಕೊರ್ಲೆ ಆಯೆ ಕೊರ್ಜೆಂಡದಾದ ಮಲ್ಪೋಲಿ ಕೃಷ್ಣ ಅದಕ್ಕೆ ನಂಚಿನ ಪೊರ್ತುಕೊಂಜಿ ಪಾತೆರ ಬಂಡೆಗೆ ಲಡಾಯಿ ನಡಪುಡೊಂದು ಬಂದ್ಪುನಂಚಿನ ವಿಚಾರ ತೆರೆದು ಬತ್ತಣೊಂದಿತ್ತಂಡ ಲಡಾಯಿದ ಕಲಟ್ಟು ನಿಖಿಲೆಗೆ ಯಾನುಲ್ಲೆ ಅಪಗ ನಿಖಿಲ ಆಲೋಚನೆ ಮಲ್ಪೊಡು
ಪಗೆ ನಕ್ಕಲು ಏರು ಬನ್ಲೆಗೆ ಏರು ಆ ಪಾಂಡವೇರು ಯುದ್ಧಕ್ಕೆ ಸನ್ನಿಧಾತ ಒಂದು ಪನ್ಪಿನಂಚಿನ ಆ ಪಾತೆರನು ಅಲ್ಪ ಪಾತೆರೊಂದಿತ್ತೇರಂದು ಪಂಡ ಮದಿಮೆಗೆ ಲೆಪ್ಪಂದೆ ಪೋಡಂಡ ಕಾರಣ ಒಂದುವೇ ನಮಕ್ ಅರ್ಥ ಆದುಂಡು ಸ್ವಾಮಿ. ಪ್ರತಿ ಒಂಜಿ ಸಂದರ್ಭಡ್ಲ ಕಾಡು ಪುಟ್ಟು ನಗ್ಲ ಕಾಡಿಗೆ ಬೋಡು ಪನ್ಪುನಂಚಿನ ಇರಾದೇನದಿ ಒಂದು ಪಗಡೆ ಗೊಬ್ಬ ಲೆತ್ತೆ ದಾನಿಯನ್ನು ಲೆತ್ತಿ ಲೆಕ್ಕನೆ ಬರೋಡಿತುಂಡ ಧರ್ಮರಾಯೇ ಬತ್ತೆ ಎಂದು ಪಂಡ ದ್ಯೂತ ಮನಸ್ಸಿತ್ತುದೇ ಆಯೆ ಬತ್ತಿನಿ ಆ ಪೊರ್ತುಡು ಆ ದ್ಯೂತೋಡು ಧರ್ಮರಾಯ ಮಾತೆಲ್ಲ ಕಳೆ ಒಂಡೆ ಒಂದು ಒಂಜಿ ಸರ್ತಿ ಆಯಿನವತ್ತು ರೆಡ್ಡು ಸರ್ತಿ ಮನುಷ್ಯ ಒರಿ ಒಂಜಿ ತಪ್ಪು ಮಲ್ತೆ ಅಂದಿತ್ತಂಡ ನನ್ನ ಒಂಜಿ ಸರ್ತಿ ಆ ತಪ್ಪು ನಾಯ ಮಲ್ಪಿಯರ ಬಲ್ಲಿ ಪನ್ಪುನಂಚಿನ ಪಾತೆರ ಮಾತೆರ್ಲ ತೆರಿದುಪ್ಪುನ ಆಂಡಲ ಮುಕಲಿಗಾಯಿನ ದಾದಪನಿ ರಡ್ ಸರ್ತಿಲ ಈ ಕೌರವಡ ಸೋತೆರೆಂದು ಪಂಡ ಅವು ದ್ಯೂತ ಆವಡು ಅಥವಾ ಯುದ್ಧನೇ ಆವಡು ಆ ಪೊರ್ತುಗೆಯಾನ ನಿರ್ಧಾರ ಮಲ್ತದಿನಿ ದಾದ ಏಪ್ಪಲ ಮುಕ್ಕಲು ಕಾಡುಡೆ ಉಪ್ಪೋಡು ದಾಯೆ ಕಾಡುಗ ಇಪ್ಪೋಡು ಪನ್ಪುನ ಪಾತೆರ ಬುಡೆ ದಿನ ಆಂಡಲ ಕಡಪುಡೋಳಿತ್ತುಂಡು ಬಿಯ ಊರುಡುತ್ತದೊಲಿ ಪಾಂಡು ಚಕ್ರವರ್ತಿ ಅಂಚ ಮಲ್ತಿಜೆ ಈ ಪಾಂಡವೇರು ಬತ್ತಿನ ಕಲಾಂಡ್ಲ ಪಿರ ಕಾಡಿಗೆ ಬೋಪುನಂಚಿನೇ ವ್ಯವಸ್ಥೆ ಮಲ್ತೊಂಡೇರೆಂದು ಪಂಡ ಏರೇನು ದೂರೋಡುವನಿ ಈ ಕೌರವನ ಇಜ್ಜಿ ಈರಿಯಪ್ಪಲ ಪಾಂಡವೇರು ನನ್ನೇ ಪಕ್ಷ ಗೊತ್ತುಂಡೆನ್ ಕೌ ಬುಡಿ ಏನನ್ನು ನಿಖಲ ಬುಗ್ಗರೋಡ್ದಿಜ್ಜಿ ಸೇರ್ತಿನ ಎನ್ನ ತೂಲೆ ಕರ್ಣೆ ಶಕುನಿ ಜಯದ್ರಥ ನಮ್ಮ ಜನಕ್ಕುಲ್ಲ ಸುಮಾರು ಜನ ಉಲ್ಲೇರು ಅಕಲ ಪಂಡಿನ ಪಾತೆರದಾದ ಗೊತ್ತುಂಡ ಈರು ಒಂಜಿ ಮನಸ್ಸು ಮಲ್ಪೋಡು ರಾಜ ದಾದ ಮಲ್ಪೋಡು ಒಂದು ಪನ್ನಗಕ್ಕಲು ಪಂಡಿನ ಪಾತೆರ ಬುಡುದು ಕೊರಯೆ ಅವೇ ಮನಸ್ಸಡು ಒಂದೇ ಪಾಂಡವೇರು ಏತ್ ಮಾತ್ರಗಳ ಬತ್ತೇರಂದಿತ್ತಂಡಲ್ಲ ಅಕ್ಲಿಗೆ ರಾಜ್ಯನು ಬುಡುದು ಕೊರಯೆ ದಾಯೆ ಎಂಕಲ್ನ ಲೆಕ್ಕಾಚಾರದ ಪ್ರಕಾರ 16 ವರ್ಷ ಮುಗಿಂಡಲ 1 ವರ್ಷದ ಅಜ್ಞಾತವಾಸನಕ್ಲೆ ಪೂರ್ತಿ ಮಲ್ತೀಜೆರು ಇಂದು ಎನ್ನ ಮನಸ್ಸುಡುಂಡು ಆಂಡ ಈ ಚಂದ್ರ ಅನ್ವಯ ಡಿಪ್ಪು ನಂಚಿನ ಕೆಲವೇರು ಮಾತ ನಮ್ಮಕ್ಕಲೇ ಎನ್ನಜ್ಜರಾಯಿನಂಚಿನ ಭೀಷ್ಮಾಚಾರ್ಯರು ಗುರುಕುಲಾಯಿನಂಚಿನ ದ್ರೋಣಾಚಾರ್ಯರು ಮಲ್ಲ ಮಲ್ಲ ಮಂಡ್ಯದಕ್ಕಲು ಪಂಡಿನ ಪಾತೆರ ಇಂದು ಎಂಕ ಬೇಜಾರಪ್ಪನೆ ತೂಲೆ ಸರ್ವೇರ್ಲ ನೆಕ್ಕೋಸ್ಕರ ಒಂಜಿ ಪಾತೆರ ಪನ್ಪೇರು ಕೊಡಲಿಯ ಕಾವೇ ಕುಲಕ್ಕೆ ಕೇಡು ಬತ್ತುಂಡತ ನಮ್ಮ ಕುಲಕ್ಕೆ ಕೇಡು ಆಂಡಲ ಆಲೋಚನೆ ಮಲ್ತೊಂದೆ ಪ್ರತಿ ಒರಿ ಹಿರಿಯಕ್ಕಲು ಪಂಡಿನಿದಾದ ಈ ಲಡಾಯಿ ಮಲ್ಪುಂಡ ಮಲ್ಪು ಮಗ ಆಂಡ ಆ ಕೃಷ್ಣನ ನಮ್ಮ ಪಕ್ಷಗೂ ಮಲ್ತೋನ್ಗ ಇಂದು ಒಂಜಿ ಎಡ್ಡೆ ಪಾತೆರ ಕೌರವಗ ಪಂತೇರು ಅಲ್ಪ ಅಭಿಮನ್ಯುನ ಮದ್ಮೆಡಕ್ಲು ಪಾತೆರೊಂದಿತ್ತಿನಂಚಿನ ವಿಚಾರಲಂದುವೆ ಅಂಚಾದುಪ್ಪುನಗ ಅಕ್ಕಲ ಬತ್ತದ ಕೃಷ್ಣಡ ಪಾತೆರ್ ನಡೆದು ದೊಂಬು ಆ ಕೃಷ್ಣನಾಡಿಗೆ ಪೋಪೆದುಕ ದಾನಿ ಅಪಡುದುಕ ಸ್ವಾಮಿ
ಸಂತೋಷ ಅಂಡ್ ಹಾ ಮತ್ತಿನಾರು ಶತಾನಂದೇರು ದ್ರುಪದನ ಪುರೋಹಿತೆ ಅಂದಪ್ಪ ಸುಯೋಧನಗ ನಮಸ್ಕಾರ ಸ್ವೀಕಾರ ಈ ಮಾಡ್ತಾರೆ. ಹಸ್ತಿನಾಪುರಕ್ಕ ಹಾ. ದೃಪದನ ಪುರೋಹಿತರಾಯಿನಂಚಿನ ಶತಾನಂದೇರು ಬತ್ತೀನಿ ಹಾ. ಭಾರಿ ಆತ ಸಂತೋಷ ಅಂಡ್ ಭಾರಿ ಆತ ಸಂತೋಷ ಅಂಡ್ ಇಡೆಗ ಬರೋಡು ಸ್ವಾಮಿ ಹಾ. ಇಂದೆ ಮಲ್ಲ ಮನೆ ಕೊರ್ತೆ ಸುಲ್ಲಡೀರು ಹಾ. ಬತ್ತಿನರು ಪೊಕ್ಕಡೆ ಬರ್ಪಿನಾರು ಇರತ್ತು ಅತ್ತು. ಆ ಪೊರ್ತುಗು ಕೌರವಡ ದಾದನಾಪ ನೋಡು ಒಂದು ಪನ್ಪಿನ ಒಂಜಿ ಕಜ್ಜ ಸ್ವಾಮಿ, ಇತ್ತದೇ ಬರ್ತದೇನೆ ಕಜ್ಜ ಇತ್ತದೇ ಬರ್ತದೇನೆ ಬತ್ತಿನ ವಿಚಾರದ ಸ್ವಾಮಿ. ಸೋನು ಪನುಡು 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 ಮಲ್ಲೆ ಸ್ವಾಮಿ ಎತ್ತೇನೆ ಪತ್ತಿಗೆಲ ಸೋನು ಪನುಡು ಎತ್ತೇನೆ ಯಮನ ಪುತ್ರೇ ಯಮನ ಪುತ್ರೇ ನಿನ್ನಳ ರಾಜಗಾತ್ರಗಳ ಗುಡಿಗೆ ಭಕ್ತಿ ಕೆಲಸನು ನೋಡು ಇದ್ದೇನೆ ಯಮನ ಪುತ್ರ ನಿನ್ನಳ ರಾಜಗಾತ್ರಗಳ ಗುಡಿಗೆ ಸ್ವಾಮಿ ಭಕ್ತಿ ಕೆಲಸನು ನೋಡು ಇದ್ದೇ ಸುಯೋಧನ ಸ್ವಾಮಿ ನಿನ್ನ ಉಪಚಾರ ತೋರ್ದು ಭಾರಿ ಸಂತೋಷ ಅನ್ಸ. ಸಂತೋಷ ಅಂಡತ್ತೆ ಒಂಜಿ ಕೆಲಸ ಕಜ್ಜೆ ಇತ್ತದೇ ಆನೆ ಇಡೀ ಬತ್ತನೆ ಸ್ವಾಮಿ ಧರ್ಮ- ಪೊಕ್ಕಡೆ ಬರ್ಪುನಾರಿ ಈ ರತ್ತು ಬಂಪಿನಂಚಿನ ಅಂದು, ವಿಚಾರ ಎಂಕಲಾ ಗೊತ್ತುಂಡು ಅವನಿಕ್ಲ ಗೊತ್ತು ನಾನು ಈ ಪೊರ್ತುಗು ದಾನೆ ಬತ್ತರು ನಮ್ಮ ಧರ್ಮರಾಯನ ಒಂಜಿ ಒಡಲ್ತ ಆಸೆ ಇತ್ತು ಓ ಧರ್ಮರಾಯೆ ಎಂಚ ಉಳ್ಳೆ ರಕ್ಕಲ ಪೂರ ಸೌಖ್ಯನಾ ಮಾತ ಸೌಖ್ಯ ಉಳ್ಳೆ ಸೌಖ್ಯನಾ? ಮಾತೆಲ್ಲ ಹೊರ್ಲುಟೆ ಸೌಖ್ಯಟೇ ಉಳ್ಳೆ ಅಂದ ಅಂಟ ఆయన ಒಡಲ್ತ ಒಂಜಿ ಆಸೆ ಉಂಟು ಒಡಲಡ ಆಶೆ ಹಾ ಒಂದು ದಾದವು ದಾದ ಬಂಡ ಈ ಕುರುವಂಶ ಬಂಡ ಹಾ. ಖಾಲಿ ಕೌರವರು ಮಾತ್ರ ಅತ್ತ ಪಾಂಡವರ ಅಂದಪ್ಪ. ಸೇರ್ತತ್ತ ಕುರುವಂಶ ಹಾ. ಬಂಡ ಹಾ, ಅಂಚನೆ ఆయన మనసుకు దాయదవంట నానాంట్ల ఇన్న ద్వేష పగే మాత బుడుతూ ಹಾ. పొరలుటు ప్రీతి ఇప్పోడు బుడంతో ఆయన ಒಂಜಿ ಮನಸ್ಸು ಒಡಲ್ತ ಆಸೆ ಸ್ವಾಮಿ ಐತು ಬುಕ್ಕ ಶತಾನಂದೇರೆ ಬುಕ ಪನ್ಪೆ ಹಾ. ಐತು ಬುಕ ದಾಯ್ತವಂಟ ಹಾ. ಆಯ ಒಂಜಿ ಕೇಳೊಂತುಳ್ಳೆ ಹಾ. ಇನ್ನ ಇಡೀ ರಾಜ್ಯನ ಅತ್ತು ಹಾ ಹಾ ಅರ್ಧ ರಾಜ್ಯನು ಬುಡುದು ಕೊರೋಡು ಹಾ, 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 ಹಾ. ಅಂಚ ದಾಯ್ತ ಬಂಡ ಇತ್ತ ఆయన వనవాసాల ವರ್ಷ ಕರಿಂಡು ಅಜ್ಞಾತವಾಸಲ ಕರಿಂಡು ಹಾ ಬಾಲೆ ಅಭಿಮನ್ಯುకు ಮದುಮೆಲ ಅಂದಪ್ಪ ಅಂಡ ಹಾ. ಮರ್ಮಾಳೆ ಕೊಂಚ ಉಂತ್ಯಾರ ಒಂಜಿ ಸರಿ ನೆಲೆ ಆಯ್ತು ಒಂಜಿ ಜಾಗೆ ಹಾ, ಹಾ. ಒಂಜಿ ಬೋಡತ್ತ ಹಾ. ಐಕೋಸ್ಕರ ఆయన ಇನ್ನಟ ಭಿನ್ನ ಮಾಲ್ತೊಂತುಳ್ಳೆ ಐಕಿ ರಾಜ ಪಂಚಾಯತ್ ನೀನಟ ಕಡಪುಡ್ತು ಕೊಡ್ತೀನಿ ಸ್ವಾಮಿ ಹಾ ಬತ್ತಿನ ಈರು ಹಾ. ಉದ್ದೇಶದಿ ಒಂದು ಬತ್ತರು ಪನ್ಪಿನಂಚಿನ ಗೊತ್ತಾಂಡು ಅಂದು. ಈರಿನ ಪಾತೆರಡು ತೆರಿದು ಬತ್ತಿನಂಚಿನ ವಿಚಾರದಾದ ಬಂಡ ಹಾ. 16 ವರ್ಷದ ವನವಾಸ ಹಾ. 1 ವರ್ಷದ ಅಜ್ಞಾತವಾಸ ಹಾ. ಮುಗಿತ್ತದು ಬತ್ತದೇರು ಅಂದು. ನನಾಂಡಲ ಪ್ರೀತಿಡು ಒಟ್ಟಿಗೆ ಬದುಕು ನಂಚಿನ ಅವಕಾಶನು ಕೊರ್ಪುನೆಗೋಸ್ಕರ ಹಾ. ಈ ಕೌರವಗ ಹಿತ ಚಿಂತನೆ ಹಾ. ಸ್ವಾಮಿ ಹಾ. ಹಿತ ಚಿಂತಕೆಯಾದ ಈ ಕೌರವೇ ಪಾಂಡವರಟ್ಟು ಗುಪ್ಪಿಗೆ ಸಾಧ್ಯ ಇಜ್ಜಿ ಹಾ, ದಯ. ಅರ್ಧ ರಾಜ್ಯನಲ್ಲ ಬುಡುದು ಕೊರಡೊಂದು ಪನೊಂದುಲ್ಲ ರಥ ಸ್ವಾಮಿ ಅಂದು. ಸುಲಭಡು ಬುಡಿಯರ ಸಾಧ್ಯ ಉಂಡ ಸ್ವಾಮಿ ದಯ, ದಯ ಇದು ಬಂದು. ವಾ ರೀತಿ ಹಾ. ಬೆನ್ನಿನ ರಸುಲು ಖಂಡಿತ ಸಾಧ್ಯ ಐತಿ ಬಗೆ ಕುಲಳ ಪೊನೆದು ಆ ಪೊದೆ ಕುಲಡ ಪುನೆದು ಗಣ್ಯದಂತೆ ಅಂಚನೆ ಪಡೆಯೋಡು ಪುರವುನೇ ದಿಂದು ಪಳ್ಳೆ ಆಯಗಂದು ಆಯಗಬಹುದು ಪಳ್ಳೆ. ನೆನೆದೆ ದೇವರ ಸಾಯ ಒಂದು ಮನುಟು ಸ್ವಾಮಿ ಶತಾನಂದೆರ್ ಸುಯೋಧನ ಈರೆ ಪಾತೆರನು ಕೇನ್ನಗ ಉಂಡತ್ತ ದಾನೆ ದಾದ
ಅಪ್ಪನೊಂದು ಪನಿಯರ ಸಾಧ್ಯ ಇಜ್ಜಿ ಆಯ್ ಆತ್ ನನಾಂಡಲಕ್ಲು ಪೊರ್ಲುಡು ಬದುಕಡು ಬುಡುದು ಕೊರು ಬುಡುದು ಕೊರಿಯರೆ ಗೆತ್ತೊಂದನೆ ಇಜ್ಜಿ ದಾಯೆ ನಮ್ಮ ಕಳೆ ಒಂದು ನೇನು ಪಡೆ ಓಡಂಡ ಒಂಜಿ ರೀತಿ ನೀತಿ ಈರೆಗ್ಲದಾಲ ವಿಚಾರ ಗೊತ್ತೆಜ್ಜನ್ನಾರತ್ತು ಯುದ್ಧದ ಕಲಟೆಂಚೊಪ್ಪೊಡು ಪನ್ಪಿನೆಲ್ಲ ತೆರಿನಾರೀರು ಅಂಚಾದು ಪುನಗ ಕ್ಷತ್ರಿಯರು ಎಂದು ಪನ್ನಗ ರಾಜನೀತಿ ದಾದ ಒಂದು ಪನ್ಪಿನಂಚಿನ ವಿಚಾರಲ ಇರು ತೆರಿದಿನಾರೆ ಈರೆ ಆಯಗ ಬುದ್ಧಿ ಪನುಡಿತ್ತುಂಡು ಆಯೆ ಪಂಡಿನಂಚಿನ ಪಾತೆರ ಕೇನೊಂದು ಕೌರವಡ ಬತ್ತದ ಅರ್ಧ ರಾಜ್ಯನು ಕೋರೊಂದು ಕೇನೊಂದುಲ್ಲರತ ಗುರುಕುಲೆ ಕೋಪ ಮಲ್ಪೊಡ್ಚಿರು ಈ ಪೊರ್ತುಗ ಕೌರಬೆ ಪನ್ಪಿನಂಚಿನ ಪಾತೆರ ದಾದ ಗೊತ್ತುಂಡ ದ್ಯೂತದ ಮೂಲಕವಾದ ಕಳೆ ಒಂದು ನಂಚಿನ ರಾಜ್ಯನು ದ್ಯೂತದ ಮೂಲಕವಾದ ಅಕ್ಕಲು ಪಡೆವ ನೋಡು ಪರ್ಯಾಯವಾದ ಕಾಳಗಡು ಗೆಲ್ತದು ರಾಜ್ಯನ ಪಡೆ ಒಂಡೆರಂದಿತ್ತಂಡ ಸಂತೋಷಡು ಬುಡುದು ಕೊರ್ಪುನ ಈ ಕೌರವೇ ದಾಯಪಂಡ ರಾಜನೀತಿ ಕ್ಷತ್ರಿಯ ಧರ್ಮ ಈ ಧರ್ಮನು ತತದ ನಡಪುನ ಈ ಕೌರವೆತ್ತು ಒಂಜ ಪಾಂಡವೇರು ಅಥವಾ ಕೌರವೇರು ಈ ರಡ್ಡೆಡು ಒಂಜಿ ನಿರ್ಧಾರ ಆವಡೊಂದಿತ್ತಂಡ ಕಾಳಗ ಆವಡೆ ಆವಡು ಅಂತಂಡ ಈ ನೆಟ್ಟು ರಾಜ್ಯ ಪಂಚಾಯತಿ ಖಂಡಿತವಾದಲ ಬುಡುದು ಕೊರ್ಪುಜಿ ಖಂಡಿತವಾದಲ ಬುಡುದು ಕಲೋಟೆ ಗೆಲ್ತದೆ ದೆತ್ತೋಡು ಬಂತು ನಿನ್ನ ಖಂಡಿತವಾದಲ ಗೆಲ್ತದ ಗೆತ್ತ ನೋಡಕ್ಕಲು ಇಂದೆ ಈ ದ್ವೇಷ ಮಾತ ಬಿಡ್ತು ಪ್ರೀತಿ ಇತ್ತಂಡ ನಿಲ್ಕ್ ಎಡ್ಡೆ ದಾಯ್ತ ಬಂಡ ದ್ರುಪದೆ ವಿರಾಟ ಅక్కడ ಬಲ ಕೂಡ ನಿಕ್ಲಿ ಬರ್ಪುಂಡು ಎಡ್ಡೆ ಬಂತು ಎನ್ನ ಮನಸ್ಸೆಲ್ಲ ಪಣ ದ್ರುಪದ ವಿರಾಟನ ಎಡ್ಡೆಪ್ಪು ಎಂಕ್ ಬೋಡ್ಚಿ ಎಂಕ್ ಏರೆನ ಎಡ್ಡೆಪ್ಪು ಬೋಡುಂದು ಯಾನ ನೆನತೇನ ಅಕ್ಕಲ್ನ ಎಡ್ಡೆಪ್ಪು ಮಾತ್ರ ಯಾವು ಇರು ನಾನ ಜಾಸ್ತಿ ಪಾತೆರು ನಿ ಬೋಡ್ಚಿ ಕಡಪುಡ್ದಿನಂಚಿನ ಧರ್ಮರಾಯಡ ಕೌರವೆ ಬುಡುದು ಕೊರ್ಪುಜೆ ಕ್ಷತ್ರಿಯ ಧರ್ಮದ ಪ್ರಕಾರವಾದ ಕಾಳಗದ ಮೂಲಕವಾದ ಯುದ್ಧ ಮಲ್ತದು ಈ ಲಡೈದ ಕಲಟು ಗೆಲ್ತೆರಂದಿತ್ತಂಡ ಭೂಮಿ ನಿನ್ನವ ಪುಂಡುಗೆ ಪನ್ಪಿನಂಚಿನ ಪಾತೆರನು ಪೋಲೆ ಸ್ವಾಮಿ ಪಲ್ಲೆ ಧರ್ಮರಾಯಡ ಪಣ್ಣಂಚಿದ್ದೇನೆ ಅಂಗಿ ಪೋತು ಅಂಚನೆ ಪೋತು ಪಲ್ಲೆ ತೆರಿಂಡ ತನಿಖಲೆಗ್ ತೂಲೆಗೆ ಎಕಡೆ ಬಿದಡ್ನ್ಯಾನು ಕೃಷ್ಣನ ಎನ್ನ ಕೈತಲ ಮಲ್ತೋ ನೋಡೊಂದು ಆ ಪೊರ್ತುಗು ನಡುಟು ಬತ್ತಿನಾರು ಬೇರೆ ನಮ್ಮ ಮನಸ್ಸು ದಾದ ನಿಂಗೆ ಗೊತ್ತುಂಡು ಬತ್ತಿನಾರಿಯರು ದ್ರುಪದನ ಪುರೋಹಿತರತ್ತ ಈ ಕುರುಗುಲ ಆ ದ್ರುಪದನ ಕಲೆಗಳ ಪಾಂಚಾಳ ದೇಶದ ಕಲೆಗೆ ಏಪನೆ ಇತ್ತು ನಂಚಿನ ಪಗ್ಗೆ ಮುಂದುವರಿಯಾಡು ತುಕ್ಕ ನಾನೇನು ಪೋಡೈನ ಒಡೆ ದ್ವಾರಾವತಿಗೆ ನಡಪು ತುಕ್ಕ ದ್ವಾರಾವತಿಗೆ ಎನ್ನೆದು ಪಿದಾಡಿನೆನುದು ಎನ್ನಿದು ಪಿದಾಡಿನೆನುದು ಆಯೆ ಪಾರ್ಬದುದು ಪಣ್ಣಗೆ ಧರ್ಮರಾಯೆ ಅರ್ಜುನನಿಗಿಡದೆ ಬನ್ನಗೆಡ್ಡೆಡ್ಡೆ ಸಕನೋಲು ತಾದಿಡಾಡಾಯೇ ಬನ್ನಗ ಎಡ್ಡೆಡ್ಡೆ ಸಕನೋಲು ತಾದಿಡಾಡಾಯೇ ಬತ್ತೆ ತಿರ್ಗಂದಿನ ಎಡೆ ರಾಜಿ ಪಂಚಾಯತಿಗೆ ರಾಜಿ ಪಂಚಾಯತಿಗೆ ಪೋಯಿನ ಗುರುಕುಲಾಯಿನ ಶತಾನಂದೇರು ತಿರುಗದು ಬತ್ತೇರು ಸ್ವಾಮಿ ಪೋಯಿನ ಕಾರ್ಯ ದಾನಾನ್ಯ ಸ್ವಾಮಿ ಕಾಯ ಪೊಣ್ಣ ದಾದ ಪಣ್ಪುಣ ಪಣ ಯಾನ್ ಪೋತು ಭಾರಿ ನೆಟ್ಟು ನಿನ್ನ ಓಡಲ್ತ ಆಸೆನು ಪಂಡೆ ಆ ಏತು ಪಂಡಂಟ್ಲ ಈ ರಾಜ್ಯ ಪಂಚಾಯತಿಗೆ ಅಥವಾ ಅರ್ಧ ರಾಜ್ಯ ಬುಡ್ಪುಣೆಗೆ ಒಪ್ಪುತ್ತನೇಜಿ ಎಂಚ ಈ ಸೋತದು ಈ ರಾಜ್ಯನ ಕಳೆಯೊಂಡರೆ ಅಂಚನೆ ಅಂಕೋದ ಕಳಟು ಯುದ್ಧ ಲಡಾಯಿ ಮಾಡ್ತದ್ದು ದೆತ್ತೊಂಡು ಹುಡುಗೆ ಒಂಜಿ ಸೂಜಿ ಮೊನೆ ತಾತ್ಲ ಒಂಜಿ ಕೊರ್ಪೂಜಿ ಪಂತ ಭಾರಿ ಹಠ ಕಟ್ಟದು ಗರ್ವೋಟು ಪಂತೆ ಯಾನು ಸುರುಕೆ ನೀಡ ಪಂತೆ ಆ ಒಪ್ಪು ಜನ ದಾನೆ ಮಲ್ಪೋಡು ಆಂಡ್ಲ ಈ ಪಂಡ ಒಪ್ಪು ಲೆಕ್ಕ ಮಲ್ಪೋಡು ಆ ಏತು ಪಂಡಡ್ಲ ಪ್ರೀತಿಟ್ಟು ಪಂಡಡ್ಲ ಆಯ್ ಕೇಂಡನೇ ಇಜ್ಜಿ ನಾನೇ ಮಲ್ಪಲ ಓ ನಾ ಕಾರ ಪೊಟ್ಟಾಂಡ ನಾನ ಈ ದಾಯ್ದ ನಿನ್ನ ಚಿತ್ತೊಟ್ಟು ಉಂಡು ಇನ್ನ ಏರೋಟ ಅಂಡ ನಿಕ್ಲೆಟಕ್ಕೆ ಬಂದುಕ್ಲೆಟ ಮಾತೇರಟ್ಲ ಕೇಂಡುದು ಎಂಚ ಮಲ್ಪೋನು ಅಂಚನೆ ಮಲ್ಪು ನಿನ್ನ ಕಾರ್ಯ ಯಶಸ್ಸು ಆವಡು ಬಂದಾಗಂದೆ ಯಾನು ತೆರಿಯೋಂಡೆ ತಾಮರೆದ ಪೂದಲೆಕ್ಕೋ ಅರಳೊಂದಿತ್ತಿನ ಇರನ ಮೋನೆ ಅಂದು ಬಾಡದು ತೋಜುಂಡು ಅಂದು ದಾದ ಅಂಚ ಅದು ಈರು ಪೋಯಿನ ಕಾರ್ಯೋಟು ಯಶಸ್ವಿ ಆತ ಜಾರು ಎಂಗ ತೆರಿ ಅಂಡ
ಸ್ವಾಮಿ ಹಾ ನನ್ನ ದುಂಬುಗು ಹಾ. ದಾದ ನಮ್ಮ ಮಲ್ಪಡು ಬಂದ್ಪುನೇನು ಹಾ. ಆ ಶ್ರೀಕೃಷ್ಣ ಪರಮಾತ್ಮನ ಕೇನೋಡು ಹಾ ಕೇಂಡದು ಮುಂದೆ ಐಕಾದು ಐಕಾದು ಎನ್ನ ಮೆಗಿ ಉಳ್ಳೆ ಹಾ ಸಮರ್ಥನಾಯಿನ ಪಾರ್ಥವೀರ ಪಾರ್ಥೆ ಆಯನು ಲೆಪ್ಪುತ್ತೆ ಹಾವ್ ಆಯೆ ಬರೋಂದುಲ್ಲೆ ಹಾ. ಅಂಚಾತ್ ಹಾ. ಪಾರ್ಥನ ಲೆಪ್ಪುಪೆ ನಿನ್ನ ಸ್ವಾಮಿ ಕಾಲಿ ಎಡ್ಡೆ ಆವಡು ഞാൻ പോത്ത് പറപ്പാവ് ಎಡ್ಡೆ ಆವಡು ಸೊಲ್ಮೆಲ್ పొరులుదును కాజీ పులుండుదు పొరులుదును కాజీ పులుండుదు మేరే బిగపుర పంచోలిని తిందరదు मेरे पेगपुर पंचोलिने तिंदर्द मुरा बगे मणिगम चोलु जेतुदु पुरग मणिगमन चोड़ो जेतुदु पुरग ಮೆಗಿಯ ಅರ್ಜುನ ಅಣ್ಣ ಶತಾನಂದರೇನು ಯಾನು ಹಸ್ತಿನಾವತಿಗೆ ಕಡಪುಡ್ತಿತ್ತೆ ಅಂಡ ಆ ಕಾರ್ಯೋಡು ನಂಕ್ ಗೆಲುವು ಆಯ್ಜಿ ಅಂಚಾದು ಮೆಗಿಯ ನಮ್ಮೊಂದು ಬತ್ತಿನ ಏಪಲ ನಮ್ಮೊಟ್ಟಿಗೆ ಇತ್ತಿನ ಆ ಪಾರ್ಥ ಸಾರಥಿ ಶ್ರೀಕೃಷ್ಣ ಉಳ್ಳೆತ್ತ ನಮ್ಮ ದೇವರು ಆಯನಾಡಿಗೆ ಈ ಪೋವಡು ರಾಜಿ ಸಂಧಾನಗಾದು ನನದುಂಬು ದಾದ ಪನಡು ದಾದ ಮಲ್ಪೊಲಿಂದು ಕೇಂಡದು ಬರೋಡು ಐಕಾದು ರಾಜಿಗಾದು ನೀನನ್ನು ಶ್ರೀಕೃಷ್ಣ ಪರಮಾತ್ಮ ನಾಡಿಗೆ ಕಡಪೊಡುಂದುಳ್ಳೆ ಮೆಗ್ಯ ನಿಕ್ ಎಡ್ಡೆ ಆವಡು ಸರಿ ಅಣ್ಣ ಈರ್ನ ಅಪ್ಪಣದಂಚನೆ ಪೋದು ಬರ್ಪೆ ಅಣ್ಣನ ಅಪ್ಪಣದಂಚನೆ ಬಾವಿರಾಯ್ನ ಶ್ರೀಕೃಷ್ಣ ದೇವರೇನು ತುಯರ ದ್ವಾರಕೆಗೆ ಬತ್ತೆ ಈ ಪೊರ್ತುಡು ದ್ವಾರಕೆಗೆ ಬತ್ತಣ್ಣಲ್ಲ ಆ ಕೌರವೇ ಮಲ್ತಿನಂಚಿನ ಅನಾಚಾರಗಳನ್ನು ನೆನಪುನಗ ಉಡಲುಡು ತೂಪೊತ್ತೊಂದುಂಡು ಆ ಮಲ್ತಿನ ಒಂದೊಂದು ಅನಾಚಾರನ ನೆನಪುನಗ ಈ ಯುದ್ಧ ಆವಡೆ ಅಣ್ಣೆ ಧರ್ಮಜಗ ಈ ಯುದ್ಧ ಬೊಡ್ಚಿಂದ ಆಂಡಲ ಬೊಡದಿ ಆಯ್ನ ದ್ರೌಪದಿ ಅಂಚನೆ ಮೆಗ್ಗೆಲ್ಲ ಆಯ್ನ ಎಂಕ್ಲೆಗೆ ಎಂಕ್ಲ ಅಂಗ್ ಆಸೆ ಈ ಯುದ್ಧ ಭೂಮಿ ಯುದ್ಧ ನಡಪಡುಂದೆ ಐಕಾದ್ ಪಿದಡ್ದು ದ್ವಾರಕೆಗೆ ಬತ್ತೆ ಬರ್ಪುಣಂಚಿನ ತಾದಿಡು ಎಡ್ಡೆಡ್ಡೆ ಸಕುನಲೆ ತೋಜಿದ್ ಬತ್ತಡು ಈ ಸಕುಲೆನೆ ನೆನೆತೊಂದು ದ್ವಾರಕೆಗೆ ಬತ್ತು ಉಂತದೆ ಶ್ರೀ ಕೃಷ್ಣ ದೇವರನ ತೋಂದಿಲ್ಲೆ ಸಿರಿಕುಲು ಅಂಚಿಂಚಿಡ್ದು ಸಿರಿಕುಲು ಅಂಚಿಂಚಿಡ್ದು ಕಾರನ ನುರಿ ಪುನಗ ಅರೆ ಬುಲದಿ ಕಣ್ಣನ ಅರೆ ಬುಲದಿ ಕಣ್ಣನ ಬೆರದಿ ಕಲಗಲ ಮೆಂಚು ಮೋನೆದ ನಿದ್ದೆಡಿತಿರು ಅರಸೊತ್ತಿಗೆ ದಾಂತಿ ನಕ್ಕಲೆನ್ಪಿನ ಸಾಪಗು ಬುರಿ ಎಂಕ್ಲೆ ಯದುಕುಲ ಪುಂಡು ಪುಂಡುಲಾದ ಪುಡಾದು ನೆಲ ಮಟ್ಟದ ಬಂಗದ ಬದುಕು ಕರಿತೊಂದುಪುನ ಕಾಲೋಡು ಯಾದವರೇನು ಮಾತ ಒತ್ತೊರ್ಮೆ ಮಲ್ತದು ಈ ದ್ವಾರಾವತಿಡು ಅರಸೊತ್ತಿಗೆ ಪಿಜಿರ್ ತಾಪನೆ ಮಲ್ತಿನಂಚಿತ್ತಿನ ಕೀರ್ತಿ ಪುಗರ್ತೇಲು ವಸುದೇವ ಬಾಲೆಲಾಯಿ ಈ ಕಿಟ್ನ ಬಲರಾಮೆರೆಗೆ ಸಂದುಂಡು ಜೋಕ್ಲಾಟಿಕೆಡೆ ಒಂಜಾತು ಅತ್ರಾಣದ ಬಿದೆನು ಅಲಿತದಾನಗ ದುಷ್ಟ ನಿಗ್ರಹ ಶಿಷ್ಟ ಜನ ಪರಿಪಾಲಿಪುಗು ಉದಿತಿನಕ್ಲು ಎಂಕ್ಲೋ ಪನ್ಪಿನಂಚಿತಿನ ಲೋಕ ಪುಗರ್ತೇನೆ ಪಡೆಯುಂಡು ಆತೆ ಅತ್ತು ಇನಿಕಾನಗ ಈ ದ್ವಾರಾವತಿದ ಅರಸೊತ್ತಿಗೆಡು
ಜನ ಮಂದೆಲೆ ಇರ್ತೆ ಜಪ್ಪೆಲುಗಲ ನಿರೆಲಾದುಲ್ಲ ಐನ ಒಟ್ಟುಗು ಯಾದವೇರ್ಲ ಒಂಜಾತು ತತ್ವ ಆದರ್ಶಲೇನೆ ಒಟ್ಟುಡು ಜೀವನ ಮಲ್ತೊಂದುಲ್ಲೇರು ಒವ್ವೇ ಒಂಜಿ ಆಚರಿಪುನು ಮಲ್ಪನೆಗೆ ದುಂಬು ಐನ ಪಿರವುದ ತತ್ವ ಸತ್ವ ಸಾರೋ ಆದರಿಪುಲೆನು ತೆರಿಯೊಂದು ಮಲ್ಪನವು ಧರ್ಮ ಅಂಚನೆ ದುಂಬುಡ್ದು ನಡತೊಂದು ಬತ್ತಿನಂಗೆ ಕಾಂಡದ ತೆನಸನು ಅರಸುನಂಚ ತಿನ್ನೋಡು ಮಧ್ಯಾಹ್ನ ರಾಣಿನಂಚ ಉನೋಡು ಇರ್ಲುಗನಗ ಬಾಲದಂಚ ನಿಂಗೋಡು ಪನ್ಪಿನವು ಆಚಾರ ಆಂಡ ದಾನುನು ಇನಿ ದಾನ್ನೋ ಪಟ್ಟ ದರಸಿನ ಮೋಕೆಡೋ ಅಡ್ಪಿನಕಲ್ನ ಕೈಗು ನೊಟ ಅತ್ ಬಲಸಿನಕಲ್ನ ಉಡಲ ತಲ್ಮೆ ನೊಟೋ ತೆರಿಯಂದು ಬಂಜಾರ ಉನ್ಪಿಲೆ ಕಾಂಡು ಐಕ್ ಸರಿಯಾದ ಮೂಲೊಂಜಿ ಪಾತೆರನೇ ಉಂಡತ್ತ ಮುತ್ತು ಬರಣದ ನುಪ್ಪು ಪಚ್ಚೆ ಬರಣದ ಕೈಪು ಏನಿಲ್ಲ ಕಾಯೋಡು ಬನ್ನಲ್ಲ ಚಕ್ಕುಲಿ ಅಂಗೈ ಮುರುಕಲ ನೆಯ್ಯಿ ಮುಂಗೈ ಮೊರಕಲ ಕೊಜ್ಜಪ್ಪು ಅಡ್ಡಲ ಮೂರ್ದು ಆಜಯರಿಗೆ ನೀತ್ಪಲ ಮೂರ್ದು ಕೊದ್ದೆಲು ಗಾಂಡು ಪುಲಿ ಕೂಟದು 300 ಬಗೆ ಮುಂಚಿ ಕೂಟದು 500 ಬಗೆ ಅಲೆ ಕೂಟದು 700 ಬಗೆ ತಾರೈ ಕೂಟದು 1000 ಬಗೆ ಕಜ್ಜಿಪು ಮಲ್ತೆರಿಗೆ ಪಜ್ಜಿಗೆ ಏರಿಂಚಿ ಪರಿಮಳುಡು ಮಲ್ತಿಂಚಿ ಅಟ್ಟಿಲುಡು ಮುತ್ತಿ ಪರಿಮಳನು ಏರಾದು பேரிடு உண்டெரு அலேட்டு கைதெக்கேரு பண்பினಂಚನೆ ಮಲ್ತಿಂಚಿ ಅಟ್ಟಿಲುಡು ಉನ್ಪು ದೊಟ್ಟಿಗೆ ಕೂಟದ ಕಜ್ಜಿಪುಲೆನು ಸೇರಾ ಒಂದು ಚೀಪೆ ಪುಲಿ ಕಾರೋ ಉಪ್ಪು ಕೈಪೆ ಕನೇರು ಪನ್ಪಿನಂಚಿತ್ತಿನ ಆಜಿ ರುಚಿ ತೊಟ್ಟುಗು ಬಂಜಿ ನಿಲೀಕೆ ಉಂಡುದಾಂಡು ಉಂಡಿ ಪೆಟ್ಟಿಗೆ ಬಾಯಿಗೆ ಬಚ್ಚಿರೆ ಪೂಲು ಪಾಡ್ದು ಬಾಯಾಡವನವು ಕೆರಮ್ಮ ಅಂಚನೆ ಬಚ್ಚಿರೆ ಪೂಲು ದೊಟ್ಟುಡು ಒಂಜಿ ತುಂಡು ಪಚ್ಚ ಕರ್ಪೂರ ಒಂಜಿ ತುಂಡು ಲವಂಗ ಪಾಡ್ದು ಅಗ್ಗಿದಾನಗ ಬಂಜಿ ಸಲ್ಮನ್ ತಾಂಡು ಈ ಪೊರ್ತುಡು ಏರೋ ಬರ್ಪುನಂಚಿನ ಸೂಚನೆ ತಿಕ್ಕೊಂದುಂಡತ್ತ ಅಂದು ಹಸ್ತಿನಾಪುರೊಟ್ಟು ಕುರುಕುಲದ ಅರಸು ಬಾಲೆಲಾಯಿ ಪಾಂಡವ ಕೌರವರೆಡಪ ನಡಪು ನಂಚಿತ್ತಿನ ಯುದ್ಧೋಡು ಐಕ್ ತೊಟ್ಟು ನಂಚಿನ ಪೊರ್ತುಡು ಎನ್ನ ಬೆರಿತಾಂಗ ಬೋಡು ಪಂಡದು ಇರುವೆರ್ಲ ಬರೊಂದುಲ್ಲೇರು ಮಾತ್ರ ಕಲ ಶಿರೋಮಣಿ ಆಯ್ನಂಚಿತ್ತಿನ ದುರ್ಯೋಧನೆಲ ಭಕ್ತ ಶಿರೋಮಣಿ ಆಯ್ನಂಚಿತ್ತಿನ ಅರ್ಜುನೆಲ ಇತ್ತೇನೆ ಬತ್ತದು ಇಡೆ ಎತ್ತದೇರು ಈ ಪೊರ್ತುಡು ಯಾನು ಇರುವೆರೆಲ್ಲ ಒಟ್ಟುಗು ಎದ್ಕೊಂಡೆಂದಾಂಡ ಲೋಕಗು ಎನ್ನ ದುಂಬುದ ಕಜ್ಜ ಮಲ್ಪುನೆಕ್ ಯಾನೆ ಕಲ್ಲು ಪಾಡೊಂಡಿಲೆ ಕಾಪುಂಡು ಆತೆ ಅತ್ತೆ ಅಕ್ಕಲಕ್ಕಲೇನ ಕರ್ಮ ಫಲೋನು ಎಡ್ಡೆ ಪಡಿಕೆಲೆನ ಫಲೋನು ಅಕ್ಕಲಕ್ಲೆ ಅನುಭವ ಪೆರೆನ್ಪಿನ ಪಾಟನು ಲೋಕಗು ತೆರಿಪವನ ಕಜ್ಜಲ ಇತ್ತೆಗಾವಡು ಅಂಚಂಡ ಯಾನು ದಾದ ಮಲ್ಪುಲಿಂದು ತೂಂಡ ಮಾತ ಪನ್ಪೆರತಯ್ಯ ನಾನು ಕಪಟ ನಾಟಕ ಸೂತ್ರಧಾರಿ ಲೀಲಾ ನಾಟಕ ಸೂತ್ರಧಾರಿ ಪಂಡದು ಅಂಚನೆ ದಾದಾಂಡಲು ಒಂಜಿ ಕಲು ಗೊಬ್ಬು ಗೊಬ್ಬೊಡು ಅಂಚ ಪಂಡದು ಯಾನದಲು ಕಪಟ ನಾಟಕ ಕಲು ಗೊಬ್ಬುಗು ಸೂತ್ರಧಾರಿ ಅತ್ತಪ್ಪ ಲೀಲಾ ನಾಟಕ ಅಂಡಲ್ಲ ಗೊಬ್ಬಿನ ಉಂಡು ದಾಯ ಪಂಡ ಒಂಜೊಂಜಿ ಕಾಲುಗು ಲೋಕದ ಉದ್ದರಿಪುಗು ಯಾನ ಅವತಾರ ತಾಲು ನಂಚಿನ ಪೊರ್ತುಡು ಆಯಾಯ ಕಾಲುಗು ತಕ್ಕ ಲೀಲೆನು ಮಲ್ಪೊಡೆ ಅತ್ತ ಆಂಡ ಇತ್ತೆ ದಾದ ಮಲ್ಪೊಲಿಂದು ತುಂಡ ಹಾ ಕುಲ್ಲಿ ನಿಲೆಟುಂಡು ಮನಿಕ ಮಂಚೋ ಕಾರೊತ್ತೊಂದುಲ್ಲೇರು ಸಿರಿಕುಲು ಅಂಚನೆ ಅರೆ ಕಣ್ಣು ಮುಚ್ಚಿದು ನಿದ್ರೆ ಮಲ್ಪುಲೆಕ್ಕ ಜೆತೋ ನೋಡು ಆಂಡದಾನು ಈ ಮಧ್ಯಾಹ್ನದ ಪೊರ್ತುಗು ಜೆಪ್ಪುನ್ನ ಅಂದ್ಕೇನುವರು ಖಂಡಿತವಾದಲ್ಲ ಕೃಷ್ಣೆ ಮಧ್ಯಾಹ್ನದ ಪೊರ್ತುಗು ಜೆಪ್ಪುಜೆ ಆಂಡ ಇತ್ತೆ ಒಂದು ಅನಿವಾರ್ಯನೇ ಸರಿ ಐಕಾದು ಯಾನಿತ್ತೆ ಯೋಗ ನಿದ್ರೆದಂಚಿ ಮೋನೆ ಪಡುವೆ ದುಂಬು ದಾದಾಪುಂಡು ತೂಕ ಅಣ್ಣನ ಪಾತಿರದಂಚನೆ ದ್ವಾರಕ್ಕೆ ದಂಚಿ ಬತ್ತು ಅಂತದೆ ಹಾ ಇನ್ ದಾದ ತೂನುಲ್ಲೆ ಪೇರ ಕಡಲಡು ಮಾ ಶೇಷನ ಮಿತ್ ಆ ಸಿರಿ ನಾರಾಯಣ ದೇವರು ಅರ್ಧ ಕಣ್ಣು ಮುಚ್ಚೊಂದು ಯೋಗ ನಿದ್ರೆಡು ಅಪ್ಪೆ ಮಾಲಕ್ಷ್ಮಿ ಕಾರು ಒತ್ತೊಂದು ಮಣಿಕ ಮಂಚಡು ಜೊತೊಂದುಲ್ಲೇರ್ತಾ ಹಾ ಐನ್ ತೂಪುನೇವೇ ಒಂಜಿ ಸೌಭಾಗ್ಯ ಸಿರಿಕುಲು ಕಾರು ಒತ್ತೊಂದಿಪ್ಪು ನೀನು ತೂನಗ ಯಾನು ಭೂಮಿಡುಲ್ಲೇನ ಸ್ವರ್ಗಡುಲ್ಲೇನ ಅಂದ ಗೊತ್ತಾವಂದಿಜ್ಜಿ ಬತ್ತಿನಾಯ ಯಾನು ಜೆತ್ತಿನಾಯನ ಲಕ್ಕದ ಪಾತೆರ್ ನಾವು ಸರಿಯತ್ತೆ ಅಂಚಾಯನೆದರ ಆ ನಿದ್ರಡಿಪ್ಪುನ ಮೋನೆ ಬಾಲೆದಂಚ ತೋಜಿನ ಮೋನೆನು ತೂಂದೆ ಆರ್ನ ಪಾದ ಮುದಲಡೆ ಕುಲೋನುವೆ ಇಂದುವೇ ಎನ್ನ ಸೌಭಾಗ್ಯ ಎನ್ನ ಸುಕೃತ ದಾದ ಪೊರ್ಲಿ ಎಂದು
ತರಮಿತ್ತು ಹಾಗಾರೋಡು ತರಮಿತ್ತು ಹಾಗಾರೋಡು ನೆನೆಕೊಂಡು ಕುಲ್ಲೆ ಕಾರುತ್ತಿತ್ತು ಅರ್ಜುನೇ ಅತ್ತು ಸ್ವಾಮಿ ಹಣೆ ಬರಹ ಅಂದ ಪನ್ಪು ನಿನೆಕ್ಕುತುಲೆ ಅರಸು ಜೋಕುಲಾದ ಪುಟ್ಟಿನಂಚಿನ ಕಲ ಎಂಕಲು ಕೌರವ ಪಾಂಡವರು ಅಂದ ಪನ್ಪಿನಂಚಿನ ಪಾತೆರ ಬತ್ತಿನಾಯೆ ಪಾರ್ತೆ ಆಯ ಕುಲ್ದಿನ ಪೊರ್ಲುನರ ತೂಲೆಗೆ ಕೃಷ್ಣನ ಕಾರದ ಅಡಿಟ್ ಭಜನೆ ಮಲ್ತೊಂದು ಕುಲ್ದೆ ಎಂದು ಪಂಡ ಅರಸು ಜೋಕುಲ್ನ ಮರ್ಯಾದೆ ದೆಪ್ಪೆರೆ ಪುಟ್ಟಿನಾಯೇ ದಾದ ಈ ಕೃಷ್ಣನವರ ತೂಲೆಗೆ ಜಪ್ಪುನ ಪೊರ್ತ ಎಂದು ನಟು ಮಧ್ಯ ನಡು ಗಮ್ಮತ್ ತಿಂದದು ಜೆತ್ತದೆ ಅವಳದಾದಂದು ನಿದ್ರೆನ ಒಂದು ಕಪಟ ನಾಟಕದ ನಿದ್ರೆ ಅರೆ ನಯನ ಅಂದಪ್ಪ ಅರ್ಧ ಅಂದಂದು ಅರ್ಧ ಕಣ್ಣು ಮುಚ್ಚಿದು ಕೆಲವೇರು ದಾದ ಪನ್ಪೇರು ಗೊತ್ತುಂಡೆ ಒಂದು ಒಂಜಿ ರೀತಿದ ನಾಟಕ ಕೃಷ್ಣೆ ನಾಟಕನೇ ಗೊಬ್ಬು ನಾಯಿ ಗೊತ್ತುಂಡು ಆಂಡ ಒಂಜಿ ಪಾತೆರ ಪನ್ಪೇರು ನಮ್ಮ ಬೇಲೆ ಆವೋಡು ಒಂದು ಇತ್ತಂಡ ಕಕ್ಕೆದ ಕಾರು ನಾಂಡಲ ಪತ್ತೋಡ ಪುಂಡುಗೆ ಅಂಚಿನ ಬೇಲೆನು ಇನಿ ಕೌರವೇ ಮಲ್ಪೋಡು ದಾಯ ಕೌರವೇ ಎಂದು ಪನ್ಪಿನ ಈತ ಮಲ್ಲ ಪಾತೆರ ಪಂಡ ಜೆತ್ತಿನಂಚಿನ ವ್ಯಯರು ಕೊಲ್ಲೆ ಅಂದಪ್ಪ ಕೈ ಕಂಜಿಲೇನ ಮೇತೊಂದುಪ್ಪು ನಂಚಿನ ಶಾಪಗ್ರಸ್ತ ಕುಟುಂಬೋಡು ಪುಟ್ಟಿನಂಚಿನ ಗೊಲ್ಲೆ ಕೃಷ್ಣೆ ಎಂಕಲಿ ಏರು ಬಲ್ಲೆಗೆ ಮಹಾರಾಯೇ ಹಸ್ತಿನಾಪುರ ತದ್ವರೆ ದಾಯೆ ಎಂಕ್ ಏರ್ಲ ಪಟ್ಟ ಕಟ್ಟದಿನಿ ಇಜ್ಜಿ ಕಟ್ಟೋಡು ಬನ್ಪು ನಂಚಿನ ಮನಸ್ಸುಲ ಇಜ್ಜಿ ಎಂಕ್ ಮನಸ್ಸುಂಡ ಎಂಕ್ ದಾದ ಬೋಡುಂದು ತೋಜುಂಡ ವೈದ್ಯದ ದತ್ತೊನ್ನಂಚಿನ ಸ್ವಭಾವ ಕೌರವನ ಐನು ಒಪ್ಪೊನ್ನಂಚಿನ ಮನಸ್ಸುಂಡತೆ ಅವು ಮಲ್ಲೆ ನಮ್ಮ ದಾದ ಮಲ್ಪುವ ಐನು ಮರೆ ಮಾಚುನ ಎತ್ತಿ ಕೌರವೆ ಈ ಪೊರ್ತುಗೆನ್ನ ಬೇಲೆ ಅವಡತ್ತ ದಾದ ಮಲ್ಪುನಿ ಜೆತ್ತು ನಾಯನ ಲಕ್ಕಂಡ ಸರಿಯಾಪುಂಡ ಇಜ್ಜಿ ಲಕ್ಕಾಯರೆ ಬಲ್ಲಿ ದಾಯೆ ಬತ್ತೀನಿ ಯಾನು ದಾಯೆಗ್ ಆಯ ಎನ್ನ ಪಕ್ಷಗೂ ಬರೋಡು ಅಂಚಾದು ಪುನಗ ಲಕ್ಲಯ ಬಲ ಅಂದ ಬಂಡ ಬರ್ಪೇನ ಬೆ ಲಕ್ಕುನಾಯ ಲತ್ತು ನಾಟಕಗಾರೆ ಅಂಚಾದು ಪುನಗ ಕುಲ್ಲೊಡತ್ತ ಯಾನು ಓಲು ಕುಲ್ಲು ನಿಂಬೆ ಲೆಕ್ಕದಾನೆ ಕಾರ್ದಡಿಟ್ಟು ಭಜನೆ ಮಲ್ತೊಂದು ಕುಲ್ಲುನಾಯನ ಯಾನು ಅತ್ತೆ ಅತ್ತ ದಾದ ಮಲ್ಪೊಲಿ ತುಲೆ ತೋಜೊಂದುಂಡತ್ತ ಆಯನ ತರೆತ್ತ ಮಿತ್ತೊಂಜಿ ಪೀಠ ನಿಖಲು ಯೋಚನೆ ಮಲ್ಪುಲೆ ಈ ಪೀಠ ಅಂದ ಪನ್ಪಿನವು ಅರ್ಜುನೆ ಬರ್ಪಿನಂಚಿನ ಪೊರ್ತೊಡಿತ್ತುಂಡು ಆಂಡಲ ಪೀಠೊಡಿ ಅರ್ಜುನೆ ಕೊಲ್ಲಿಜೆ ಇಂದು ಕೌರವಗೋಸ್ಕರ ಏರೆಗ್ ದಾದ ತಿಕ್ಕೊಡ ಪೋಯಿನಲ್ಲವು ತಿಕ್ಕೊಡೋದು ಪನ್ಪುಡೆಗ ತರೆತ ಮಿತ್ತಿತ್ತನಂಚಿನ ಈ ಪೀಠನು ಒಯ್ತದ ಕುಲ್ವೆದು ಕಂಬಿಯ ಲಕ್ಕಡ ದಾನೆ ಅಪಡದುಕ ಉಂಡದು ಬೆಚ್ಚಲಾಯಿ ಮೈಕ್ ಒಂಜಿ ನಿದ್ರೆ ಮಲ್ತು ಲಕ್ಕದಾನಗ ಸಲ್ಮಂತಾಂಡು ಅಂಡ ಕನ್ನ ಬುಲದು ತೂನಗ ಒಂದು ದಾದ ಬಾವಚ್ಚರಿ
ದಾನೆ ಬಾವ ದಾಲಿಂಚ ಬತ್ತ ಮೆಗದಿ ಕಂಡನಿ ಆನಿ ಅಭಿಮನ್ಯು ಉತ್ತರೇನ ಮದಿಮೆಡ ನಿಕ್ಲೇನ ತುಯ್ಯಿ ನಾವು ಇನಿ ಬತ್ತತ ಪನ ಅಂದೆ ಬಾರಿ ಖುಷಿಯಾಂಡು ಇಲ್ಲಡು ಮಾತ ಸುಖನೇನಾ ಮೀನುದ ಪುರಟು ವಿರಾಟ ನಗರಿಡು ಮಾತಿರ್ಲ ಸೌಖ್ಯನಾ ಅಂಜನೆ ಅರುವದೆ ಅಭಿಮನ್ಯು ಆಯನ ಬಡೇದಿ ಪೊಸೆ ಮದಿಮಲ ಸುಖನೇನಾ ಆತೆ ಅತ್ತು ನಿನ್ನ ಅಣ್ಣಲ್ಲೋ ಮೆಗ್ಗಲ್ಲೋ ಮಾತ ಎಂಕಲ್ಲ ಕಲೆ ಆಯ್ನ ಒಟ್ಟು ಎನ್ನ ತಂಗಡಿಯಲ್ಲ ಮಾತ ಸುಕೊಟೆ ಉಲ್ಲೇರಾ ಬಾವ ಶ್ರೀಕೃಷ್ಣ ಹಾ ತಾಮರೆ ದೇಸರದ ಕಣ್ಣಡು ಕಣ್ಣ ಅರುಟು ಹಿಂಗೆ ನನ್ನ ತೂವೊಂದು ಎನ್ನ ಮೋಕೆದ ಲೆಪ್ಪುಡು ಏನಡ ಫಲ್ಗುಣ ದಾದ ನಿನ್ನ ಅಭಿಪ್ರಾಯ ಏನೊಂದಿಲ್ಲತ್ತ ಸುಖ ಅಂಡು ನಿತ್ತಂಡ ಮಾತಲ ಎಡ್ಡೇನೆ ಹಾ ಈ ದಾಯಂಚ ತಿರುಗದು ತೂ ಒಂದುಲ್ಲ ಎನ್ನ ಬೆತ್ತಡಿ ದಾದೋಣ್ ಹಾ ಒಂದು ದಾದ ಈ ಚಿತ್ರ ದಾಲ ಬಾವೇರು ತುಲೆಗೆಂಬಿಯನ ನಾಟಕ ಮಲ್ಲ ಬಾವೆ ದಾನೆ ಅಪರೂಪಡು ಬತ್ತಾರೆ ಅರಂತಡೆಡು ಪುರ ಸುಖನೇನಾ ಎನ್ನ ಬಗ್ಗೆ ಕೇನ್ಯಯಿ ಅತ್ತ ಇರ್ ಪಿರಾವ್ ಕುಲ್ಲುದಾರೆ ಎಂಕದಾನೆ ಪಂಡಿನಿದಾದ ಮಲ್ಲ ಬಾವೆ ಎಂದು ಪಾತೇರ್ನಿ ಆಯಡ ಅತ್ತ ನಿನ್ನ ಹಣೆ ಬರ ಅವುವೆ ಬುಡ್ಕ ಅತ್ತ ಈರ್ ಕುಲ್ಲುದಿನಿ ಓಲು ಬಾವೇರೆ ಎಲ್ಲ ಬೆತ್ತಡಿಟ್ ಎಂಕದಾನೆ ಮಂಡೆಡು ಕಣ್ಣುಂಡ ಪೀರ ಮಂಡೆಡು ಕಣ್ಣಿತ್ತನ ಇರ್ ಕುಲ್ಲಿ ನಾವು ತೋಜು ಎಲ್ಲ ಕಾರದ ತೀರ್ಥ ಕುಲ್ಲಿನ ಎಂಕ ತೋಜೆ ಕೃಷ್ಣ ಹಾ. ಶಾಸ್ತ್ರ ಗೊತ್ತಿತ್ತಿನಾಯಿ ಹಾ. ಲಕ್ಕು ನೀನ್ ದಿತ್ತಂಡ ಸುರುಕು ಎನನೇ ತೂವ ಬಂಡದ ನಿನ್ನ ಮಿತ್ತು ಯಾನ್ ಕುಲ್ದಿತ್ತೀನಿ ಇಜ್ಜಿ ನಿನ್ನ ಮನಸ್ಸಡು ದಾದ ಮಲ್ಪೋಡು ಬನ್ಪುನ ಯೋಚನೆ ಉಂಟು ಅವೇ ಈ ಮಲ್ಪುನಾಯೆ ಅಂಚ ದಾಲೆಜ್ಜಿ ಬಾವೇರೆ ಯಾನ್ ಯೋಗ ನಿದ್ರೆ ಮಲ್ಪೊಲಿ ಯೋಗಡ ಲಕ್ಕರಾಪು ಜತೆ ಅದು ಅವು ವಾರಿ ಈರ್ನ ಇತ್ತಿನ ಸುಯೋಗ ಎದುರುಡಿತುದುರ್ನ ತೂಪುನವ್ ಎನ್ನ ಸುಯೋಗ ಇರೇನು ಅದು ಈ- ಹಿರಿಯ ನಾನು ತುಯ್ಯರ ಅವು ಸುಯೋಗನೆ ಅಂಡ್ ಅವು ಪೂರ ಇಪ್ಪಡು ಬಾವೇರೆ ದಾನೆ ಇಂಚ ಬತ್ತರು ಹಾ. ಈರಿಡ ಬರೋಡಂಡ ಒಂಜೆ ಕಾರಣ ಒಪ್ಪನೆ ದ್ವಾರಾವತಿ ಡೀರ್ನ ಮೋಕೆದ ಗುರಿಯನ್ನ ಅಣ್ಣೆ ಉಲ್ಲೆರ ಅಂದಿಯ ಬಲರಾಮ ದೇವೇರು ತಿಕ್ಕೆ ಲಡಾಯಿಯೇ ಜಾಸ್ತಿ ಆವೊಂದುಂಡು ಅಂಚಾಯರ ಬಲ್ಯತೆ ನಮ್ಮ ಮದಿಮೆ ದಾಯಿ ಪನ್ಲೆ ವಂಶೋದ್ಧಾರ ಆವುಡು ಪ್ರಜಾಭಿವೃದ್ಧಿ ಆವುಡು ಸಂಬಂಧ ಏ ಪೊಳ್ಳ ಗಟ್ಟಿ ಆವುಡು ಸಂಬಂಧ ವೃದ್ಧಿ ಆವುಡು ಒಂದು ಅಂಡ ಮುರಾನಿ ನಡತನ ಒಂಜಿ ಮದಿಮೆ ಅಭಿಮನ್ಯುವಿನ ಮದಿಮೆ ತುಲೆ ಎಂಕ್ಲು ಮಾತೆರ್ಲ ಪೋದಿತ್ತ ಈ ಕೌರವೆರು ಬತ್ತಿಜೆರು ಅಡೆಗೆ ಕೌರವೆಲ ಬತ್ತಿಜೆ ಅಕ್ಲೆ ಪಂತಿಜೆರಿಗೆ ತುಲೆ ಅಪಕ ಯಾನ ಧರ್ಮರಾಯಡ ಒಂಜಿ ಪಾತೆರ ಪಂಡೆ ಧರ್ಮರಾಯ ಈ ಪಗಡೆ ಗೊಬ್ಬುಣವು ಒಂಜಿ ವ್ಯಸನ ಅಂಡಲ ಅವು ರಾಜರಿಗೆ ಅವು ಗೊಬ್ಬುಣ ಹಿಡ್ದದಲ್ಲ ತೊಂದರೆ ಇಜ್ಜಿ ಗೊಬ್ಬೊಲಿಂದ ಅಂಡ ಅವು ಗೊಬ್ಬುಡು ಅಂಡ ಆಯಗ ಐಟ ಅನುಭವ ಬೋಡು ಪರಿಣತಿ ಬೋಡು ಇಜ್ಜಿಂದ ಅಂಡ ನಿಕ್ಕಿತ್ತೆ ಸೋಲಾಂಡತ ಈತೆ ಪನ್ಪನೆ ದಾನೆಂದು ಕೌರವರ್ದಾವರ ಯಾನ ಸೋತೆಂದು ಬುಕ್ ಅಂಚನೆ ಪನಡಾಪುಂಡು ಅಂಚ ಪಂಡನೇಕ್ ಆ ಸಾತ್ಯಕ್ಕೆ ದಾನೆ ಪಂಡೆ ಗೊತ್ತುಂಡ ಈ ಬಲರಾಮೆ ಇತ್ತೆ ಸುಯೋಧನನ ಪಕ್ಷನು ಸೇರದಾತುಂಡು ಅಂದು ಪಂಡೆ ಪಿಸರು ಬತ್ತುಂಡು ದಾನೆ ಮಲ್ಪುನೆ ಕೃಷ್ಣನ ಮೋನೆ ತುದು ಮನಿ ಪಂದೆ ಆಯೆ ಆರ್ಯ ಹೊರ್ತೊಡು ದಾಯ್ತ ಓಲು ಪೋಂಡಲ ಅವಕ್ಕೇನು ಒಂಜೇ ಶಬ್ದ ಲಡಾಯಿ 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 ಎಂದು ಈ ಲಡಾಯಿ ನಂಕು ಬೋಡ ಕೌರವೆರಗಲ ಪಾಂಡವೆರಗಲ ಲಡಾಯಿ ಅದು ಯಾರ ಪಕ್ಷ ಏರ ಪಕ್ಷನೊಂದು ಸೇರುನ್ನ ಪಲ್ಲೆ ಅಂದ್ರೆ ಈ ಲಡಾಯಿದ ಸುದ್ದಿಯೇ ಬೊಡ್ಚಿ ತೀರ್ಥಯಾತ್ರೆಗೆ ಪೋಡು ಒಂದು ಮನಸ್ಸು ಮಲ್ತೊಂದುಲ್ಲೆ ಸ್ವಾಮಿ ಗುರುಕುಲೆ ಓಹೋ ಸುಯೋಧನ ಅಡ್ಡ ಬೂರೊಂಡೆ ಲಕ್ಲ
ಬಲ ಇಂಚಿ ಬಲ ಕೈತಡೆ ಬೆಲ್ಲ ಇನ್ನ ಶಿಷ್ಯ ಅತ್ತ ಈರ್ ಕೈತಲ್ಲಿ ಲೆತ್ತರಂದು ಬನ್ನಗೆ ಎಂಕ್ ಸಂತೋಷ ಅವೊಂದುಂಡು ಗುರುಕುಲೆ ದನಿಕ ಮಲ್ಲ ಮನೆ ಕೊರ್ತೆ ಸಂತೋಷ ಈ ದೊರೆ ಹಸ್ತಿನಾವತಿದ್ದ ದೊರೆ ಅಂದಪ್ಪ. ನನ್ನ ಪ್ರೀತಿದ ಶಿಷ್ಯೆ ಕುಳ್ಳು ಮೂಲು ಬಲ ಹುಲ್ಲೊಂದು ಬಂಡರು ಆ. ಸಂತೋಷ ಆಂಡು ಗುರುಕುಲೆ ಆ. ಇರಡ ಚೂರು ಪಾತೆರ್ರೆ ಚಂದ್ರ ಸುಯೋಧನ ಮಲ್ಲ ಮನೆ ಕೊರ್ತೆ ಬತ್ತದು ಕುಲ್ಲಲ ಅಂದು ಪಂಡರು ಅಂದು ನಿನ್ನ ಯೋಗ್ಯತೆಗೊಂತೆ ಕಡಿಮೆನೆ ಅಂಡದಾನೆ ಸ್ವಾಮಿ ಆ. ಗುರುಕುಲಾಯಿನಂಚಿನ ಈರು ಆ ಕೈತಲು ಕುಲ್ಲವರೊಂದು ಪಂಡ ಐದು ಮಿತ್ತದ ಯೋಗ್ಯತೆ ದಾದ ಉಂಡು ಒಂದು ಪಲ್ಲೆಗೆ ಆ. ಆ ಕಾರಣಗೋಸ್ಕರನೇ ಯದುಕುಲ ಚಂದ್ರೆ ಈರು ಆಹಾ ಕುರುಕುಲ ಚಂದ್ರೆ ಯಾನು ಕುರುಕುಲ ತಿಲಕ ಕುರುಕುಲ ಅಂದಪ್ಪ. ಚಂದ್ರ ಈ ಅಂದಪ್ಪ ಒಂದೇ ರೀತಿ ಕುರುಕುಲಕ್ಕೆ ಯಾನು ಚಂದ್ರ ಇತ್ತಿಲ್ಲ ಅಂದ 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 ಯದುಕುಲಕ್ಕೆ ಈರು ಚಂದ್ರ ಇತ್ತಿಲ್ಲ ಅಂದಪ್ಪ ಸ್ವಾಮಿ ಆ. ಏಪಲ ಇರ್ನಡೆಗೆ ಯಾನು ಬರೊಂದಿತ್ತೀನಿ ಆಹಾ. ವಿಚಾರಲು ಪೂರ ಇರೆಗೆಲ ತೆರಿದೊಪ್ಪು ಆ. ಮದಿಮೆದೆಡ್ಲ ಲಡಾಯಿ ಮಾತಾ ಕೋಡಿಡ್ಲ ಲಡಾಯಿ ಅಂದ. ಆ ಪಾಂಡವೇರು ಕೌರವೇರೆಗ್ ಆ. ದಯಾದಿ ಮತ್ಸರ ಅಂದ. ಮಾತಾ ಕೋಡಿಡ್ಲ ಕೇಳಿದು ಬರ್ಪು ನಂಚಿನ ವಿಚಾರಲು ತುಂಬುರ್ದೆ ಇತ್ತನ ಮಂಚಿನ ಅಂದ ಸ್ವಾಮಿ ಆ. ಈ ಸಂದರ್ಭಡು ಆ. ಯಾನು ಮನಸ್ಸಿಡ ಆಲೋಚನೆ ಮಲ್ತೀನಿ ದಾನೆ. ಲಡಾಯಿದ ಕಲೊಟ್ಟು ಆ. ಪಗೆಕುಳಾಯಿ ನಂಚಿನ ಆ ಪಾಂಡವೇರೇನ ವಿರುದ್ಧವಾದ ಲಡಾಯಿ ಮಲ್ಪುನೆಗೋಸ್ಕರ ಆ. ಇರೆ ನಮಗೆ ಕೃಷ್ಣೆ ಉಲ್ಲೇತೆ ಅಂದ ಆಯವೋಲಾಂಡಲ ಎಂಕ್ಲೆನ ಪಕ್ಷಗೂ ಬರುವೆನಾ ಆಹಾ. ಆಯನ ನಮ್ಮ ಕೈತಡೆ ಮಲ್ತೋ ನೋಡು ದಾಯ ಬಂಡ ಆ. ಈರು ಏಪಲ ಕೌರವನ ಪಕ್ಷನೆ ಆಹಾ. ಇದು ಎಂಕ ಗೊತ್ತಿತ್ತಿನ ವಿಚಾರ ಸ್ವಾಮಿ ಅಂಚಾದ ಅದು? ಇನಿ ಯಾನ ಆ. ಈರೇನ ಮೆಗ್ಗೆಡೆಗೆ ಬತ್ತೆ ಸ್ವಾಮಿ ಓಹೋ ಇನಿ ಕೃಷ್ಣ ಭವನಗೂ ಪೋಯಿನಿ ಅಂದಪ್ಪ ಆಹಾ. ಆಯಡ ಬತ್ತದ ಕೇಂಡೆ ಸ್ವಾಮಿ ದಾನೆ ಕೃಷ್ಣ ಆ. ಕೌರವ ಪಾಂಡವೇರ್ನ ಲಡಾಯಿಡು ಲಡಾಯಿಡು ಎಂಕ ಸಹಕಾರ ಕೊರೋಡು ದಾನೆ ಪಂಡೆ ಗುರುಕುಲ ಪಂಡಿನಿ ದಾದ ಗೊತ್ತುಂಡ ಆ. ಯಾನು ಪಾಂಡವೇರನ ಪಕ್ಷ ಅತ್ತಾವು ಇತ್ತುನವೇ ಅತ್ತ ದಾಲೆ ನಂಗೆ ಹೊಸತ್ತತ್ ಐದು ಕೊಂಚ ಪಾತೆರ ಬಂಡೆ ಅಣ್ಣೆ ಉಲ್ಲೇತ ಅಂದು? ಬಲರಾಮೆ ಮುಖ ಯಾದವ ಸೈನ್ಯ ಉಂಡತ್ತ ಅಂದ್ ಅವು ಪೂರ ಬೋಡನ ನಿಕ್ಕಾಂಡು ದಾನೆ 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 ಬಲರಾಮೆ ಬುಕ್ಕ ಯಾದವ ಸೈನ್ಯ ಉಂಡತ್ತ ಇತ್ತೆ ಆಡೆ ಮುಟ್ಟ ಕೃಷ್ಣ ಎತ್ತಿಯನ ಅವು ತುಲೆ ಎಂಕ್ ಬೇಜಾರಾಯಿನಿ ಏನಡ ಒಂಜಿ ಪಾತಿರ ಪಣಂದೆ ಆಯ ಈ ದ್ವಾರಕ್ಕೆ ಪಾಲು ಮಲ್ಪನಾಡೆ ಮುಟ್ಟ ಎತ್ತಿಯನ ಅವ್ಯ ತುಲೆ ಅಧಿಕ ಪ್ರಸಂಗ ಅವ್ಯಂಕ ತೋಜಿನಿ ಸ್ವಾಮಿ ಓಹೋ. ಆಯ ಅರ್ಜುನೆ ಪಂಡಿನಿ ದಾದ ಗೊತ್ತುಂಡ ದಾನೆ ಸ್ವಾಮಿ ಆ. ಎಂಕ್ ಈರುವರಿಯೇ ಯಾವು ಆ. ಬಲರಾಮನೊಟ್ಟಿಗೆ 8 ಜನ ಒಟ್ಟಿಗೆ ಬತ್ತೇರ್ಂದ ಅಕ್ಲೆಗೆ ನುಪ್ಪು ಕೊರಿಯರ ಎಂಕ್ಲೆಗೆ ಸಾಧ್ಯ ಉಂಡ ಆ. ಎಂಕ್ಲೆ ನಟ್ಟದು ಬೇಡದು ತಿನ್ಪುನೆ ಅಕ್ಲ ಹಣೆ ಬರನೆ ಆತೆ ಆಗ್ಲೆಗ ಅವೇ ಅಭ್ಯಾಸ ಅತ್ತ ಪಂಡ್. ಅಂದಪ್ಪ ಆ. ಅಂಚಾದು ಪುನಗ ಪುನಗ? ಈ ಪೊರ್ತುಗು ಆ. ವಾರೀತಿದ ಬೇಚಾರ ಮಲ್ತನಂದೆ ಆ. ಈರೇನ ಶಿಷ್ಯ ಆಯಿನಂಚಿನ ಆ. ಈ ಕೌರವಗ ಇರು ಸಹಾಯ ಮಲ್ಪೊಡು ಗುರುಕುಲೆ ಸಹಾಯ ಮಲ್ಪೊಡು ಕೌರವ
ಸ್ವಾಮಿ ಗುರುಕುಲ ಇತ್ತೆ ಕೃಷ್ಣೆ ದ್ವಾರಕೆನು ಪಾಲ ಮಲ್ತದ್ಲ ಬುಡಿ ಅಂದು ಸ್ವಾಮಿ ಯುದ್ಧ ಮಲ್ಪಂದಿನ ಹ. ನಿರಾಯುಧ ಆಯಿನಂಚಿನ ಕೃಷ್ಣೆ ಒಂಜಿ ಮೈಟ್ ಅಂದು ಮೂಜಕ್ಷೋಹಿಣಿ ಸಹಿನ್ಯ ಹ. ಬಲರಾಮ ಸಹಿತ ನಣೊಂಜಿ ಅವನಿಕ್ ಕೂಡೆಟ್ ಅಂದ್ ಇತ್ತೆ ಪಾರ್ಥೆ ಒತ್ತೊಂದಾತಂಡು ಕೃಷ್ಣನ ಒತ್ತುಂಡು. ನಿಕ್ಕಿತ್ತ ಉಳಿನ ಆಯ್ಕೆ ಯಾನು ಈರ್ ಆತ ಅಂದ್ ನಡಪಡಿಯ ಕೃಷ್ಣೆ ಪಾಂಡವೆರಾಡಿಗ್ ಹ. ಆಯ್ಗ ಏನು ದುಂಬು ಏತೋ ಸರ್ತಿ ಬೋಡನಾಥ ಸಹಾಯ ಮಲ್ತದೆ ಹ. ಆಂಡ ಆಯ ಇತ್ತೆ ಪೋಪ್ನೆ ಪಾಂಡವೇರ ಪಕ್ಷಿಗು ಎನ್ನನ್ಲ ಬುಡ್ದು ಅಂತಪ್ಪ ಆತ ಹ. ಇಪ್ಪಡು ಆಯೆ ಈ ಲಡಾಯಿಡ್ ಹ. ದಾಲ ತೊಂದರೆ ನಿಕ್ಕ ಮಲ್ಪನ್ನಿ ಲೆಕ್ಕನೆ ಹ. ಯಾನ್ ತೋವನ್ವೆ ಸ್ವಾಮಿಲೇ ಆ. ಈರು ಪಂಡಿನ ಪಾತೆರ ಕೇನ್ನಗ ಆ, ಸ್ವಾಮಿ ಸುಯೋಧನ ಪ್ರತಿಯೊಂದು ಪಾತೆರೊಡ್ಲ ಕೌರವಗಿರು ಪಂಡಿನಂಚಿನ ಪಾತೆರ ಆ. ಬುಡು ಕೌರವ ಯಾನುಲ್ಲೆ ಹೌದ್, ಇರು ಅಂದ್. ಪಂಡಿನ ಪಾತೆರಕ್ಕೆ ಎನ್ನಗ ಸಂತೋಷ ಒಂದುಂಡು ಗುರುಕುಲೆ ಆ. ಆಂಡ ಆನಿ ನಡತಿನ ಘಟನೆಲು ಪೂರ ನೆನಪ ಒಂದುಂಡು ಓ. ಇರು ಪಂಡಿನಿದಾದ ಆ. ಈರೆ ಮೆಗದಿ ಸುಭದ್ರ ಉಲ್ಲಲತ ಆಲೆನೆ ನಿಕ್ಕ ಯಾನು ಮದಿಮೆ ಮಲ್ತು ಕೊರ್ಪೆ ಈರೆನ ಪಾತೆರ ಕೇಂದ್ರ ಸಂತೋಷಡು ಆ. ಆ ಬಾಸಿಂಗ ಕಟ್ಟೊಂದು ದಿಬ್ಬಣ ಸಮೇತ ಬತ್ತಿನ ಏ ಕೌರವೇ ಅಂದಪ್ಪ. ಆಂಡ ಆದು ಪೋಯಿನಿದಾದ ಸ್ವಾಮಿ ಆ ಅರ್ಜುನಗ ಮದಿಮೆ ಮಲ್ತದ ಕೊರಿಯರ್ ಆ. ಆಯ್ತ ಒಟ್ಟಿಗೆ ಯಾನು ಪನ್ಪುನಿ ಆ. ಅವು ಈರೆನ ಮೆಗದಿ ಕೃಷ್ಣಗಲ ಕೈತಲ ಮೆಗದಿಯೇ ಅಂದ್ ಆಯ್ತ ಬಗ್ಗೆ ಬುಡುವ ಆ. ಆ ವಿಚಾರನು ನೆನಪುನಗ ಆ ಲೆಕ್ಕನೆ ನನಲ ಒಲ್ಲ ನಡತದು ಪೋಂಡ ಆನಿದ ಅಂಚೆ ಇಪ್ಪಡು ಅಂದಿರು ಪಾನುವಾರ ಆಯ್ತ ಒಟ್ಟಿಗೆ ಬುಕ್ಕೊಂಜಿ ನಡತ್ತಡತ್ತೆ ಓವು. ಎನ್ನ ಮಗಕ್ ಆ, ಆ. ಲಕ್ಷಣಗ ಮದಿಮೆ ಮಲ್ಪುವೆ ಬಂಡದು ಆ. ಅಪ್ಪಗದಾದಾಂಡ ಸ್ವಾಮಿ ಅಪ್ಪಗಲ ಆಯಿನಿದಾದ ಆ. ಆ ಅರ್ಜುನನ ಮಗ ಅಭಿಮನ್ಯುಗ ಮದ್ಮೆ ಮಲ್ತದ ಕೊರ್ಪುನೆದ ಒಟ್ಟಿಗೆ ಅಂದಪ್ಪ ಕೋಲು ಪತ್ತೊಂದು ಗಿಡತ್ತೊಂದು ಬತ್ತಿನ ಅರಗೀರ್ ಅಂದ್. ಸ್ವಾಮಿ ಗುರುಕುಲೆ ಆ. ಪ್ರತಿಯೊಂದು ಸಂದರ್ಭಡ್ಲ ಕೌರವಗ ಈ ರೀತಿದ ಅನ್ಯಾಯ ಆ ಒಂದು ಬತ್ತಂಡ ಆ. ಕೌರವ ಬುಡು ಒಂದು ಇರು ಪನ್ನಗ ಆ. ಯಾನ್ ಒಯ್ನ ಪತ ನೋಡೊಂದು ಬನ್ಪಿನ ನೆಂಕ ಆಲೋಚನೆ ಆ ಒಂದಿಜ್ಜಿ ಗುರುಕುಲೆ ಅಂಚಾದು ಪುನಗ ಆ. ಸಂಶಯ ಬರೊಂದುಂಡು ಗುರುಕುಲೆ ಕೌರವ ಪಾತೆರುಡು ಪಗರಿಜ್ಜಿಯೇ ಪಾತೆರುಡು ಪಗರಿಜ್ಜಿ ಎನಡ ಎನಡ ಈ ಪಾತೆರಡ ಈ ಪಾತೆರಡ ಬಲ 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 ಅಂದೆ ಕೈ ನೋತು ನಂಬುಗೆ ಕೊಡ್ತಯನ ಕಡಪುಡುದು ಬಲರಾಮೇ ದಾದ ಗುರುಕುಲೆ ಪಾತೆರಡ ಈ ಪಾತೆರಡ ಬಲ 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 ಅಂದೆ ಕೈ ನೋ ನಮ್ಮುಗೆ ಕೊಡ್ತಯನ ಕಡಪುಡುದು ಬಲರಾಮೇ ಮಾತಾ ಯಾದವೆರಡ ಪಪಿದಡಿದು ಪೋದು ಬರ್ಪೆಂದು ಪುನಗ ನೀಡಾತಿ ಪೂವಲುದಾರು ನೆನೆತೆರು ನೀಡಾತಿ ಪೂವಲುದಾರು ನೆನೆತೆರು ಮನಸ್ಸಿಡಿಂಚ
ಸುಭದ್ರಾ ಕಲ್ಯಾಣ. ಸುಭದ್ರನ ಮದಿಬೇಡ ಯಾನ್ ಅಲ್ಲಿ ನಿಕ್ಕೇ ಮದುವೆ ಮಲ್ತದ್ದು ಕೊರಡೊಂದು ಆಲೋಚನೆ ಮಲ್ತನೆ ಅಂಡ ದಾಯ್ತ ಮಲ್ಪನೆ ಪನ್ಲ ಆ ಕೃಷ್ಣನ ಕುತಂತ್ರದವರ ಸನ್ಯಾಸಿ ವೇಷ ಪಾಡೊಂದು ಬತ್ತಿನ ಅರ್ಜುನಿ ಆ ಸುಭದ್ರೆನ್ ಎಡ್ಡೆ ಮಲ್ತೊಂದು ಆಯನ ಹಾರ್ಸ ಒಂದು ಪೋಯಿ ಅದು ಇತ್ತೆಲ್ಲ ಅಂಚನೆ ಒಲ್ಲ ನಡತದು ಪೋಂಡ ತೊಂದರೆ ಅತ್ತ ಗುರುಕುಲ ಕಲಕಂಗಿ ಕಲ್ಯಾಣಡಲ ಆಯ್ತನ ಅಂಚನೆ ಅಂದಪ್ಪ ಎಂಕ್ ಮೋಸನೇ ಆಯ್ನೆ ಅಂಡ ಇತ್ತೆ ಅಂಚನೆ ಆವಾಂದ್ ಈ ಪೋಡಿ ಪುಣ್ಯ ಬುಡ್ಚಿ ಅತ್ತೆ ನನ್ನಲ್ಲ ಈ ದಾಯಿ ಪಂಡ ಕೌರವ ಅಂದಲ್ಲ ಪಂಡರಂಡ ಅಂದಿರು ಇದು ಮದಿ ಮೆತ್ತತ್ತ ಇಂದು ಲಡಾಯಿದ ಕಳ ಅತ್ತ ಆಯ್ದ ಅವರ ಅಲ್ಪ ಅಂಚ ಆಪುನಂಚಿನ ಒಂಜಿ ಪ್ರಸಂಗ ಬರಂದ್ ದನ ಈ ನಿಕ್ ಎನ್ನಮಿತ ನನ್ನಲ್ಲ ಅನುಮಾನ ಉಂಡು ದಾಂಡ ಅತ್ತು ದುಂಬು ನಡತಿನ ಪೂರ ಘಟನೆಲೇನು ತೂನಗ ತೂನಗ ಈ ಪೊರ್ತುಗು ಓಲ್ಲ ಕೌರವನ ಕೆಕ್ಕಿಲಿಗೆ ಓಲ್ಲ ಇಜ್ಜಿ ಐಕೋಸ್ಕರ ಯಾನಿತೆ ದಾತ ಪನ್ಪೆ ಗೊತ್ತುಂಡ ದಾದ ನಿನ್ನ ಕೈತ ಮಿತ್ ಕೈದಿಡ್ದು ಭಾಷೆ ಕೊರ್ಪೆ ಅಂಚ ಒಂದು ಯಾನ ನಿನ್ನನ್ನು ಬಿಡುದು ಪಾಡಯೇ ಲಡಾಯಿ ಆ ಪಾಂಡವರ ವಿರುದ್ಧವಾದ ನಿನ್ನೊಟ್ಟಿಗೂ ಹೋರಾಡುಣಿಕ್ ಲಡಾಯಿದ ಕಳಟ್ ಯಾನು ಬರ್ಪೆ ಸಂತೋಷ ಪಾತೆರಿಗೂ ತಪ್ಪು ನಾಯೇ ಅತ್ತು ಯಾನು ಸ್ವಾಮಿ ಗುರುಕುಲೆ ಈರು ಪಂಡಿನಂಚಿನ ಪಾತೆರನು ಕೆಂದು ಖಂಡಿತವಾದ ಹಸ್ತಿನಾಪುರದ ಅರಸ್ವಾಯಿನಂಚಿನ ಕೌರವೇಶ್ವರೆ ಪಿರರ ಅರಸ್ವಾದ ಮೆರೆಪ್ಪುನಂಚಿನ ಆ ಸಂಕಲ್ಪ ಎನಡ ದೀವೊಂದು ಹೋದು ಬರ್ಪೆ ಆಯ್ನಾತ್ ಬೇಗ ಬರುಡು ಗುರುಕುಲೆ ಈರ ಆಯ್ನಾತ್ ಬೇಗ ಬರುಡು ಈರೆನ ಸಾಧಿನೇ ಕಾತೊಂದುಪ್ಪೆ ಆವಡ ಹಸ್ತಿನಾವತಿನ ಸೇರ್ಲಾ ಸಮಯಕ್ಕೂ ಸರಿಯಾದ ಯಾ ನಾಡೆಗೆ ಆವು ಗುರುಕುಲೆ ಮಣ್ಣಿ ಕೌರವ ದೊರೆನ ಬಲಕು ಪೋದಿತ್ತಿರಡ ಇತನ ಮಡೆ ಕೌರವ ದೊರೆನ ಬಲಕು ಪೋದಿತ್ತಿರಡ ತನ ಕೆಲಸಗ ಪಿಂದು ಮಾಧವೆ ಒಂಜಿ ಪರಪೆತ್ತನು ಉಜ್ಜೆರು ಪತ್ನಡೆ ಕಡಪುಡಿಯರು ಮಾಧವೆ ಒಂಜಿ ಪರಪೆತ್ತನು ಉಜ್ಜೆರು ಪತ್ನಯಡೆ ಕಡಪುಡಿಯರು ಅಣ್ಣೆ ಬಲರಾಮೆ ತಂಕೊಡ್ ಪುದರಡು ಮಾತ್ರ ಬಲರಾಮೆ ಅತ್ತು ತಂಕೊಡುಲ ನೂದಾನೆ ಬಲುತ್ತಾಯೆ ಅಂಚ ಇಪ್ಪುನಗ ಇತ್ತೆ ಕೌರವ ದೊರೆನ ಒಟ್ಟುಡು ಕೊಲಲದ ಕಂಡೊಗು ಕುರು ಕಂಡುಡು ನಡಪನ ಕೊಲಲೊಗು ಎನ್ನ ಅಣ್ಣೆ ಪಿದಡುಂಡ ಆಯನ ಒಟ್ಟುಡು ಯಾದವೆರೆನ ಸೇನೆಲ ಸೇರೊಂಡ ಪತ್ತದುಂತಯರೆ ಸಾಧ್ಯ ಇಜ್ಜಿ ಆತೆ ಅತ್ತು ಎನ್ನ ಅಣ್ಣಗ ಸುರುಟೆ ಸುಭದ್ರೆನ ಅಂಚನೆ ಆಯನ ಮಗಲ್ನ ಮದಿಮೆದ ವಿಷಯಡು ಭಾರ್ಯಾತು ಕೋಪ ಉಂಡು ಈ ಅಸಮಾಧಾನನು ಒಲ್ಲ ಈ ಪೊರ್ತುಡು ಪಿದೈ ಪಾಡ್ಯಂದಾಂಡ ಪಾಂಡವೆರೆ ಸೋತು ಸುನ್ನಾವಡವು ಹಸ್ತಿನಾಪುರೊಟ್ಟು ಆಳ್ಪುನಂಚಿತ್ತಿನ ಈ ಧರ್ಮಯುದ್ಧಡು ಅಧರ್ಮಡು ನಡಪುನಂಚಿತ್ತಿನ ಕೌರವೆರೆನು ಧರ್ಮಡು ನಡಪುನಂಚಿತ್ತಿನ ಪಾಂಡವೆರೆನ ಕೈಟ್ ಅಲಿತದು ಲೋಕ ಬೆಲಗೆರ ಪಿದಡಿನಂಚಿನ ಈ ಪೊರ್ತುಡು ಎನ್ನ ಅಣ್ಣೆ ರೌದ್ರ ಪರಾಕ್ರಮಿಯ ಇನ್ನಂಚಿನ ಬಲಭದ್ರೆ ಪೋಯೇರುಂಡ ಎನ್ನ ಕಜ್ಜೊಗು ಕಲ್ಲು ಪಾಡಿಲೆ ಕಾಪುಂಡು ಐಕ್ ಆತೆ ಅತ್ತು ಅವಳು ನಾನೊಂಜಿ ವಿಷಯ ಬರ್ಪುಂಡು ದಾದ ಪಂಡು ನಿತ್ತಂಡ ಎಂಕುಲೇ ಮೆಗ್ಗಿ ಪಲೆಯಲ್ಲೋ ಕತ್ತಿ ಬಡ್ಡು ಉಜ್ಜರು ನಾಯರು ಪತ್ತೊಂದು ತಡಿತೊನೆರೆ ಉಂತೊಂದಿತ್ತಂಡ ಅವು ಒಂಜಿ ಅಣ್ಣೆ ಮೆಗ್ಗ್ಯನ ಪಾಟನು ಇಜ್ಜಂಡ ಒಪ್ಪ ಪುಟ್ಟಿನಕಲು ಪನ್ಪಿನಂಚಿತ್ತಿನ ಒಂಜಿ ಸಂಬಂಧನು ಲೋಕೋಗು ಪನ್ಯರೆಗ ಆಪುಜಿ ಐಕಾದ್ ಈತೆಯನು ದಾದಾಂಡಲ ಒಂಜಿ ಬೇಲೆ ಬೆನೋಡು ಪೇರ ಕುದು ಪರಿಪಿ ನೀರಿಗೆ ಪುಲಿ ಪುಂಟುನ ಬದಲು ಯಾನಿತ್ತೆ ಪೇರ ಕುದುಪ್ಪೆಗೆ ಪುಲಿ ಪುಂಟೋಡು ಅಂಚಾಂಡ ದಾದ ಮಲ್ಪೊಲಿಂದು ತೂಂಡ ಎನ್ನ ಅನ್ನೆ ಬಲಭದ್ರೆ ತಂಕೊಡು ಬಲತಾಯಾಂಡಲ್ಲ ಸತ್ಯ ಧರ್ಮ ನ್ಯಾಯ ನೀತಿನ ತೆರಿದು ನಡಪುನಾಯೆ ಆತೆ ಅತ್ತು ದೈವ ದೇವರಿಗೆ ಪೋಡಿಯುನಾಯೆ ಅಂಚಾನಗ ಇತ್ತೆ ಯಾನು ದಾದ ಮಲ್ಪೊಲಿ ಎಂಕುಲು ಸುರುಟೆ ಪೆತ್ತ ಮೇಪುನ ಕುಲತಕ್ಕಲು ಅಂಚಾನಗ ಇತ್ತೆ ಯಾನು ಅಣ್ಣನ ದಂಡ ಪಿದಡ್ದುನತ ಕುರು ಕಂಡೋಗು ಆ ಪಿದಡಿನ ದಂಡಿಗೆ ಎದುರಾದ ಅಣ್ಣನ ಕೈ ತಾಗನಗ ಮಗುರು ನಂಚಿನ ಒಂಜಿ ಪರಬು ಪೆತ್ತನು ಆಯನಡೆ ಕಡಪುಡೋಡು ಇತ್ತೆ ಕಡಪುಡ್ದ ಆಂಡ್ ನನ್ನ ದಾದ ಆಪುಣೊಂದು ತೂಕ ಲೆತ್ತೊಂದು
ಪತ್ತಿ ತಲೆದರೆನು ತೂದು ಸಂತೆ ಸೊಡು ಬತ್ತದು ನಾಯರ್ ಬತ್ತಿನ ಬಲರಾಮೆ ಕೈಟೈನ ಪೂಜಡಿರು ನಾಯರ್ ಬತ್ತಿನ ಬಲರಾಮೆ ಕೈಟೈನ ಪೂಜಡಿರು ಕೌರವಗ ಭಾಷೆ ಕೊರದು ಕಡಪುಡ್ದೆ ಇತ್ತೆ ಆಯನ ಸೇನೆನ ಸೇರೋಣಿಯಗರೋಸ್ಕರ ಯಾನಲ ಎನ್ನ ಈ ಯಾದವಿ ಸೈನ್ಯಲ ಪಿದಾಡೊಂದುಲ್ಲ ಬಪ್ಪುನಂಚಿನ ಮಾರ್ಗ ಮಧ್ಯಡು ಒಂಜಿ ಪೆತ್ತ ಪರಬು ಪೆತ್ತ ಎಂಕಲ್ನ ಸೇನೆಗ ಅಡ್ಡ ಅಡ್ಡ ಬರೋಂದುಂಡಿಗೆ ಚಾರೇರು ಐನ ಬಲಿಪಾಯರ ತುಂಡ ಅವು ಬಲಿಪುಜಿಗೆ ಪಿರಲ ಅಡ್ಡ ಅಡ್ಡ ಬರೋಂದುಂಡಿಗೆ ಈ ವಿಷಯ ಎನಡಬತ್ತದಾಗ್ಲ ಪಂಡೀರು ಎಡ್ದವರ ಐನ ತೆಲೆಸಾಯರ ಯಾನೇ ಅಡೆಗು ಪೋಪೆ ಓ ಈ ಪೆತ್ತ ಪಂಡ ನಂಕ್ ದೇವೇರು 33 ಕೋಟಿ ದೇವೇರುಗುಲ್ಲ ವಾಸ ಆದಿಪ್ಪುನಂಚಿನ ಆ ಒಂಜಿ ದೇಹ ಆ ಪೆತ್ತದ ದೇಹ ಐಕ ಯಾನ ಪ್ರಥಮವಾದ ನಮಸ್ಕಾರ ಮಲ್ತದ ಈ ಪೆತ್ತನು ತುಂಡ ನಮ್ಕ ಶುಭ ಶಕುನಲ ಅಂದು నేను మెల్ల మై దడపుపే మైన్ సవరుపే కైనా కైట్ మై నించ పూజిపే దానండు అయ్యో పెద్ద బూరుదు పొండత్త పెద్ద సైతే పొండత్త నన్న దాన్య మల్పునే అయ్యో ಬಲಭದ್ರ ಕೃಷ್ಣ ಕುರು ಕಂಡದ ಕೊಲ್ಲಲಗು ದಂಡು ಪತ್ತೊಂದು ಪಿದಡಿನಾರು ಇರು ಅಂದು ಏಪಲ ಮೋನೆಡು ಉಲ್ಲಾಸ ಉಮೇದಲು ಉರ್ಕೊಂದು ಉಪ್ಪುಂಡು ಇರೆನ ಆಂಡ ಇನಿ ದಂಡು ಪತ್ತೊಂದು ಪಿದಡ್ನ ಈರ್ನ ಮೋನೆಡು ಏಪಲುದ ಉಮೇದು ಉಲ್ಲಾಸಲು ತೋಜೊಂದಿಜ್ಜಿ ಕಣ್ಣು ದರು ಬಾಡುದು ಪೋತುಂಡು ಮೋನೆ ಬಾಡುದು ಪೋತುಂಡು ಕಣ್ಣು ದರುಟು ನೀರು ಜಪ್ಪೊಂದುಂಡು ಆತೆ ಅತ್ತು ಏಪಲ ಪುಗೆಲಗಿ ಏರಾದುಪ್ಪು ನಂಚಿತ್ತಿನ ನಾಯರು ಇನಿ ತಿರ್ತು ಬೂರ್ದುಂಡು ದಾದಾಂಡಣ್ಣ ದಾಯಿಗಿಂಚ ಬುಲಿತೊಂದುಳ್ಳಾರು ಇಂಚಿನ ಪೊರ್ತುಡು ಈರ್ನ ಅಂಕೊ ಕಾದು ಬಂಟನ ತಂಕೊ ದೆಂಗಿ ಲೆಕ್ಕ ತೋಜುಂಡು ಎರಾಂಡಲ ರಕ್ಕಸಿರು ಪಗೆಟ್ ದಾದಾಂಡಲ ಮಲ್ತೇರ ಅತ್ತಿಗೆ ದಲ ಪೋಪಿ ತಾದಿಗ ಅಡ್ಡಗುಂತೀರ ಜಪ್ಪ ದಾದಾಂಡಣ್ಣ ಸಂಗತಿ ಕೇನು ಸುಲ್ಲುದ ದಾದಾ ಏನು ಗೌರವ ಬಲಗು ಎನ ಮನ ತಾನಿಡಬಂಗ ಏನು ಗೌರವ ಬಲಗು ಎನ ತಾನಿಡಬಂಗ ಬಿದಡಿನ ನೀನು ಕೊಂಪೆ
ಅಣ್ಣ ಲಡಾಯಿಡು ನಿಕ್ಕ ಯಾನ ಸಹಾಯ ಮಲ್ಪಪೆ ಅಂದ ಕೌರವಗು ಯಾನ ಪಾತೆರ ಕೊರ್ದೆ ಹಾ ಆ ಪಾತೆರನ್ನು ಉರಿಸಾಯರಿಗೋಸ್ಕರ ಹಾ. ಇನಿ ಸೈನ್ಯ ಸಮೇತವಾದ ಯಾನ ಹಸ್ತಿನಾವತಿಗೆ ಪಿದಾಡ್ದು ಬರ್ಪನಂಚಿನ ಸಂದರ್ಭ ಒಂಜಿ ಮುದಿ ಪೆತ್ತ ಎಂಕಲ್ನ ಸೇನೆಗೆ ಅಡ್ಡ ದಿಡ್ಡಿಯಾದ ಬತ್ತಂಡು ಹಾ ಆ ಪೆತ್ತನ ಯಾನ ಇಂಚವರೋ ಮೈ ಪೂಜಿಸತಗ ಆ ಪೆತ್ತ ದಡ್ಡ ಮಗರದು ಬೂರುಂಡು ಅಣ್ಣ ಅಣ್ಣ ಒವೇ ಒಂಜಿ ಕೆಲಸಗ ಪೋಪುನ ದುಂಬು ಆ ಇನ್ನೆತ್ತ ಕೆಲಸದ ಎಡ್ಡೆ ಪಡಿಕೆಲೇನು ತೆರಿಯೊಂದು ಪೋಪುನಾರು ಇರು ಅಂದು ಈರೇ ಪನೊಂದು ಉಪ್ಪುವರೆ ಏಪಲ ಧರ್ಮ ಕಾರ್ಯಗ ಪೋನಗ ಅದರ್ಮಿಲೆನ ಪುಂಡುಡು ಪೋಯರೆ ಬಲ್ಲಿ ಪಂಡದು ಅಂಚಿನವ್ಲು ಈರೇ ತತ್ತು ನಡತರ ದಾನ್ನ ಇಜ್ಜಂಡ ಇಂಚಪುರ ಆಯರೆಗುಂಡ ತತ್ತದ ನಡಪುಣೆನ ಧರ್ಮಡು ನಡಪುನ ಪಾಂಡವೇರ್ನಗ ಒಟ್ಟುಡು ಅಧರ್ಮಡು ನಡಪನ ಕೌರವೇರನ ಯುದ್ಧಡು ಇರು ಅಧರ್ಮದ ಪರವಾದ ಉಂತನೆದ ಸಾಕ್ಷಿಯಾದೇ ಒಂದು ಪುರ ಆಯಣ್ಣ ದಾನ್ನ ಓಹೋ ಕೃಷ್ಣ ಈ ಕಪಟ ನಾಟಕ ಸೂತ್ರಧಾರಿ ನಿಕ್ಕ ಮಾತ ವಿಷಯ ಎಲ್ಲ ಗೊತ್ತಿಪ್ಪುಂಡು ಇತೆ ಈ ಪನ್ಪುನೆ ಅಂಚಿನಕ್ಲೆಗ್ ದ್ರೋಹಿ ಆಯ್ನಕ್ಲೆಗ್ ನಮ್ಮ ಸಹಾಯ ಮಲ್ತಂಡ ನಂಕಲ ದೇವರೆಡ್ಡೆ ಮಲ್ಪುಜೇರು ಪಂಡದಂದು ಅಪಕ ಇತ್ತೆ ಯಾನಕ್ಲೆಗ್ ಸಹಾಯ ಮಲ್ತನ ಹಿಡ್ದ ಅವರ ಎಂಕಿ ಈ ಪರಿಸ್ಥಿತಿ ಒದಗದು ಬತ್ತಂಡು ಈ ಅದಲ ಇಪ್ಪುಂದು ಪಂಡಿನಿ ಕೃಷ್ಣ ಯಾದವರೆ ನಮ್ಮ ಕೈಟು ಒಲಾಂಡಲ ಪೆತ್ತ ಸಯ್ಯರೆಗುಂಡ ಓಹೋ ಕೃಷ್ಣ ಮಾತ ವಿಷಯ ಎಲ್ಲ ಗೊತ್ತಿಜ್ಜಂದೆ ಪಾತಿರು ನಾಯೆ ಅತ್ತು ಇತ್ತೆ ಎನ್ನಡ್ದಾವರ ಒಂಜಿ ತಪ್ಪ ಅತಂಡು ಎಂಕ ಪೆತ್ತಕೆರಿನಂಚಿನ ಒಂಜಿ ದೋಷ ಬತ್ತದಂಡು ಇಂದೆನ್ನ ಎಂಚ ಕಳೆಪುಣೆ ಇಂದೆನ್ನ ನಿವಾರಣೆಗೆ ಯಾನ ದಾಯ್ತ ಮಲ್ಪಡೊಂದು ಪನ್ವನ ಅಣ್ಣ ಪೆತ್ತ ಸೈತಣ ಪನ್ನು ಕೇನ್ನಗನೆ ಶಿವ ಶಿವ ತೆಡಿಲಾಕಿಲೆ ಕಾಂಡು ಅಂದು ಆಂಡಲ ನಮ್ಮ ಪೆತ್ತ ಪಂಡ ಅಪ್ಪೆಂದು ಪೂಜಿಪನಕಲು ನಮ್ಮ ಎಲ್ಲೇ ಹಿಡ್ದೆ ಪುಟ್ಟು ಬಲತದು ಇಡೆ ಮುಟ್ಟಲ ಪೆತ್ತದ ಪೇರು ನೆಯ್ಯಿ ಕೊಜಪ್ಪು ಪಂಡದು ಪರದು ಬಲತಿನಕ್ಲು ಇರುವೆರು ಅಪ್ಪೆ ಅಲ್ಲಿ ಇತ್ತಂಡಲ ನಮಕ್ ಅಪ್ಪೆ ಆಯ್ನಾಲು ಪೆತ್ತನೆ ಇದ ಮುಟ್ಟಲ ನಮ್ಮನ್ನು ತಾಂಕಿನ ಅಪ್ಪೆನು ಯಾದವ ಕುಲತಕಲೈನ ನಮ್ಮನೆ ಕೆನ್ನ ಒಂಚಿ ತಪ್ಪು ಬತ್ತಂಡಿತ್ತೆ ನಿನ್ನಡ್ದಾತಿ ಇಡೀ ಕುಲಕ್ಕೆ ಕುಡರಿದ ಪೆಟ್ಟ ಆಂಡಲ ಈ ಪುರ್ತುಡೈ ಕೊಂಚ ಪರಿಹಾರ ಅವಡತ ದಾದ ಪರಿಹಾರ ಅಂತುಂಡ ಅಲ ಉಂಡತ ಪೆತ್ತಕೆರಿನ ದೋಸ ಬೆನ್ನಿದ ಸುತ್ತ ಬಲಿಗೆ ತುಂದು ಬಲಿಗೆತ್ತುಂಡ ತಿಕ್ಕಿನ ತೀರ್ಥ ಮೀಡವು ಮುಂದಿನಕ್ಕೆ ಬಲರಾಮೆ ತಿಕ್ಕಿನ ತೀರ್ಥ ಮೀಡವು ಮುಂದಿನಕ್ಕೆ ಬಲರಾಮೆ ಶಿವ 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 ಎಂದು ಲಡೈ ಮದತದ ಪಗನೆ ಪುನೆಂಚಿಗ ಲೆತ್ತದ ಅರ್ಜುನ ಕೈಟ್ ಪಂಡರು ಗಿಡಿಮಿ ತರ್ನಾರು ಲೆತ್ತದು ಅರ್ಜುನ ಕೈಟ್ ಪಂಡರು ಪೆತ್ತ ಕೆರಿನ ಅಣ್ಣ ಬಲಭದ್ರ ಕೃಷ್ಣ ಪೆತ್ತ ಕೆರ್ನೆ ಪನ್ನಗನೆ ಒಂಥರ ಕೇನೆರೆಗೆ ಕಷ್ಟ ಒಂದುಂಡು ಅಂದ ಮಹಾಪಾತಕಗಳೆಟ್ಟು ಒಂಜಿಗೆ ಅಂದ್ ಬ್ರಹ್ಮ ಹತ್ಯ ಸ್ತ್ರೀ ಹತ್ಯ ಭ್ರೂಣ ಹತ್ಯ ದೋಷ ಲೆಡ್ದಲ್ಲ ಮೀರ್ನಂಚಿನವು ಗೋ ಹತ್ಯ ದೋಷ ಅಂದಿಗೆ ಅಪ್ಪೆನ ಕೆರ್ನರ್ ಅಪ್ಪೆನ ಕೆರ್ನ ದೋಷನೇ ಬತ್ತಿಲೆ ಕಾಂಡ್ ಅಂಚಾನಗ ಈ ದೋಷ ಪೋಡುಂದಿತ್ತಂಡ ಸಾಧಾರಣ ಪೋಪುಜಿಗೆ ಯಾನ್ ಕೇಂದ್ ಪಿಂದಿನಲಕ ಈ ದೋಷ ಪೋಡುಂದಿತ್ತಂಡ ಇಡೀ ಭೂಮಂಡಲಗ ಪುಡೆಮಿಗ್ ಸುತ್ತು ಬತ್ತದ ಅವಲವಲು ತಿಕ್ಕುನಂಚಿನ ಕೆದ್ದು ಗುವೆಲು ಗುರ್ಮೆ ತೋಡು ಸುದೆಕ್ಕಲೆ ಸಾರು ಬಾರ್ಲೆಡ್ ಮಿಯೋನ್ರ ಆ ತೀರ್ಥ ಮೀಪುನೆಡೆ ನಿನ್ನ ದೋಷ ಕಲೆ ಒಲಿಗೆ ಅಂಚಾದ್ ಈ ಮಾತೆರನ ಪರವಾದ ಪೊದಿತಿ ಯದುಕುಲಗೆ ದೋಷ ತಟ್ಟಾಯ ಅಂದ್ ಅಪ್ಪುಂಡು ದಯಪಂಡ ದಂಡ ಪೂರ ಒಟ್ಟಿಗೆ ಉಂಡು ಅಣ್ಣ ಈ ದೋಷ ನೀಯೊರಿಯ ಕಲೆ ಒಂದು ಬರುವನ ಹರ ಹರ ಶಿವ ಶಿವ ಯಾನ ದಾನೆ ತಪ್ಪು ಮಲ್ತೇಂದಿ ಎಂಕ ಈ ಶಿಕ್ಷೆ ಕೌರವಗು ಪಾತೆರ ಕೊರ್ದಿತ್ತೆ
ಎನ್ನ ಮಿತ್ತ ಆಯಗ ಅನುಮಾನ ಇತ್ತುಂಡು ದುಂಬು ರಡ್ಡ ಸರ್ತಿ ಈ ಪಾತೆರೆಗ ತತ್ತದ ಈ ಸರ್ತಿಲ್ಲ ಎಂಚ ಅಂದು ಕೇಳದಿತ್ತೆ ಅಪಗ ಆಯಗ ಯಾನ ಕೈತ ಮಿತ್ತ ಕೈ ತಟ್ಟದ ಭಾಷೆ ಕೊರ್ದಿತ್ತೆ ಈ ಸರ್ತಿ ಯಾನು ತಪ್ಪುಜ್ಜಿ ಎಂದು ಪಂಡತು ಎನ್ನ ಮಿತ್ ನಂಬುಗೆ ದೀತ ಹಸ್ತಿನಾವತಿಗೆ ಪೋಯಿನಗ ಒಂಜಿ ಪಾತೆರ ಪಂಡೆ ಬಲರಾಮ ನಿನ್ನ ಸಾಧಿನೇ ಯಾನು ತೋಂದಿಪ್ಪು ಪೇ ಪಂಡದು ಪಂಡ ಆ ಕೌರವಗಿತ್ತೆ ನಡ್ದು ಮೋಸ ಇಲೆಕ್ಕನೆ ಅಂಡತ ಅತ್ತಂದೆ ಬಲರಾಮೆ ಪಾತೆರೆಗ ತತ್ತನ ಎಂದು ಪನ್ಪುನ ಒಂಜಿ ಅಪವಾದಲ್ಲ ಎಂಕ ಬತ್ತದು ಪೋಂಡತ್ತ ದಾನೆ ಮಲ್ಪುನೆ ಆವಡು ಐನೆ ನನ್ನ ಯೋಚಿಸೋದು ಚಿಂತಿಸೋದು ಫಲ ದಾನೆ ಉಂಡು ಫಲ ಇಜ್ಜಿ ಎಡ್ದಾರ ಕೃಷ್ಣ ಪಂಡಿಲೆಕನೆ ನನ್ನ ಯಾನು ತೀರ್ಥಯಾತ್ರೆಗೆ ಪೋಪೆ ಭೂ ಪ್ರದಕ್ಷಿಣೆ ಮಲ್ತದ ಅಲ್ಪ ತಿಕ್ಕಿ ನಂಚಿನ ತೀರ್ಥೊಗ್ಲೆಡು ಪೂರ ಮೀದು ಎನ್ನ ಪಾಪನು ಪರಿಹಾರ ಮಲ್ತನ್ಪೆ ಹರ ತಾದಿಗ ತೊಡಂಕಾಡಿದ್ಯ ಅನ್ನನು ತೀರ್ಥ ಮೀಯರೆ ಪಂಡದು ಪುಡೆಮಿಸುತ್ತೆರೆ ಕಡಪುಡ್ದಾಂಡು ಇತ್ತೆ ಈ ಧರ್ಮ ಯುದ್ಧಡ್ ಕೊಲಲಗ್ ಅತ್ಯಾರದಂಚ ಇತ್ತನಂಚಿನ ಎಂಕಲ ದಂಡು ಬೋಡ ಅತ್ತು ಯಾನೊರಿ ಬೋಡಾಕಿ ಅನ್ನಗ ಈ ಒರಿ ಯಾವ ಪಂಡು ನಂಚಿತಿನ ಫಲ್ಗುನನ ಉಡಲದ ಅಂಗದಾದ ಪನ್ಪಿನೇನು ಯಾನಿ ತೇಡಕ್ಕೆ ನೋಡು ಆಯನ ಲೆಪ್ಪದಾತಂಡು ಓ ಪಾರ್ಥ ನಿನ್ನ ಉಡಲದ ಅಂಗದಾದ ಈ ಪೊಡುಂಬೆರ ಲೆಕ್ಕ ಮಲ್ತತ್ತಯ ದಾಯಗ ಮರ್ಲಾಯ ಈ ಓ ಲೀಲಾ ನಾಟಕ ಸೂತ್ರಧಾರಿ ಕೇನಿ ಎನ್ನ ಪಾತೆರದರ್ಥ ಈ ದಾನ್ನೋ ಯಾನಿ ಕೇನ್ನ ಪೊರ್ತುಡು ಸುಗಿತೊಂದು ಎನ್ನ ಮೋನೆ ತೂವೊಂದು ಯಾನೊರಿ ಯಾವೂ ಪಂಡದು ಕೇಂಡೊಂಡ ಆಂಡ ಈ ಧರ್ಮದ ಕೊಲ್ಲಲೊಡು ಎನ್ನಣ್ಣೆ ಬಲರಾಮೇಲ ಉಲ್ಲೆರು ನೂದಾನೆ ಬಲುತ ಬಲರಾಮೇಲ ಯಾದವೆರ ಪುಂಡುದ ಒಟ್ಟುಡು ಕುಡ ಪತ್ತು ಎಂಕಲ್ನ ಒಂಜಿ ಆಕ್ಷೋಹಿನಿ ದೊಟ್ಟು ಬೊಕ್ಕ ಪತ್ತ ಆಕ್ಷೋಹಿನಿ ಸೈನ್ಯಲ ಉಂಡು ಅಂಚೊಪ್ಪುನಗ ಆ ಪತ್ತೊಂಜಿ ಆಕ್ಷೋಹಿನಿ ಸೇನೆದ ಎದುರುಡು ನಮ್ಮ ಪಾಂಡವರನ ಬಲಟು ಯಾನ್ ಎದುರು ಉಂತದು ಸಾಧ್ಯನಾ ಪಾತೆರಗ ಪಂತೆ ಯಾನ್ ಮಮ ಪ್ರಾಣ ಹಿ ಪಾಂಡವ ಪಂಡದು ಯಾನ್ ಪಾಂಡವರೇನೆ ಆಯುಧದಂಚ ಪತ್ತದು ಅತ್ಯಾರಾದ ಗಲಸದಿ ಯಾನ್ ಗೆಲ್ಪವೆ ಪಂತೆ ಆಂಡ ಇತ್ತೆ ಅಲ್ಪ ಆತ ಆಕ್ಷೋಹಿನಿ ಸೇನೆದ ಎದುರು ಯಾನ್ ಎದುರು ಉಂತದು ಅತ್ಯಾರು ಪಂಡದು ಮಲ್ಪ ರಾಪುಣ ಅಂಚನಗ ಈ ಬಜ್ಜಿ ಕೈತಾನ ನಂಬುದು ಈ ಕೆಟ್ಟಿಯತ್ತ ಈ ಆಂಡಲ ಎನ್ನ ಒಟ್ಟುಗೊಪ್ಪುನಯ ಕೆಟ್ಟಿ ಬಿಡು ಎನ್ನ ನಿನ್ನರ್ದದು ನಿನ್ನ ಅಣ್ಣನ್ಲ ಕೆಟ್ಟಯತ ಆ ಧರ್ಮೋಡು ನಡಪು ನಂಚಿತಿನ ಧರ್ಮರಾಯ ದಾದ ಪನುವೇರ ದಾನ್ನ ಅಂಚನಗ ಒಂಜಿ ಚೂರು ತೂದು ನಡಪುನತ್ತ ಪಾರ್ತಾಯಿ ಓ ಶ್ರೀಕೃಷ್ಣ ದೇವರೇ ಈರಿನ ಗೊಬ್ಬುಲ ಎಂಕ್ಲೆಗೆ ತಿರಿಜಿಂದದೆಂತಾರ ಮೂಜಿ ಲೋಕನೆ ಈರಿನ ಬೊಳುಕಿರಿದ ಕಿಡಿಟ್ ಬೆಳಗ ಹೊಂದಿ ಪುನಾಗ ಈರಿನ ಸಂಗತಿ ಎನ್ನ ಅಣ್ಣಗ ಧರ್ಮಜಗ ಗೊತ್ತಿಜಿಂದ ತೆರಿಯಾರ ತೆರಿಯೊಂದರ ದಾನೆ ತೆರಿಯಂದೆ ಈತನೇ ಮುಟ್ಟ ಎಂಕ್ಲೇನು ತಾಂಕೊಂದು ಎಂಕ್ಲ ಬೆರಿಸಾಯ ಗೊಂತದು ಬತ್ತಿಜಾರ ಆ ದೇವರತ್ತ ಪರಮೇಶ್ವರ ದೇವರತ್ತ ಈರೇನಿಷ್ಟೇ ಆ ಬ್ರಹ್ಮ ದೇವರೇ ಈರ್ನ ಅಮ್ಮೇರು
ದೇವೇಂದ್ರಗ್ ದೇವರಿ ಈರು ಆ ಅಷ್ಟ ಲಕ್ಷ್ಮೀರನ ಕೈಪತ್ತಿನ ಶ್ರೀನಿವಾಸ ಏರು ಈರಿನ ಬಗ್ಗೆ ಏರೆ ಗೊತ್ತಿಜ್ಜಿ ಈರೆಗ್ ಏನಡ ಒಂಜಿ ಚೂರ ಅಂಡಲ ಮೋಕೆ ಪ್ರೀತಿ ಉಂಡಂದಾಂಡ ಈ ರಣರಂಗಡು ಎನ್ನ ಕುದುರದ ಬಲ್ಲು ಪತ್ತದು ಎನ್ನ ಕುದುರೆ ತೇರದ ಸಾರಥಿ ಅವಡು ಓ ದೇವರೇ ಅಂಚ ಇರಡಕ್ಕೇನೊಂದುಲ್ಲೆ ನಟ್ಟೊಂದುಲ್ಲೆ ಲಕ್ಕಲ ಪಾರ್ಥ ಕುಂತಿ ಬಾಲೆ ಮಧ್ಯಮ ಪಾಂಡವ ಇಂಚಿಕೇನು ಪೂ ಕನಪಿನಕಲ ಇಲ್ಲಗ ಪಜ್ಜಿರ ಕನಪುನಾಯೇ ಯಾನಂದು ಮಾತ ಪುಗರ್ವೇರು ಅಂಚ ಉಪ್ಪುನಗ ನಿನ್ನ ಬೋಯಿದ ಕೆಲಸ ಮಲ್ಪುನವುದಲ್ಲ ಮಲ್ಲ ವಿಷಯ ಅತ್ತು ಮಮ ಪ್ರಾಣಾಹಿ ಪಾಂಡವ ಪಂಡಿನಯೇ ಯಾನು ಈ ಪೊರ್ತುಡು ಆ ಪಾತೆರದಂಚನೆ ನಿನ್ನ ನಂಬಿಕೆಗೆ ಜಬದರಿಯಾದಿ ಯಾನು ಉಂತೊಡಾಪನು ನಿನ್ನ ಜಬದರಿದ ಪುದೆನು ತುಂಬುದು ಕೊಲ್ಲಲಡು ನಿಕ್ಲೆನ ಗೆಲ್ಪವನ ಬೇಲೆ ಮಲ್ಪುವೆ ಅಂಚಾದು ನಿನ್ನ ಬೋಯಿ ಆಪೆ ಬಲ ಪಯ್ಯರುದ ಬೂಂಕು ಬಲ್ಲು ಪತ್ತದೆ ಏರನು ತೇರು ನಮ್ಮ ಕಲಲದ ಕಂಡದಂಚಿ ಕುರು ಕಂಡದಂಚಿ ಪೋಯಿ ಧನ್ಯ ಸ್ವಾಮಿ ಧನ್ಯ ಅರಸೋ ಕೇ ಮಾಡ್ತಾ ಅರಸೋ ಕೇ ಬ್ರಹ್ಮಾಂಡ ಕೋಡಿನ ದರುಡು ಬತ್ತದ ಮೇರೆ ಪೀछे ये ಬ್ರಹ್ಮ ಮಿತ್ತೋರಿನ ಕುಲೆ ಗತಿದ ಮಿತ್ತೋರಿನ ಕುಲೆ ಗತಿದ ಹರ ಹರ ಮಾನಿಲೆಡ ಒಲ್ಲಿ ಕುದುರೆದ ಏತಿರೆ ಧನ್ಯನು 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 ಹರ ಹರ ಮಾನಿಲೆಡು ಒಲ್ಲಿ ಕುದುರೆದ ಏದಿರ ಧನ್ಯನು ದಾಸಿರಿಡು ನನ ವಾತರತ ದಯನು ಭಕ್ತವತ್ಸಲಗು ದಯನೋ ಭಕ್ತವತ್ಸಲಗ ಅರಸು ಬ್ರಹ್ಮಾಂಡ ಕೋಟಿನ ಬಂಜಿಡು ತುಂಬೊಂದಿ ಬಂಗಾರು ಗರ್ಭದ ಚಿನ್ಮಯೇನೆ ಆ ಪಾರ್ಥನ ಪಯ್ಯರುತ ಮುಂಕು ಬಲ್ಲು ಪತ್ತದು ತೇರು ಗಿಡರುನ ಬೋಯಾಯಿ ಬೊಕ್ಕ
ಮಿತ್ತು ಒರಿ ನಕಲೆನ ಗತಿದಾದ ಪಂಡದು ಜನ ಮಂದೆಲು ಬೆಕ್ಕಸೊಡು ಮೂಗುದ ಮಿತ್ತು ಬಿರೆಲು ದೀವೊಂದುಲ್ಲೇರು ಆತೆ ಅತ್ತು ಮಿತ್ತಡು ಪತಾಕೆಡು ಕುಲ್ಲಿನ ರಾಮ ಬಂಟೆ ಹನುಮನ ವೀರ ರೌದ್ರ ಅವತಾರನ್ನು ತೂದು ರಕ್ಕಸೆರು ಪೋಡಿಯೊಂದುಲ್ಲೇರು ಆಯ್ತ ಒಟ್ಟುಡು ಬಾನ ತಾದಿಡು ಪೋಪಿನಂಚು ಬಾನು ತಾದಿಡ್ದು ದೇವಾನು ದೇವತೆಲು ಪೂತ ಬರ್ಸದೊರಿತೊಂದುಲ್ಲೇರು ಆಯ್ನ ಒಟ್ಟುಡು ಪುಗರೊಂದುಲ್ಲೇರು ಎನ್ನ ಅರಸು ಆಯ್ನ ದ್ವಾರಾವತಿದ ಅರಸುಗು ಪೊಸತೊಂಜಿ ಪುದರ ದೀವೊಂದುಲ್ಲೇರು ಪಾರ್ಥ ಸಾರಥಿ ಪಂದು ನನ್ನ ದುಂಬುಗು ಈ ಮೆರೆಲಾ ಪನ್ನೊಂದುಲ್ಲೇರು ಆಯ್ತ ಒಟ್ಟುಡು ಈ ಪಾರ್ಥ ಸಾರಥಿ ಅರಸು ಆಯ್ನಾಯೇ ಬೋಯಿಯಾದು ಪಯ್ಯರು ಗಿಡರೆರೆ ಉಂತುನಂಚಿತಿನ ಪೊರ್ತುಡು ಎಂಕಲೆನ ಲೋಕಡು ಸತ್ಯ ಧರ್ಮ ನ್ಯಾಯ ನೀತಿಲು ನೆಗತು ಬರಡು ಈ ಗಲಿಗೆ ಚರಿತೆಡು ಒರಿದು ಪೋವಡು ಪನೊಂದುಲ್ಲೇರು ಲೋಕಗು ಸನ್ಮಂಗಲ ಆವಡು ಭದ್ರಂ ಶುಭಂ ಮಂಗಳಂ ಇದು ಪೊರ್ತುಗು ಪಾರ್ಥ ಸಾರಥ್ಯ ಪನ್ಪಿನಂಚಿನ ತುಳು ತಾಳಮದ್ದಳೆಗೆ ಅವಕಾಶ ಮಲ್ತು ಕೊರ್ತಿನಂಚಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ ಸರ್ವ ಪದಾಧಿಕಾರಿಲೆಗ್ಲ ಉಡಲ್ ದಿಂಜಿ ಸೊಲ್ಮೆ ಸಂದಾಯಿತ ಮಲ್ತೊಂದು ಮಂಗಳ ಪದ್ಯ ಹಾಡಿರೆ ಅವಕಾಶ ಮಲ್ತೊಂದುಲ್ಲ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ ಭಕ್ತರ ಮೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಭಾರತಿ ಎತ್ತಿರೆ ಭಾರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ
वारणास्यं हेमवर्णं मङ्गलाङ्गं मनोहरं गौरीपुत्रं गणश्रेष्ठं विघ्नराजं नमाम्यहं विघ्नराजं नमाम्यहम्।
ಗಮ ಗಮ ರಿ ಗಮ ತಣ ಕುಶಂ ನಿಸರಿ ಗಿಡದ ನಿಸ ಚಣು ತನಿ ಸರಿ ಬತ ಕಣಂ ಗಮ ತಣ ಪಪ ಮಧಿ ಮಿತ ಮಪನಿ ಬಕಿಡ ಚೋ ಪನಿ ಸರಿ ದಗುದರಿ ಮಪನಿ ಬಕಿಡ ಚೋರಿ ಗಮ ತದಿ ಮಿತರಿ ನಿಸರಿ ಸದಗುದರಿ ಪನಿ ಪಸದಿ ಮಿತರಿ ರಿ ಗಮ ನಿಸ ಚಂ ತಣು ದ ಸಾಲಿ ಬಮತ ದಿಗಿಡ ಮಹಾ जननु तमोषिक बाहो रवि सहस्र सन्निभदेहो परिजननु तमोषिक बाहो अवनत देवदास मोहो अविनाश कैवल्यकेहो अवनत देवदास मोहो अविनाश कैवल्यकेहो गम गम रि गम तण कुशं निसरि किडतव निस चणुत निसरि बत गणं गम तणत पव मधि मित मपनि पकिट च पनि सरि तकुदरि मपनि पकिट चौरि गम तदि मितरि निसरि सतकुदरि पनि पसदि मितरि रि गम रि सचं तणुत सानि बमत दिगिडतु महागणपति रवतु सिद्धि विनायको मातङ्गमुखशे महागणपति रवतु सिद्धि विनायको मातङ्ग
गजाननं भूतगणादिसेवितं कपित्थजम्भो फलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्
वातापि गणपतिं भजे हम 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 वारणास्यं वारणास्यं वरप्रदं श्री 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 वातापि गणपतिं भजे हम वारणास्यं वरप्रदं श्री वातापि गणपतिं भजे हम भूतादिसं सेवितचरणं भूतादिसं सेवितचरणं भूतादिसं सेवितचरणं भूतादिसं सेवितचरणं भूतभौतिका प्रपञ्चकरणं भूतादिसं सेवितचरणं भूतभौतिका प्रपञ्चकरणं वीतरागिणं विनुतयोगिनं श्री वीतरागिणं विनुतयोगिनं विश्वकारणं विघ्नवारणं वीतरागिणं विनुतयोगिनं विश्वकारणं विघ्नवारणं वातापि गणपतिं भजे हम वारणास्यं वरप्रदं श्री वातापि गणपतिं भजे हम पुरकुम्भसम्भवमुनिवर प्रपूजितं त्रिकोणमाध्यगतं पुरकुम्भसम्भवमुनिवर प्रपूजितं त्रिकोणमाध्यगतं मुरारे प्रमुखोपस्थितं मूलाधारक्षेत्रस्थितं मुरारे प्रमुखोपस्थितं मूलाधारक्षेत्रस्थितं परारे चत्वारि भागात्मकं प्रणवस्वरूप वक्रतुण्डं परारे चत्वारि भागात्मकं प्रणवस्वरूप वक्रतुण्डं निरतरो
चकोरं श्री करम्बुजपाशबीजचकोरं कलशविदूरं भूतकारं करम्बुजपाशबीजचकोरं कलशविदूरं भूतकारं हरारि गुरुगुहतोषितबिम्बं हंसध्वनिभूषितहेरं हरारि गुरुगुहतोषितबिम्बं हंसध्वनिभूषितहेरं वादापि गणपतिं भजे वारणाचलवरप्रदं श्रीवादापि गणपतिं भजे श्री ಹೊಳೆಯುವ ಸಾಲಿಗ್ರಾಮ ಶಿಲೆಯ ಮೂರ್ತಿ ಪೊಡವಿ ಪೊಡೆಯ ಉಡುಪಿ ಕೃಷ್ಣ ಮೂರ್ತಿ ಹೊಳೆಯುವ ಸಾಲಿಗ್ರಾಮ ಶಿಲೆಯ ಮೂರ್ತಿ ಪೊಡವಿ ಬೊಡೆಯ ಉಡುಪಿ ಕೃಷ್ಣ ಮೂರ್ತಿ ನಿನ ಬಾಲಲೀಲೆಯ ನೋಡಿ ಬಯಸಿದ ಮಾತೆ ದೇವಕಿಗೆ ಆ ಲೀಲೆಯ ನೀ ತೋರಿದೆ ಅದ ಮರೆಯಲಿ ನಿಂತು ನೋಡಿದ ರುಕ್ಮಿಣಿಗೆ ಕಡಗೋಲ ಮೂರ್ತಿಯನೇ ಮಂಗಳ ಮಹಿಮೆಯ ಸುಂದರ ಉಡುಪಿಯ ಕಂಗಳ ತಣಿಸುತ್ತ ಮೆರೆದಿಹುದು ಅಂದವ ಬೀರುವ ಚಂದವ ಸೂಸುವ ಮೋಹನಾಂಗ ಶ್ರೀ ಕೃಷ್ಣನ ಉಡುಪಿದು ಮಂಗಳ ಮಹಿಮೆಯ ಸುಂದರ ಉಡುಪಿಯ ಕಂಗಳ ತಣಿಸುತ್ತ ಮೆರೆದಿಹುದು
ಕೃಷ್ಣನ ಎದುರಿಗೆ ನಿಂತಾಗ ಜಗವೇ ಮರೆಯುವುದು, ನಯನದಿ ಆನಂದ ಜಲವು ಹರಿಯುವುದು. ಕೃಷ್ಣನ ಮಹಿಮೆಯ ಎಷ್ಟು ಕೊಂಡಾಡಿದರು ತೃಪ್ತಿಯಿಲ್ಲವೀ ಮನಕ್ಕೆ ಎಂದೆಂದು. ಮಂಗಳ ಮಹಿಮೆಯ ಸುಂದರ ಉಡುಪಿಯ ಕಂಗಳ ತಣಿಸುತ್ತ ಮೆರೆದಿಹುದು. ಪುಣ್ಯಕ್ಷೇತ್ರ ಈ ಉಡುಪಿಯಲಿರುವುದು, ಅಷ್ಟಮಠಗಳು ಕಂಗೊಳಿಸುತ್ತಿವೆ. ಮಧ್ವರಿಗೊಲಿದು ಗಂಗೆ ಬೆರೆತ ಮಧ್ವ ಸರೋವರ ಮನಸೆಳೆಯುವುದು. ಮಂಗಳ ಮಹಿಮೆಯ ಸುಂದರ ಉಡುಪಿಯ ಕಂಗಳ ತಣಿಸುತ್ತ ಮೆರೆದಿಹುದು. ಗೋಶಾಲೆಯಲ್ಲಿಹ ಗೋಗಳ ಸೇವೆಯ ಕಡಗೋಲ ಕೃಷ್ಣನು ಪಡೆದಿಹನು. ವಸಂತ ಮಹಲಲಿ ಸಂಗೀತ ಸುಧೆಯನು ಶ್ರೀಶೇಷಶಾಯಿ ಕೃಷ್ಣನು ಸವಿದಿಹನು. ಮಂಗಳ ಮಹಿಮೆಯ ಸುಂದರ ಉಡುಪಿಯ ಕಂಗಳ ತಣಿಸುತ್ತ ಮೆರೆದಿಹುದು. ಅಂದವ ಬೀರುವ ಚಂದವ ಸೂಸುವ ಮೋಹನಾಂಗ ಶ್ರೀ ಕೃಷ್ಣನ ಉಡುಪಿದು. ಮಂಗಳ ಮಹಿಮೆಯ ಸುಂದರ ಉಡುಪಿಯ ಕಂಗಳ ತಣಿಸುತ್ತ ಮೆರೆದಿಹುದು. ಆಹಾ ಕುಣಿದಿಹುದು ಮನವೂ ನಲಿದಿಹುದು. ಆಹಾ ಕುಣಿದಿಹುದು ಮನವೂ ನಲಿದಿಹುದು. ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು ಹೃದಯ ತುಂಬಿಯುವುದು ಅರಳಿಹುದು. ಹೃದಯ ತುಂಬಿಯುವುದು ಅರಳಿಹುದು. ಹರಕೆ ನೀಡಿ ಸೇವೆ ಮಾಡಿ ಕಾಣಿಕೆಯ ಕೊಡುವರು. ತಮ್ಮಯ ಮೊರೆಯನ್ನು ಕೃಷ್ಣನಲ್ಲಿ ಅರುಹುವುದು. ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವರು. ಕೃಷ್ಣನ ಆರಾಧಿಸುವ ಭಕ್ತ ಬಾಂಧವರು. ಆಹಾ ಕುಣಿದಿಹುದು ಮನವೂ ನಲಿದಿಹುದು. ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು ಹೃದಯ ತುಂಬಿಯುವುದು ಅರಳಿಹುದು. ಹೃದಯ ತುಂಬಿಯುವುದು ಅರಳಿಹುದು. ಕೃಷ್ಣ ನೀ ಬೇಗ
ಬೇಗನೆ ಬಾಯೆಂದು ಕರೆದರು, ಕೃಷ್ಣ ನೀ ದರ್ಶನ ತೋರೆಂದು ಹಾಡಿದರು. ಸಂಗೀತ ಸಾಗರದಿ ಹೊಸಾಲೆಯ ಹೊಮ್ಮಿಸಿದರು, ಅಮರರಾದ ಪುರಂದರ ಕನಕದಾಸ ವರೆಣ್ಯರು. ಆಹಾ ಕುಣಿದಿರುವುದು ಮನವು ನಲಿದಿರುವುದು, ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು ಹೃದಯ ತುಂಬಿಯುವುದು ಅರಳಿಹುದು, ಹೃದಯ ತುಂಬಿಯುವುದು ಅರಳಿಹುದು. ಶ್ರೀಶೇಷಶಾಯಿಗೆ ಕೊಡಲ ಸೇವೆ ಪ್ರಿಯವು, ಪರವಶ ಧ್ಯಾನವು ಕೃಷ್ಣನಿಗೆ ಹಿತವು. ಭಕ್ತಿಯ ಬೀಡು ಉಡುಪಿ ಕ್ಷೇತ್ರವು, ವರದಾತ ಶುಭಕರ ಹರಿಯ ತಾಣವು, ಹರಿಯ ತಾಣವು. ಆಹಾ ಕುಣಿದಿಹುದು ಮನವು ನಲಿದಿಹುದು, ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು ಹೃದಯ ತುಂಬಿಯುವುದು ಅರಳಿಹುದು, ಹೃದಯ ತುಂಬಿಯುವುದು ಅರಳಿಹುದು. ಆಹಾ ಕುಣಿದಿಹುದು ಮನವು ನಲಿದಿಹುದು, ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು ಹೃದಯ ತುಂಬಿಯುವುದು ಅರಳಿಹುದು, ಹೃದಯ ತುಂಬಿಯುವುದು ಅರಳಿಹುದು. ಆಹಾ ಕುಣಿದಿಹುದು ಮನವು ನಲಿದಿಹುದು, ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು, ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು, ಉಡುಪಿಯ ಕೃಷ್ಣನ ಹಾಡನ್ನು ಹಾಡಲು, ಹಾಡನ್ನು ಹಾಡಲು. ಪರ್ಯಾಯ ಚೂರ್ಣೋತ್ಸವ, ಶ್ರೀಕೃಷ್ಣನ ವೈಭವದ ಮಹೋತ್ಸವ, ಶ್ರೀಕೃಷ್ಣನ ವೈಭವದ ಮಹೋತ್ಸವ. ಉಡುಪಿಯ ಸಂಕ್ರಾಂತಿ ಚೂರ್ಣೋತ್ಸವ, ಶ್ರೀಕೃಷ್ಣನ ವೈಭವದ ಮಹೋತ್ಸವ, ಶ್ರೀಕೃಷ್ಣನ ವೈಭವದ ಮಹೋತ್ಸವ. ಉಡುಪಿಯ ರಥೋತ್ಸವ ಸಂಭ್ರಮ ನೋಟದಿ, ದೇವಲೋಕಧರೆಗಿಳಿದು ಬಂದಂತೆ ಕಾಣುವುದು. ಯತಿಗಳು ಪ್ರಸಾದವನ್ನು ತೇರಿನಿಂದ ಎಸೆವರು, ಗರುಡನು ಮುಗಿಲಿಂದ ಬಂದು ಶ್ರೀಕೃಷ್ಣನಿಗೆರಗುವನು. ಉಡುಪಿಯ ಪರ್ಯಾಯ ಚೂರ್ಣೋತ್ಸವ, ಶ್ರೀಕೃಷ್ಣನ ವೈಭವದ ಮಹೋತ್ಸವ, ಶ್ರೀಕೃಷ್ಣನ ವೈಭವದ ಮಹೋತ್ಸವ.
ಮಂಗಳ ವಾದ್ಯಗಳು ಮೊಳಗುತ್ತಿರಲು ಮಂಗಳ ವಾದ್ಯಗಳು ಮೊಳಗುತ್ತಿರಲು ಗಜರಾಜನು ಕೃಷ್ಣಗೆ ಚಾಮರವ ಬೀಸುತ್ತಲಿ ಪಾಲಯತಿಗಳಿಂದ ಓಲೈಸಿಕೊಳ್ಳುತ್ತಲಿ ಶ್ರೀಕೃಷ್ಣನು ಬರುವನು ಕನಕ ಪಾಲಕಿಯಲಿ ಉಡುಪಿಯ ಪರ್ಯಾಯ ಚೂರ್ಣೋತ್ಸವ ಶ್ರೀಕೃಷ್ಣನ ವೈಭವದ ಮಹೋತ್ಸವ ಶ್ರೀಕೃಷ್ಣನ ವೈಭವದ ಮಹೋತ್ಸವ ನಕ್ಷತ್ರ ಲೋಕದಿಂದ ಇಳಿದು ತಾರೆಗಳು ಶ್ರೀಕೃಷ್ಣನ ಸೇವೆಗೆ ಬಂದಂತೆ ಮಿನುಗುವವು ಶ್ರೀಶೇಷಶಾಯಿಯ ಲಕ್ಷ ದೀಪೋತ್ಸವವು ನಯನವ ತಣಿಸುತ್ತ ಉಡುಪಿಯ ಬೆಳಗುವವು ಉಡುಪಿಯ ಬಂಗಾರ ದೀಪೋತ್ಸವ ಶ್ರೀಕೃಷ್ಣನ ವೈಭವದ ಮಹೋತ್ಸವ ಶ್ರೀಕೃಷ್ಣನ ವೈಭವದ ಮಹೋತ್ಸವ ಉಡುಪಿಯ ಪರ್ಯಾಯ ಚೂರ್ಣೋತ್ಸವ ಶ್ರೀಕೃಷ್ಣನ ವೈಭವದ ಮಹೋತ್ಸವ ಶ್ರೀಕೃಷ್ಣನ ವೈಭವದ ಮಹೋತ್ಸವ ಮೇಘಮಾಲೆ ಧರಿಸಿಹ ಉಷೆಯು ಗಗನದಿಂದಲೇ ಬೆಳಗುತಿಗಳು ಕೃಷ್ಣನಿಗೆ ಉಡುಪಿ ಕೃಷ್ಣ ನಿನಗಿದುವೆ ನಿತ್ಯೋತ್ಸವ ವಿಧ ವಿಧ ಪೂಜೆಗಳ ನಿತ್ಯೋತ್ಸವ ಮೇಘಮಾಲೆ ಧರಿಸಿಹ ಉಷೆಯು ಗಗನದಿಂದಲೇ ಬೆಳಗುತಿಗಳು ಕೃಷ್ಣ ನಿನಗೆ ಹೊನ್ನಿನಾರತಿ ಉಷಃ ಕಾಲದಲ್ಲಿಯೇ ಉದಯರಾಗಾಲಿಸಿ ವಿಶ್ವರೂಪ ದರ್ಶನವ ತೋರಿಹ ಶ್ರೀಕೃಷ್ಣನೇ ಉಷಃ ಕಾಲದಲ್ಲಿಯೇ ಉದಯರಾಗಾಲಿಸಿ ವಿಶ್ವರೂಪ ದರ್ಶನವ ತೋರಿಹ ಶ್ರೀಕೃಷ್ಣನೇ ತುಳಸಿ ಸುಗಂಧದ ಹೂಮಾಲೆಯ ಧರಿಸಿ ವಿವಿಧಾಲಂಕಾರದಿಂದ ನಲಿದಿಗ ಕೃಷ್ಣನೇ ಮೇಘಮಾಲೆ ಧರಿಸಿಗ ಉಷೆಯು ಗಗನದಿಂದಲೇ ಬೆಳಗುತಿಗಳು ಕೃಷ್ಣ ನಿನಗೆ ಹೊನ್ನಿನಾರತಿ ವೇದ
ಮಂತ್ರಘೋಷ ನಡುವೆ ವಾದ್ಯಗಳೊಡನೆ ಮಹಾಪೂಜೆ ಪಡೆದಿರುವ ಅನ್ನ ಬ್ರಹ್ಮ ಪ್ರಭು ಮಂಜುನಾಥ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನಲು ಮರೆಯುವುದು ಎಲ್ಲ ಕ್ಲೇಶ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ, ಮಂಜಿನಲು ಮರೆಯುವುದು ಎಲ್ಲ ಕ್ಲೇಶ. ಬಾಲಗಣಪನ ಲೀಲೆಯ ನೋಡಲು ಸ್ನಾನಗೃಹದ ಕದವನ್ನು ಕಾಯಲು. ಬಾಲಗಣಪನ ಲೀಲೆಯ ನೋಡಲು ಸ್ನಾನಗೃಹದ ಕದವನ್ನು ಕಾಯಲು. ದೇವಿ ಸೃಷ್ಟಿಸಿದ ಪುಟ್ಟ ಬಾಲಕ ಅವನೇ ಆದನು ವಿನಾಯಕ. ಬಾಲಗಣಪನ ಲೀಲೆಯ ನೋಡಲು ದೇವಿ ಸೃಷ್ಟಿಸಿದ ಪುಟ್ಟ ಬಾಲಕನ. ದ್ವಾರವ ಕಾಯುತ ಬಾಲಕನಿಂದ ಗೌರಿಯ ಕಾಣಲು ಮಹೇಶ ಬಂದ. ದ್ವಾರವ ಕಾಯುತ ಬಾಲಕನಿಂದ ಗೌರಿಯ ಕಾಣಲು ಮಹೇಶ ಬಂದ. ಕಾವಲು ಹುಡುಗ ಬಿಡನೆಲ್ದ, ಈಶನ ಶಿಕ್ಷೆಗೆ ಶಿಶು ಗುರಿಯಾದ. ಬಾಲಗಣಪನ ಲೀಲೆಯ ನೋಡಲು ದೇವಿ ಸೃಷ್ಟಿಸಿದ ಪುಟ್ಟ ಬಾಲಕನ. ಅಂಬೆಯ ಕಂಬನಿ ಕಡಲು ಶಿವನ ಕೊರಡಿಗೆ ಉರುಳು. ಶಿಶುವಿಗೆ ಬಂದಿತು ಆನೆಯ ಮೊಗವು, ಶಿವ ನೀಡಿದನು ಮುಂಡಗೆ ಹಸುವು. ದೇವಿಯು ಶಿಶುವನು ಹರಸುತ್ತ ನಗಲು,
ಶಿವಗಣ ಕಾದನು ಶಿಶು ಮುಂದಾಳು ಮೊದಲ ಪೂಜೆಯು ಗಣಪತಿಗೆ ಈಶನು ಇತ್ತ ಈ ಕೊಡುಗೆ ಬಾಲ ಗಣಪನ ಲೀಲೆಯ ನೋಡಲು ಸ್ನಾನ ಗೃಹದ ಕದವನ್ನು ಕಾಯಲು ದೇವಿ ಸೃಷ್ಟಿಸಿದ ಪುಟ್ಟ ಬಾಲಕ ಅವನೇ ಆದನು ವಿನಾ
ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಇವತ್ತಿನ ನಮ್ಮ ಈ ಧರ್ಮಸಭೆಯಲ್ಲಿ ಅಧ್ಯಕ್ಷತೆಯನ್ನ ಶ್ರೀ ಶ್ಯಾಮ್ ಪ್ರಸಾದ್ ಎಚ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಕ್ಯಾಂಪ್ಕೋ ಪುತ್ತೂರು ಇಲ್ಲಿ. ಅದೇ ರೀತಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವವರು ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ಹಿಂದೂ ಜಾಗರಣ ವೇದಿಕೆ. ಹಾಗೆ ಬಹುಮಾನ ವಿತರಣೆಯನ್ನ ಶ್ರೀಮತಿ ಸುಲೋಚನಾ ಉಪತಹಸೀಲ್ದಾರ್ ಪುತ್ತೂರು ಇವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಹಾಗೆ ಸಭೆಯಲ್ಲಿ ಗೌರವ ಉಪಸ್ಥಿತಿ ಶ್ರೀಯುತ ರಾಮಣ್ಣ ಗೌಡರು, ಪ್ರಗತಿಪರ ಕೃಷಿಕರು, ಅದೇ ರೀತಿ ರಾಮಣ್ಣ ಪೂಜಾರಿ ಅವರು ನಿವೃತ್ತ ಸೈನಿಕರು, ಹೀಗೆ ಹಲವಾರು ಗಣ್ಯರು ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ಸಭಾ ಕಾರ್ಯಕ್ರಮದ ಬಳಿಕ ನಾಟಕ ಲಕ್ಷ್ಮೀ ತಂಡದ ಕುಸಲ್ದ ಕಲಾವಿದರು ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳರು ಅಭಿನಯಿಸಿದ ಆಂಟಿ ಅಂಡ್ ಅಂಕಲ್ ಎಂಬಂತ ತುಳು ಆಸಮೆಯ ನಾಟಕ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಂಬೆಯ ಕಂಬನಿ ಕಡಲು, ಶಿವನ ಕೊರಡಿಗೆ ಉರುಡು, ಶಿಶುವಿಗೆ ಬಂದಿತು ಆನೆಯ ಮೊಗವು, ಶಿವ ನೀಡಿದನು ಮುಂಡಕ್ಕೆ ಹಸುವು, ದೇವಿಯು ಶಿಶುವನು ಹರಸುತನಗಲು, ಶಿವಗಣ ಕಾದನು ಶಿಶು ಮುಂದಾಳು, ಮೊದಲ ಪೂಜೆಯು ಗಣಪತಿಗೆ, ಈಶನು ಇತ್ತ ಈ ಕೊಡುಗೆ, ಬಾಲ ಗಣಪನ ಲೀಲೆಯ ನೋಡಲು, ಸ್ನಾನ ಗೃಹದ ಕದವನ್ನು ಕಾಯಲು, ದೇವಿ ಸೃಷ್ಟಿಸಿದ ಪುಟ್ಟ ಬಾಲಕ ಅವನೇ ಆದನು ವಿನಾಯಕ, ಬಾಲ ಗಣಪನ ಲೀಲೆಯ ನೋಡಲು ದೇವಿ ಸೃಷ್ಟಿಸಿದ ಪುಟ್ಟ ಆದರಣೀಯರೇ, ನಾಳೆಯ ದಿನ ಸಂಜೆ ನಮ್ಮ ಶೋಭಾಯಾತ್ರೆ 5 ಗಂಟೆಗೆ ಹೊರಡುವುದೆಂದು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಲಾಗಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯಿಂದಾಗಿ ನಮ್ಮ ಮೆರವಣಿಗೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಈ ಪೆಂಡಲ್ನಿಂದ ಹೊರಡುತ್ತದೆ. ಅದಕ್ಕೋಸ್ಕರ ಸಾರ್ವಜನಿಕ ಭಗವದ್ಭಕ್ತರು ಈ ಬದಲಾವಣೆಯನ್ನು ಗಮನಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮೆರವಣಿಗೆಯ ಶೋಭಾಯಾತ್ರೆ ಮಹಾಲಿಂಗೇಶ್ವರ ದೇವಸ್ಥಾನದ ರಥಬೀದಿಯಾಗಿ ರೈಲ್ವೆ ನಿಲ್ದಾಣ ರಸ್ತೆಯಾಗಿ ಹಾರಾಡಿ ರೈಲ್ವೆ ಸೇತುವೆಯ ಬಳಿಯಿಂದ ಬುಳವಾರು ಶ್ರೀ ಆಂಜನೇಯ ಮಂತ್ರಾಲಯದ ಬಳಿ ಸೇರಿ ವಿವಿಧ ಟ್ಯಾಬ್ಲಗಳೊಂದಿಗೆ ಮುಖ್ಯ ರಸ್ತೆಯಾಗಿ ಬಸ್ ನಿಲ್ದಾಣ, ದರ್ಬೆ ಸರ್ಕಲ್, ಪರ್ಲಡ್ಕ, ಎಂಟಿ ರಸ್ತೆಯ ಮೂಲಕ ಮುಖ್ಯ ರಸ್ತೆ ವೆಂಕಟರಮಣ ದೇವಸ್ಥಾನದ ಬಳಿ ಸಾಗಿ ದೇವಸ್ಥಾನದ ಮುಂಭಾಗದ ಅಂದರೆ ರಥಬೀದಿಯ ಬಳಿ ಇರುವ ಕೆರೆಯಲ್ಲಿ ಜನಸ್ತಂಭನ ಕೈಯಲ್ಲಿದೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರು ಸಮಯದ ವಿಚಾರವನ್ನು ಗಮನದಲ್ಲಿರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗಣಪತಿ ಎಂಬ ಮಹಾಬಲ ಎಲ್ಲ ಬಲ್ಲ ಈ ವಲ್ಲಭನು, ನೀರಾಗ್ರಣಿಗಳ ವೀರನು, ಪಾರ್ವತಿ ತಪಸ್ಸಿನ ಪುಣ್ಯ ಫಲ, ಗಣಪತಿ ಎಂಬ ಮಹಾಬಲ. ಮೋದಕ ಹಸ್ತದ ಮೂಷಿಕ ವಾಹನ, ಮೋದವ ತರುವನು ಅನುದಿನ. ನಾಳೆಯ ದಿನ ಗಣೇಶೋತ್ಸವದ ಈ ವಿಸರ್ಜನಾ ಮೆರವಣಿಗೆ ಜೊತೆಗೆ ಸುಮಾರು 15 ಟ್ಯಾಬ್ಲಗಳು ಭಾಗವಹಿಸಲಿಕ್ಕಿದೆ. ಆಂಜನೇಯ ಮಿತ್ರ ಮಂಡಳಿ ಪುಳವಾರು, ನೌಕರರಿಂದ ಕ್ಯಾಂಕೋ ಚಾಕ್ಲೇಟ್ ಫ್ಯಾಕ್ಟರಿ ಪುತ್ತೂರು, ಶ್ರೀ ಮಹಾದೇವಿ ಯುವಕ ಮಂಡಲ ಪುತ್ತೂರು, ಜನಾರ್ದನ ಯುವಕ ಮಂಡಲ ಪಟ್ನೂರು, ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಸಾಲ್ಮರ, ಪಂಚಮುಖಿ ಕೋರ್ಟ್ ರಸ್ತೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪುತ್ತೂರು, ದುರ್ಗಾ ಮಹಾಮಾರಿಯಮ್ಮ ದೇವಿ ಸೇವಾ ಸಂಘ ಬ್ರಹ್ಮನಗರ, ಹಿಂದೂ ಜಾಗರಣ ವೇದಿಕೆ ಪುತ್ತೂರು,
ಮರೀಲ್ ಫ್ರೆಂಡ್ಸ್ ಪುತ್ತೂರು, ತ್ರಿನೇತ್ರ ಫ್ರೆಂಡ್ಸ್ ಪುತ್ತೂರು, ಅಭಿನವ ಭಾರತ, ಮರೀಲ್ ಫ್ರೆಂಡ್ಸ್ ಪುತ್ತೂರು, ವಿಷ್ಣು ಯುವಕ ಮಂಡಲ ಕೆಮ್ಮೈ, ಕಲ್ಲೆಗ ಫ್ರೆಂಡ್ಸ್, ಹೀಗೆ ಸುಮಾರು 15 ಟ್ಯಾಬ್ಲೋಗಳು ನಾಳೆಯ ದೇವರ ಮೆರವಣಿಗೆ ಜೊತೆಗೆ ಸಾಗಿ ಬರಲಿಕ್ಕಿದೆ. ಸಮಯಕ್ಕೆ ಸರಿಯಾಗಿ ಮೆರವಣಿಗೆ ಹೊರಡುತ್ತದೆ. ನಿಗದಿಪಡಿಸಿದ ಸ್ಥಳದಲ್ಲಿ ಮಾತ್ರ ಟ್ಯಾಬ್ಲೋಗಳ ಪ್ರದರ್ಶನಗಳಿರುತ್ತದೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರು ಗಮನಿಸಬೇಕು. ನಾನು ಈಗಾಗಲೇ ಹೇಳಿದಾಗೆ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯಿಂದಾಗಿ ಈ ಸಮಯದಲ್ಲಿ ವ್ಯತ್ಯಾಸಗಳಿವೆ. ದಯವಿಟ್ಟು ಗಮನಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವನಿಗೆ ಪ್ರೀತಿ ಗೌರಿಯ ಜೊತೆಯಲ್ಲಿ ಬರುವ ಗಣಪತಿ, ತಾಯಿಯ ಮೇಲೆ ಇವನಿಗೆ ಪ್ರೀತಿ, ನೀಡುವ ಜನರಿಗೆ ನಿರ್ಮಲ ಭಕ್ತಿ, ಇವನೇ ತರುವನು ಶಾಶ್ವತ ಕೀರ್ತಿ, ಪಾರ್ವತಿ ತಪಸ್ಸಿನ ಪುಣ್ಯ ಫಲ, ಗಣಪತಿ ಎಂಬ ಮಹಾಬಲ, ಎಲ್ಲ ಬಲ್ಲ ಈ ವಲ್ಲಭನು, ವೀರಾಗ್ರಣಿಗಳ ವೀರನು, ಪಾರ್ವತಿ ತಪಸ್ಸಿನ ಪುಣ್ಯ ಫಲ, ಗಣಪತಿ ಎಂಬ ಮಹಾಬಲ. ಆಡಿ ಕುಣಿದನು ಆವೇಶದಿಂದ ಗಣೇಶ, ಆಡಿ ಕುಣಿದನು ಆವೇಶದಿಂದ ಗಣೇಶ, ನಟರಾಜ ನೋಡುತ್ತ ಭಲೆ ಭಲೆ ಎಂದುದು ವಿಶೇಷ, ನವರಸ ಭರಿತ ಭಾವ ಪ್ರದರ್ಶನದಿಂದ ಸುರನರ ಲೋಕಕ್ಕೆ ಆನಂದ. ಆಡಿ ಕುಣಿದನು ಆವೇಶದಿಂದ ಗಣೇಶ, ಆಡಿ ಕುಣಿದನು ಆವೇಶದಿಂದ ಗಣೇಶ. ಸೃಷ್ಟಿಯಾದವು ಹೊಸ ತಾಳ ಮೇಳ, ಪುಷ್ಟಿಗೊಂಡಿತು ನಾಟ್ಯಶಾಸ್ತ್ರ ಮೂಲ. ಸೃಷ್ಟಿಯಾದವು ಹೊಸ ತಾಳ ಮೇಳ, ಪುಷ್ಟಿಗೊಂಡಿತು ನಾಟ್ಯಶಾಸ್ತ್ರ ಮೂಲ. ಅಷ್ಟಸಿದ್ಧಿಗಳು ಧಮಿಸಿದ ಕಾಲ, ಶ್ರೇಷ್ಠ ನರ್ತಕನ ಅಭಿನಯ ಕೌಶಲ. ಆಡಿ ಕುಣಿದನು ಆವೇಶದಿಂದ ಗಣೇಶ, ಆಡಿ ಕುಣಿದನು ಆವೇಶದಿಂದ ಗಣೇಶ. ಘಳಿ ಘಳಿರೆನ್ನುವ ಗೆಜ್ಜೆಯನಾದ, ಭಂ ಭಂ ಎಂದಿತು ಶಂಖನಿನಾದ. ಘಳಿ ಘಳಿರೆನ್ನುವ ಗೆಜ್ಜೆಯನಾದ,
ಭಂ ಭಂ ಎಂದಿತು ಶಂಖನಿನಾದ, ಕೈಲಾಸ ನೋಡಿತು ನಾಟ್ಯ ವಿನೋದ, ಹಾಡಿ ಹೊಗಳಿತು ಚತುರ್ವೇದ, ಆಡಿ ಕುಣಿದನು ಆವೇಶದಿಂದ ಗಣೇಶ, ಆಡಿ ಕುಣಿದನು ಆವೇಶದಿಂದ ಗಣೇಶ. ಆನಂದ ತಾಂಡವ ಆಡಿನಲಿದ ಮಹೇಶ, ಆಶೀರ್ವಾದವ ಕೋರುತ್ತ ಬಂದ ಗಣೇಶ. ಆನಂದ ತಾಂಡವ ಆಡಿನಲಿದ ಮಹೇಶ, ಆಶೀರ್ವಾದವ ಕೋರುತ್ತ ಬಂದ ಗಣೇಶ. ಮಗನಿಗೂ ತಂದೆಗೂ ಭಾವಾವೇಶ, ಮೈ ಮನ ಮರೆತ ಮೂಲೋಕದೆಲ್ಲೆಡೆ ಸಂತೋಷ, ಆಡಿ ಕುಣಿದನು ಆವೇಶದಿಂದ ಗಣೇಶ. ನಟರಾಜ ನೋಡುತ್ತ ಭಲೆ ಭಲೆ ಎಂದುದು ವಿಶೇಷ, ನವರಸ ಭರಿತ ಭಾವ ಪ್ರದರ್ಶನದಿಂದ ಸುರನರ ಲೋಕಕ್ಕೆ ಆನಂದ, ಆಡಿ ಕುಣಿದನು ಆವೇಶದಿಂದ ಗಣೇಶ, ಆಡಿ ಕುಣಿದನು ಆವೇಶದಿಂದ ಗಣೇಶ. ಆದರಣೀಯ ಸಾರ್ವಜನಿಕ ಭಗವದ್ಭಕ್ತರೇ, ಪುತ್ತೂರು ಸೀಮೆಯ ಅಧಿಪತಿ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಳೆದ 58 ವರ್ಷಗಳಿಂದ ಆಚರಿಸಿಕೊಂಡು ಬಂದಂತಹ ಸಾರ್ವಜನಿಕ ಗಣೇಶೋತ್ಸವ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಈ ಬಾರಿ 59ನೇ ವರ್ಷದೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಆ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಈ ಪೆಂಡಲ್ನಲ್ಲಿ ಜರುಗಿ ಈ ದಿನ ಬೆಳಿಗ್ಗೆ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಆನಂತರ ತುಳು ಯಕ್ಷಗಾನ ತಾಳಮದ್ದಳೆ, ಹೀಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ಈ ದಿನ ಸಂಜೆ ಸಾರ್ವಜನಿಕವಾಗಿ ಧರ್ಮಸಭೆ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಇಂದಿನ ಈ ಸಭೆಯ ಘನ ಅಧ್ಯಕ್ಷತೆಯನ್ನ ಶ್ರೀ ಶ್ಯಾಮ್ ಪ್ರಸಾದ್ ಎಚ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಪುತ್ತೂರು ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯ ಧಾರ್ಮಿಕ ಭಾಷಣಕಾರರಾಗಿ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು, ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ. ಬಹುಮಾನ ವಿತರಣೆಯನ್ನ ಶ್ರೀಮತಿ ಸುಲೋಚನಾ, ಉಪ ತಹಸೀಲ್ದಾರ್ ಪುತ್ತೂರು ಇವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಶ್ರೀಯುತ ರಾಮಣ್ಣ ಪೂಜಾರಿ ಎಕ್ಸ್ ಮಿಲಿಟರಿ ಅವರು, ಹಾಗೆ ರಾಮಣ್ಣಗೌಡ ಪ್ರಗತಿಪರ ಕೃಷಿಕರು, ಜ್ಯೋತಿ ನಿಲಯ ಮಾಡವು ಕೆಯ್ಯೂರು ಇವರುಗಳು ಗೌರವ ಉಪಸ್ಥಿತಿಯಲ್ಲಿರ್ತಾರೆ. ಅದಾದ ಬಳಿಕ ರಂಗಪೂಜೆ, ರಾತ್ರಿ 8 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಲಯನ್ ಕಿಶೋರ್ ಡಿ ಶೆಟ್ಟಿ ನಿರ್ಮಾಣ ನಿರ್ದೇಶನದಿಂದ ಲಕ್ಷ್ಮೀ ತಂಡದ ಕುಶಲದ ಕಲಾವಿದರೆ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅಭಿನಯದ ಆಂಟಿ ಅಂಡ್ ಅಂಕಲ್ ಎಂಬಂತ ತುಳು ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಹಾಗೆ ನಾಳೆ ದಿನ ಬೆಳಿಗ್ಗೆ 10ರಿಂದ 12 ತನಕ ತಿರುಪತಿ ತಿರುಮಲ ಮಹಿಳಾ ಭಜನಾ ತಂಡ ಬಳುವಾರು ಪುತ್ತೂರು ಮತ್ತು ವೈಷ್ಣವಿ ವೈದೇಹಿ ಭಜನಾ ಮಂಡಳಿ ಬಳುವಾರಿ ವಿರುದ್ಧ ಭಜನಾ ಕಾರ್ಯಕ್ರಮ. ಮಧ್ಯಾಹ್ನ ಗಂಟೆ 12ಕ್ಕೆ ಗಣಪತಿ ಹವನ, ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಹಾಗೂ ಅಪರಾಹ್ನ 3 ಗಂಟೆಗೆ ಸರಿಯಾಗಿ ಶ್ರೀದೇವರ ಶೋಭಾಯಾತ್ರೆ, ಶ್ರೀ ಗಣೇಶ ವಿಗ್ರಹದ ಜಲಸ್ತಂಭನೆ. ಶೋಭಾಯಾತ್ರೆಯು ಮಹಾಲಿಂಗೇಶ್ವರ ದೇವಸ್ಥಾನದ ರಥಬೀದಿಯಾಗಿ ರೈಲ್ವೆ ನಿಲ್ದಾಣ ರಸ್ತೆಯಾಗಿ ಹಾರಾಡಿ ರೈಲ್ವೆ ಸೇತುವೆಯ ಬಳಿಯಿಂದ ಬಳುವಾರು ಆಂಜನೇಯ ಮಂತ್ರಾಲಯದ ಬಳಿ ಸೇರಿ ವಿವಿಧ ಡಾಬ್ಗಳೊಂದಿಗೆ ಮುಖ್ಯ ರಸ್ತೆಯಾಗಿ ಬಸ್ ನಿಲ್ದಾಣ, ದರ್ಬೆ ಸರ್ಕಲ್, ಪರ್ಲಡ್ಕ ಎಂಟಿ ರಸ್ತೆಯ ಮೂಲಕ ಮುಖ್ಯ ರಸ್ತೆ ವೆಂಕಟರಮಣ ದೇವಸ್ಥಾನ ಬಳಿ ಸಾಗಿ ದೇವಸ್ಥಾನದ ರಥಬೀದಿಯ ಒಟಾರದಲ್ಲಿರುವಂತಹ ಬಾವಿಯಲ್ಲಿ ಜಲಸ್ತಂಭನಗೊಳ್ಳಲಿದೆ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರು ಮತ್ತು ಮನೆಯಲ್ಲೇ ಕೂತ್ಕೊಂಡು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡುವಂಥ ಎಲ್ಲ ಭಗವದ್ಭಕ್ತರು
ಸಮಯಕ್ಕೆ ಸರಿಯಾಗಿ ಬರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಯಾಕಂತ ಕೇಳಿದ್ರೆ ನಮ್ಮ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಸಂಜೆ 5 ಗಂಟೆಗೆ ಮೆರವಣಿಗೆ ಹೊರಡುವಂತೆ ಇದೆ. ಅದನ್ನ ಗಮನಿಸಬೇಕು. ಮಧ್ಯಾಹ್ನ 3 ಗಂಟೆಗೆ ನಾವು ಹೊರಡೋರಿದ್ದೇವೆ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಾಂಗಲ್ಯ ಭಾಗ್ಯವನ್ನು ತರುವ ಗೌರಿ, ಮಂಗಳ ಶ್ಯಾಮಲೆ ಸ್ವರ್ಣ ಗೌರಿ, ಮಾನಿನಿ ಕುಲಕ್ಕೆಲ್ಲ ಸೌಭಾಗ್ಯದಾತೆ, ನೀ ನಮ್ಮ ಹರಸಮ್ಮ ಗೌರಿ ಮಾತೆ, ನೀ ನಮ್ಮ ಹರಸಮ್ಮ ಗೌರಿ ಮಾತೆ. ಭಾದ್ರಪದ ಬಂದಿತು ಭಾಗ್ಯವನ್ನು ತಂದಿತು, ಬಾತಾಯಿ ಹರುಷದಲ್ಲಿ ಶ್ರೀ ಗೌರಿ, ಬಾರಮ್ಮ ಮನೆ ಮನೆಗೂ ದಯ ತೋರಿ. ಆದರಣೀಯರೇ, ನಮ್ಮ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾನ್ವಿತ ಸಂಸದರಾಗಿರತಕ್ಕಂಥ ಶ್ರೀಯುತ ಬ್ರಿಜೇಶ್ ಚೌಟರು ಆಗಮಿಸುತ್ತಿದ್ದಾರೆ. ಅವರಿಗೆ ಪುತ್ತೂರಿನ ಸರ್ವ ನಾಗರಿಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಂಗಾರ ಮಳೆ ಕರೆದು ಬರುವ ತಾಯೇ, ಭಾಗ್ಯವಾರಿಧಿ ತರುವ ನೀ ಮಹಾಮಾಯೇ. ಬಂಗಾರ ಮಳೆ ಕರೆದು ಬರುವ ತಾಯೇ, ಭಾಗ್ಯವಾರಿಧಿ ತರುವ ನೀ ಮಹಾಮಾಯೆ. ಮುತ್ತಿನಾರತಿ ಎತ್ತಿ ಕರೆಯೇ ಮುತ್ತೈದೆಯರು, ಶುಭಮಸ್ತು ಎಂದು ನೀ ಅಡಿಯಿರಿಸಿ ಬರುತ್ತಿರು, ಶುಭಮಸ್ತು ಎಂದು ನೀ ಅಡಿಯಿರಿಸಿ ಬರುತ್ತಿರು. ಭಾದ್ರಪದ ಬಂದಿತು ಭಾಗ್ಯವನ್ನು ತಂದಿತು, ಬಾತಾಯಿ ಹರುಷದಲ್ಲಿ ಶ್ರೀ ಗೌರಿ, ಬಾರಮ್ಮ ಮನೆ ಮನೆಗೂ ದಯ ತೋರಿ. ಭಾದ್ರಪದ ಬಂದಿತು ಭಾಗ್ಯವನ್ನು ತಂದಿತು, ಬಾತಾಯಿ ಹರುಷದಲ್ಲಿ ಶ್ರೀ ಗೌರಿ, ಬಾರಮ್ಮ ಮನೆ ಮನೆಗೂ ದಯ ತೋರಿ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ, ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಪರಶಿವನಿಂದ ಫಲವನ್ನು ಪಡೆಯಲು ರಜತಾದ್ರಿಯಲೇ ಕುಳಿತವನೇ. ಪರಶಿವನಿಂದ ಫಲವನ್ನು ಪಡೆಯಲು ರಜತಾದ್ರಿಯಲೇ ಕುಳಿತವನೇ. ತಂದೆ ತಾಯಿಗೆ ಸಮಾನ ದೈವವು ಇಲ್ಲೆನುತ ಫಲ ಪಡೆದವನೇ. ಜಾಣ ಷಣ್ಮುಖನ ಸೋದರನೇ, ಅತಿ
ಅತಿಶಯಮತಿಯ ಮಹಾತ್ಮನೇ ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ. ನಮ್ಮ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ ಬ್ರಿಜೇಶ್ ಚೌಟರ್ ಆಗಮಿದ್ದಾರೆ. ಅವರಿಗೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಉನ್ನತೋನ್ನತ ಮಹಿಮೆಯ ಪಡೆದು ಇಲಿಯ ಮೇಲೆ ನೀ ಕುಳಿತಿರುವೆ. ಉನ್ನತೋನ್ನತ ಮಹಿಮೆಯ ಪಡೆದು ಇಲಿಯ ಮೇಲೆ ನೀ ಕುಳಿತಿರುವೆ. ಪಂಚಭಕ್ಷ್ಯ ಪರಮಾನ್ನವಿರಲು ಮೋದಕ ಪ್ರಿಯ ನೀನಾಗಿರುವೆ. ಭೂತ ಪ್ರೇತಗಳ ಶಿವಗಣಗೆಲ್ಲ ಅಧಿಪತಿ ನೀನೇ ಆಗಿರುವೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಸಕಲ ಕಲಾ ಸನ್ನಿಧಾನದಿ ನಮ್ಮ ಆತ್ಮ ನಿವೇದನೆ. ಶ್ರೀ ಮಹಾಗಣಪತಿ ಪಾದಕ್ಕೆ ಭಕ್ತಿ ಕುಸುಮ ಸಮರ್ಪಣೆ. ಯಜಮಾನ್ರೆ, ಓ ಯಜಮಾನ್ರೆ. ಪರಶಿವನುಲಿಸಿ ವರವನು ಪಡೆದ ರಾವಣ ಭಕ್ತಾಗ್ರೇಸರ. ಆತ್ಮಲಿಂಗವನೆ ನೀಡಿದ ನಗುತ ಭಕ್ತರ ಭಕ್ತ ಮಹೇಶ್ವರ. ಹಲೋ, ಹರಿ ಓಂ. ಆದರಣೀಯರೇ,
ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಕಳೆದ 58 ವರ್ಷಗಳಿಂದ ಆಚರಿಸಿಕೊಂಡು ಬಂದಂತಹ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಈ ಬಾರಿ 59ನೇ ವರ್ಷದ ವಿಜೃಂಭಣೆಯೊಂದಿಗೆ ಆಚರಿಸಲ್ಪಡುತ್ತಿದೆ. ಇದೀಗ 3ನೇ ದಿನದ ಕಾರ್ಯಕ್ರಮ. ಬೆಳಗಿನಿಂದ ಭಜನೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಮತ್ತು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಇದೀಗ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಇವತ್ತಿನ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವಂತಹ ಶ್ರೀ ಶ್ಯಾಮ್ ಪ್ರಸಾದ್ ಎಚ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಕ್ಯಾಂಪ್ಕೋಪ್ ಚಾಕ್ಲೇಟ್ ಫ್ಯಾಕ್ಟರಿ ಪುತ್ತೂರು, ಹಾಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿರುವಂತಹ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು ಹಿಂದೂ ಜಾಗರಣ ವೇದಿಕೆ, ಹಾಗೆ ಬಹುಮಾನ ವಿತರಣೆಯನ್ನು ಮಾಡುವಂತಹ ಶ್ರೀಮತಿ ಸುಲೋಚನಾ ಉಪತಹಸೀಲ್ದಾರ್ ಪುತ್ತೂರು, ಹಾಗೆ ರಾಮಣ್ಣಗೌಡ ನಿವೃತ್ತ ಸೈನಿಕರು, ರಾಮಣ್ಣ ಪೂಜಾರಿ ನಿವೃತ್ತ ಸೈನಿಕರು, ಹಾಗೆ ಪ್ರಗತಿಪರ ಕೃಷಿಕರಾದಂತಹ ರಾಮಣ್ಣಗೌಡರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟಿ, ಸುಧೀಂದ್ರ ಪ್ರಭು ಮತ್ತು ರಾಧಾಕೃಷ್ಣ ನಂದಿಲ ಇವರೆಲ್ಲರೂ ಸೇರಿಕೊಂಡು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಮಿತಿಗೆ ಸಂಬಂಧಪಟ್ಟಂತ ಸಮಿತಿಯ ಗೌರವಾಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ನುಳಿಯಾಳು, ಸುಧೀಂದ್ರ ಪ್ರಭು ಅಧ್ಯಕ್ಷರು, ರಾಧಾಕೃಷ್ಣ ನಂದಿಲ ಕಾರ್ಯಾಧ್ಯಕ್ಷರು, ಅಶೋಕ್ ಕೊಂಬಳೆ ಪ್ರಧಾನ ಕಾರ್ಯದರ್ಶಿ, ನೀಲಂತ ಕುಮಾರ್ ಮಣಿಯಾಣಿ ಜೊತೆ ಕಾರ್ಯದರ್ಶಿ, ಹಾಗೆ ಶ್ರೀನಿವಾಸ ಮೂಲ್ಯ ಕೋಶಾಧಿಕಾರಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಮತ್ತು ಸಾರ್ವಜನಿಕ ಭಗವದ್ಭಕ್ತರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಶ್ರೀಮತಿ ಜಯಶ್ರೀ ಶೆಟ್ಟಿ ಅವರು ಮೊದಲಿಗೆ ದೇವರನ್ನ ನೆನೆಸಿಕೊಳ್ಳುವಂಥದ್ದು, ದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಹಾಡಲಿಕ್ಕಿದ್ದಾರೆ ಶ್ರೀಯುತ ಕುಸುಮಾಧರ ಎಂ ಇವರು. ಪ್ರಾರ್ಥನೆಯನ್ನ ಶ್ರೀಯುತ ಕುಸುಮಾಧರ ಎನ್ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರು ತೋರೋ ದರವಾಗಿ ಪೊರೆನನ್ನು ನಮ್ಮನ್ನು ಕರುಣಾಳು ಬಾ ಬಂದು, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗಿ ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗಿ ಬೆಳಕಾಗಿ. ದಯೆಯಿರಲಿ ನಮ್ಮಲ್ಲಿ ಗತಿ ನೀನೆ, ಆದಿಯಲಿ ನೀ ನಮ್ಮ ಜೊತೆಯಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು.
ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಒಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ದಯೆಯಿರಲಿ ನಮ್ಮಲ್ಲಿ ಈಗೇನು ಯಾರಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಧನ್ಯವಾದಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನ ಮತ್ತು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಭಕ್ತಾದಿಗಳನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ ನಮ್ಮ ಸಮಿತಿಯ ಸದಸ್ಯರಾಗಿರತಕ್ಕಂಥ ಶ್ರೀಮತಿ ಜಯಶ್ರೀ ಶೆಟ್ಟಿಯವರು. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಜೈ ಶ್ರೀರಾಮ್. ಎಲ್ಲರಿಗೂ ಶುಭ ಸಂಜೆಯ ನಮನಗಳನ್ನು ತಿಳಿಸುತ್ತಾ, ಪ್ರಥಮಂ ವಕ್ರತುಂಡಂ ತು ಏಕದಂತಂ ದ್ವಿತೀಯಕಂ ತೃತೀಯ ಕೃಷ್ಣಪಿಂಗಂ ಚ ಚತುರ್ಥಂ ಗಜಕರ್ಣಕಂ. ಶ್ರೀ ಮಹಾಲಿಂಗೇಶ್ವರನನ್ನು ಸ್ಮರಿಸುತ್ತಾ, ಶ್ರೀ ಗೌರಿಸುತನಾದ ಶ್ರೀ ಸಿದ್ಧಿವಿನಾಯಕನು ನಮ್ಮೆಲ್ಲರ ಜೀವನದ ಎಲ್ಲ ಅಡೆತಡೆಗಳನ್ನು ದೂರಗೊಳಿಸಿ ಮಂಗಳಕರ ಆರಂಭವನ್ನು ನೀಡಲೆಂದು ಹಾರೈಸುತ್ತಾ, ಪ್ರತಿ ವರ್ಷವೂ ಭಾದ್ರಪದ ಶುಕ್ಲದ ಚತುರ್ಥಿಯಿಂದ ಅನಂತ ಚತುರ್ದಶಿಯವರೆಗೆ ಗಣೇಶ ಚತುರ್ಥಿ ಹಬ್ಬವನ್ನು ಅತಿ ವೈಭವದಿಂದ ಆಚರಿಸುತ್ತಾ ಬಂದಿದ್ದೇವೆ. ಆದರಣೀಯ ಬಂಧುಗಳೇ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಳದ ವಠಾರ ಇದರ 59ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಾ, ಇಲ್ಲಿ ಸೇರಿರುವ ಎಲ್ಲ ಭಕ್ತರಿಗೆ ವಂದಿಸುತ್ತಾ, ಈ ಶುಭ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಕ್ಯಾಂಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಪುತ್ತೂರು ಶ್ರೀ ಶ್ಯಾಮ್ ಪ್ರಸಾದ್ ಎಚ್ ಇವರು 1982ರಲ್ಲಿ ಪುತ್ತೂರಿನಲ್ಲಿ ಜನನ. ಇವರ ಪ್ರೌಢ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಲಿಟ್ಲ್ ಫ್ಲವರ್ ಸ್ಕೂಲ್ ಹಾಗೂ ಹೈಸ್ಕೂಲ್ ಫಿಲೋಮಿನಾ ಕಾಲೇಜಿನಲ್ಲಿ ಮುಗಿಸಿದರು. ಪುತ್ತೂರಿನ ವಿವೇಕಾನಂದ ಪಾಲಿಟೆಕ್ನಿಕ್ನಲ್ಲಿ ಮೆಕ್ಯಾನಿಕಲ್ ವಿಭಾಗದ ಡಿಪ್ಲೊಮೊ ಇಂಜಿನಿಯರಿಂಗ್ ಮುಗಿಸಿ ಹಾಸನದ ಮಲ್ನಾಡ್ ಕಾಲೇಜಿನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಪದವಿ BE ಪೂರ್ಣಗೊಳಿಸಿ ನಂತರದಲ್ಲಿ ಉನ್ನತ ಶಿಕ್ಷಣ MTech ಅನ್ನು ಮೈಸೂರಿನ JC ಕಾಲೇಜಿನಲ್ಲಿ ಪದವಿಯನ್ನು ಪಡೆದರು. ತದನಂತರ 2007ರಲ್ಲಿ ಪುತ್ತೂರಿನ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ 2012ರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಬಡ್ತಿ ಪಡೆದರು. ವಿವೇಕಾನಂದ ಕಾಲೇಜಿನಲ್ಲಿ 10 ವರ್ಷಕ್ಕಿಂತಲೂ ಹೆಚ್ಚು ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ತದನಂತರ 2017ರಲ್ಲಿ ಕರ್ನಾಟಕ ಹಾಗೂ ಕೇರಳ ರಾಜ್ಯವನ್ನೊಳಗೊಂಡ ಅಂತಾರಾಜ್ಯ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾದ ಕ್ಯಾಂಪ್ಕೋ ಇದರ ಕೊಕ್ಕೋ ಬೆಳೆಗಾರರ ಹಿತವನ್ನು ಕಾಪಾಡುವ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಯ AGM ಆಗಿ ಈ ಸಂಸ್ಥೆಯನ್ನು ಲಾಭದಾಯಕವಾಗಿ ನಡೆಸಿರುವಂತಹ ಶ್ಯಾಮ್ ಪ್ರಸಾದ್ ಎಚ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಇವರಾಗಿ ಇದ್ದು ಈ ದಿನ ನಮ್ಮ ಈ ಧಾರ್ಮಿಕ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರಿಗೆ ಮಹಾಲಿಂಗೇಶ್ವರನು ಸಂಸ್ಥೆಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯವನ್ನು ಮಾಡಲು ಶಕ್ತಿ ಕೊಡಲೆಂದು ಹಾರೈಸುವ. ಇವರಿಗೆ ಶ್ರೀ ಗಣೇಶೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಧಾರ್ಮಿಕ ಭಾಷಣ ಮಾಡಲಿರುವ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ಹಿಂದೂ ಜಾಗರಣ ವೇದಿಕೆ. ಇವರ ಹುಟ್ಟೂರು ಕಾರ್ಕಳದ ಎಣ್ಣೆಹೊಳೆ. ಇವರು ಕಳೆದ 15 ವರ್ಷಗಳಿಂದ ಮಾಧ್ಯಮ ರಂಗದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಸ್ಪಂದನ ವಾಹಿನಿಯ ಸುದ್ದಿ ನಿರೂಪಕರಾಗಿ, ಸುದ್ದಿ ವಿಭಾಗ ಮುಖ್ಯಸ್ಥರಾಗಿ, ವಿಶ್ವವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ, ಮುಕ್ತವಾಹಿನಿಯ ಆಡಳಿತ ನಿರ್ದೇಶಕರಾಗಿ, ದಿಗ್ವಿಜಯ ವಾಹಿನಿಯ ಜಿಲ್ಲಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಅಸೀಮ, ವಿಕ್ರಮ, ಹೊಸದಿಗಂತ ಮೊದಲಾದ ಪತ್ರಿಕೆಗಳಿಗೆ ಅಂಕಣಕಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೂರ್ಮ ಎಂಬ ಸಂಘಟನೆಯ ಮೂಲಕ ಸಾಹಿತ್ಯದ ಚಟುವಟಿಕೆಗಳನ್ನು ಉಡುಪಿಯಲ್ಲಿ ನಡೆಸುತ್ತಿದ್ದಾರೆ. ಯಹೂದಿ ಎಂಬ ಇವರ ಕೃತಿ ಕೇವಲ ಒಂದೇ ವರ್ಷದಲ್ಲಿ 10,000 ಕೃತಿಗಳು ಮಾರಾಟವಾಗುವ ಮೂಲಕ ದಾಖಲೆ ನಿರ್ಮಿಸಿದೆ. ತಂತ್ರವಾರಾಹಿ, ಅಜ್ಞಾತರು ಮತ್ತು ಹಿಂಬವಿ ಸ್ವರಾಜ್ ಮೊದಲಾದ ಕೃತಿಗಳೀಗ ಬಿಡುಗಡೆಗೆ ಸಿದ್ಧವಾಗಿದೆ. ಪ್ರಖರ ರಾಷ್ಟ್ರವಾದಿ ಚಿಂತನೆಯನ್ನು ಹೊಂದಿರುವ ಸಾವಿರಾರು ವೇದಿಕೆಯಲ್ಲಿ ಉಪನ್ಯಾಸ ನೀಡಿರುತ್ತಾರೆ. ಪ್ರಸ್ತುತ ಹಿಂದೂ ಜಾಗರಣ ವೇದಿಕೆಯ ಕರ್ನಾಟಕ ದಕ್ಷಿಣ ಪ್ರಾಂತ ಸ್ತರದ ಜವಾಬ್ದಾರಿ ಹೊಂದಿದ್ದಾರೆ.
ಇವರಿಗೆ ಮಹಾಲಿಂಗೇಶ್ವರನು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸಲೆಂದು ಹಾರೈಸುವ ಇವರಿಗೆ ಗಣೇಶೋತ್ಸವ ಸಮಿತಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹುಮಾನ ವಿತರಣೆ ಮಾಡಲಿರುವ ಶ್ರೀಮತಿ ಸುಲೋಚನಾ ಪಿಕೆ, ಉಪ ತಹಶೀಲ್ದಾರ್ ಪುತ್ತೂರು, ದಿವಂಗತ ಕುಶಾಲಪ್ಪ ಹಾಗೂ ಆರ್ಮಿ ಅವರು, ಗೌರಮ್ಮ ಪಿ ಕೃಷಿ ಗೃಹಿಣಿ, ಇವರ ಸುಪುತ್ರಿ ಪಿಂಡಿಮನೆ ಅರಂತೋಡು ಸುಳ್ಯ ತಾಲೂಕು, ಇವರ ಜನನ. ಸುಲೋಚನರವರು SSLCಯನ್ನು ಅರಂತೋಡು ನೆಹರ್ ಮೆಮೋರಿಯಲ್ ಹೈಸ್ಕೂಲು, ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಹಿಳಾ ಪಾಲಿಟೆಕ್ನಿಕ್ ಮಂಗಳೂರು ಹಾಗೂ BCom MCom ಮೈಸೂರು ಯೂನಿವರ್ಸಿಟಿಯಲ್ಲಿ ಇವರ ವಿದ್ಯಾಭ್ಯಾಸ ಮುಗಿಸಿದರು. 1947ರಲ್ಲಿ ಜಿಲ್ಲಾ ತರಬೇತಿ ಸಂಸ್ಥೆ ಧಾರವಾಡ ಇಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರ್ಪಡೆ ಹಾಗೂ ಉಪನಿರ್ದೇಶಕರ ಸಣ್ಣ ಉಳಿತಾಯ ಮಂಗಳೂರು ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿ ಮಂಗಳೂರು ಇಲ್ಲಿ ಕೆಲಸ ನಿರ್ವಹಿಸಲಾಯಿತು. ಶೀಘ್ರ ಲಿಪಿಗಾರರಾಗಿ ಜಿಲ್ಲಾಧಿಕಾರಿ ಕಚೇರಿ, ಸಹಾಯಕ ಆಯುಕ್ತರ ಕಚೇರಿ ಕಾರವಾರ ಮತ್ತು ಪುತ್ತೂರು ಇಲ್ಲಿ ಕೆಲಸ ನಿರ್ವಹಣೆ. 2019ರಲ್ಲಿ ಉಪ ತಹಶೀಲ್ದಾರಾಗಿ ಪದೋನ್ನತಿ ಹೊಂದಿ ಚುನಾವಣೆ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಹವ್ಯಾಸ ಬರವಣಿಗೆ, ಕವನ ಸಂಕಲನ, ಕೊಡುವ ಮೊದಲು 0, ಅರೆಭಾಷೆ ಕವನ ಸಂಕಲನ, ಅಮ್ಮನ ಮಾತ್ ಭಸ್ಮ ಕಟ್ಟಿದ ತಗಡ್ನ ತಾಯ್ತಾತ್, ನುಡಿಮುತ್ತು, ಸತ್ಯದರ್ಶನ. ಪ್ರಶಸ್ತಿಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ JP ರಾಜರತ್ನ ದತ್ತಿ ಪ್ರಶಸ್ತಿ, ಸತ್ಯದರ್ಶನ. ನುಡಿಮುತ್ತುಗಳು 2025ರಲ್ಲಿ ಅಮ್ಮನ ಮಾತ್ ಭಸ್ಮ ಕಟ್ಟಿದ ತಗಡ್ನ ತಾಯ್ತ ಅರೆಭಾಷೆ ಅಕಾಡೆಮಿಯಿಂದ ನಗದು ಬಹುಮಾನ ಪ್ರಮಾಣ ಪತ್ರವನ್ನು ಪಡೆದಿದೆ. ಇವರು ಪ್ರದೀಪ್ ಕೃಷ್ಣ ಪ್ರಸಾದ್ ಬಂಗಾರಡ್ಕ ಇವರನ್ನು ಧರ್ಮಪತ್ನಿಯಾಗಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಏರಲೆಂದು ಹಾರೈಸುತ್ತಾ ಗಣೇಶೋತ್ಸವ ಸಮಿತಿಯ ಪರ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಪ್ರತಿಯೊಬ್ಬ ಸೈನಿಕನು ನಮ್ಮ ರಾಷ್ಟ್ರದ ಹೆಮ್ಮೆ. ಅವರ ಜೀವನವೇ ಯುವಜನರಿಗೆ ಸ್ಫೂರ್ತಿಯ ಮೂಲ. ಸೈನಿಕರ ಜೀವನ ಬಹಳ ಕಠಿಣ ಮತ್ತು ಶಿಸ್ತಿಂದ ಕೂಡಿರುತ್ತದೆ. ನಾವು ಶಾಂತಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾದ ಬೇಕಿದ್ದರೆ ಸೈನಿಕರ ಪ್ರಾಮಾಣಿಕ ಸಮಾಜ ಸೇವೆಯೇ ಕಾರಣ. ಇಂತಹ ಶ್ರೇಷ್ಠ ವೃತ್ತಿಯಲ್ಲಿ ನಿವೃತ್ತಿ ಹೊಂದಿದ ಭಾರತಾಂಬೆಯ ಹೆಮ್ಮೆಯ ಸೈನಿಕ ಇಂದಿನ ಗೌರವ ಉಪಸ್ಥಿತಿ ಶ್ರೀ ರಾಮಣ್ಣ ಪೂಜಾರಿ ನಿವೃತ್ತ ಸೈನಿಕರು, ಹವಲ್ದಾರ್ ಇನ್ ವಿಜಿಲೆನ್ಸ್ ದಿವಂಗತ ಶೀನಪ್ಪ ಪೂಜಾರಿ ಹಾಗೂ ಕಲ್ಯಾಣಿ ಇವರ ಸುಪುತ್ರನಾಗಿ ಜನಿಸಿದರು. 84ರಂದು ಫಸ್ಟ್ ಲೈನ್ ಡಿಫೆನ್ಸ್ ಬಾರ್ಡರ್ ಫೋರ್ಸ್ಗೆ ಸೇರಿ ಇಂಡೋನೇಷ್ಯಾ, ಪಾಕಿಸ್ತಾನ ಗಡಿಭಾಗ ಪಂಜಾಬ್ನಲ್ಲಿ ವೃತ್ತಿ ಸೇವೆಯನ್ನು ಪ್ರಾರಂಭಿಸಿದ್ದಾರೆ. 87ರಲ್ಲಿ ರಾತ್ರಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಉಗ್ರರು ಗಡಿಭಾಗಕ್ಕೆ ನುಸುಳಿ ಬಂದಿದ್ದಾರೆ ಎಂಬ ಮಾಹಿತಿ ಬಂದಿದ್ದು ಅಂಬುಷ ಸರ್ಪ್ರೈಸ್ ಅಟ್ಯಾಕ್ ಮಾಡಲು ಯೋಜನೆ ಹಾಕಿಕೊಂಡು ಉಗ್ರರನ್ನು ಎದುರಿಸಿ ಬಹಳಷ್ಟು ಶಸ್ತ್ರಾಸ್ತ್ರಗಳು, ಗಿರಣಿ ಹಾಗೂ 3 ಲಕ್ಷ ಭಾರತೀಯ ನಗದನ್ನು ವಶಪಡಿಸಿಕೊಂಡ ಸಾಹಸದ ಫಲವಾಗಿ ಇವರಿಗೆ ಲಾನ್ಸ್ ನಾಯಕ ಹುದ್ದೆಗೆ ಬಡ್ತಿ ನೀಡಲಾಯಿತು. 92ರಲ್ಲಿ ಪಂಜಾಬ್ ರಾಜ್ಯದ ಗುರುದಾಸ್ಪುರದಲ್ಲಿ ಪಾಕಿಸ್ತಾನ ಗಡಿಯಲ್ಲಿ 50 kg ಹೆರಾಯಿನ್ ವಶಪಡಿಸಿಕೊಳ್ಳುವ ಮೂಲಕ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪಶ್ಚಿಮ ಬಂಗಾಳ, ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ ಹಾಗೂ ಎತ್ತರ ಪ್ರದೇಶಗಳಾದ ನೇಹ, ಲಡಾಖ್ ಹಾಗೂ ಚೀನಾ ಗಡಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 1994ರಲ್ಲಿ ಅಸ್ಸಾಂ ರಾಜ್ಯದಲ್ಲಿ ULFA ಮತ್ತು ಬೋಡೋ ಉಗ್ರ ಚಟುವಟಿಕೆ ವಿರುದ್ಧ ಕಾರ್ಯಾಚರಣೆ ಪಾಲ್ಗೊಂಡಿದ್ದು, ತದನಂತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ವರ್ಗಾವಣೆಗೊಂಡು ಕಾಶ್ಮೀರದ ಶ್ರೀನಗರದಲ್ಲಿ ಧ್ವಜಾರೋಹಣ ಮಾಡಿದ್ದು, ಅಲ್ಲಿ ಹಾರಿಸಲಾದ ಪಾಕಿಸ್ತಾನ ಧ್ವಜವನ್ನು ಕೆಳಗಿಳಿಸಿ ಕಾಶ್ಮೀರದಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಸಂಗ್ರಾಮ ಪದಕ ಪಡೆದುಕೊಂಡಿದ್ದಾರೆ. 98ರಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ IPS ತರಬೇತಿ ಹಾಗೂ ಕೇಂದ್ರಕ್ಕೆ ಡಿಲ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ದರು. ಹಾಗೂ ಇವರು ಎಲ್ಲ ಜಮ್ಮು ಕಾಶ್ಮೀರ, ಶ್ರೀನಗರ ಮತ್ತು ಇತರ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ 90ರಲ್ಲಿ ಉಗ್ರರು ಅಡಗಿಕೊಂಡಿದ್ದರ ಮಾಹಿತಿ ಬಂದಿದ್ದು ತಕ್ಷಣ ತಪಾಸಣೆ ನಡೆಸಿ ಶ್ರೀನಗರ, ಲಾಲ್ಚಾಕ್ ಪ್ರದೇಶದಲ್ಲಿ ಉಗ್ರರನ್ನು ಎದುರಿಸಿ AK-47 ರೈಫಲ್ಗಳು ಹಾಗೂ ಅಪಾರ ಗಿರಣಿಗಳನ್ನು ವಶಪಡಿಸಿಕೊಂಡು ಲಾಲ್ಚಾಕ್ ಮಸೂದಿ ಸುತ್ತಮುತ್ತ ನಡೆದ ಕಾರ್ಯಾಚರಣೆಯಲ್ಲಿ ಜೈಷ್ ಇ ಮೊಹಮ್ಮದ್ ಲಿಬರೇಷನ್ ಫ್ರಂಟನ್ನು ಉಗ್ರರನ್ನು ಹೊಡೆದುಳಿಸಿದ ಸಾಹಸದ ಫಲವಾಗಿ ಶ್ರೀಯುತರಿಗೆ ಹವಾಲ್ದಾರ್, ಸುಬೇದಾರ್ ಹುದ್ದೆಗೆ ಬಡ್ತಿ ದೊರಕಿತು. ಇವರು 6ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಿವೃತ್ತಿ ಹೊಂದಿದ ನಂತರ AMC ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಸೇವೆ ಸಲ್ಲಿಸಿದ್ದಾರೆ. ಇವರು ಆಳ್ವಾಸ್ ತಾಂತ್ರಿಕ ಸಂಸ್ಥೆ ಮೂಡಬಿದ್ರೆಯಲ್ಲಿ ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಯಾಗಿ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ನಮ್ಮ ಗಣೇಶೋತ್ಸವ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತಿಸಲಿದೆ. ಇನ್ನೋರ್ವ ಗೌರವ ಉಪಸ್ಥಿತಿ ರಾಮಣ್ಣಗೌಡ, ಪ್ರಗತಿಪರ ಕೃಷಿಕರು, ಮಾಡಾವ್ ಕೆಯೂರು. ಇವರ ಹುಟ್ಟೂರು ಈಶ್ವರಮಂಗಲ ಕರ್ಪುಡಿ ಕಾನ. ದಿವಂಗತ ಐತವಗೌಡ ಮತ್ತು ಭೂಸಮ ದಂಪತಿಗಳ ಪ್ರಥಮ ಪುತ್ರ. ಪುತ್ತೂರಿನಲ್ಲಿ 44 ವರ್ಷ ಸಂಗೀತ ಕ್ಯಾಂಟೀನ್ ನಡೆಸಿ ಈ ಕೃಷಿ ಜೀವನದಲ್ಲಿ ತೊಡಗಿಸಿಕೊಂಡು ಪ್ರಗತಿಪರ ಕೃಷಿಕನೆನಿಸಿಕೊಂಡಿದ್ದಾರೆ. ಇವರು ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಮಹಾಲಿಂಗೇಶ್ವರ ಆಯುಷ ಆರೋಗ್ಯ ಕರುಣಿಸಲೆಂದು ಹಾರೈಸುವ ಇವರಿಗೆ ಗಣೇಶೋತ್ಸವ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸದಾ ಯುವಕರನ್ನು ಪ್ರೇರೇಪಿಸಿ ಹುರಿದುಂಬಿಸಿ ಮಾರ್ಗದರ್ಶನ ನೀಡಿ ಹಿರಿಯರು ಆದಂತಹ ಈ ಸಮಿತಿಯ ಗೌರವಾಧ್ಯಕ್ಷರಾದ MK ಪ್ರಸಾದ್ ಹಾಗೂ ಗಣೇಶೋತ್ಸವ ಸಮಿತಿಯ
ರವೀಂದ್ರ ಶೆಟ್ಟಿ ನುಳಿಯಾಳಿ ಇವರಿಗೆಲ್ಲರಿಗೂ ಗಣೇಶೋತ್ಸವ ಸಮಿತಿಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಎಲ್ಲರೊಂದಿಗೆ ಬೆರೆತು ಸುಜೀಂದ್ರ ಪ್ರಭು ಇವರನ್ನು ಗಣೇಶೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಗಣೇಶಿಸುತ್ತೇವೆ. ಹಾಗೆ ಎಲ್ಲ ಪದಾಧಿಕಾರಿಗಳಿಗೂ ಸಮಿತಿಗೆ ಹಗಲು ರಾತ್ರಿ ಇರುಳೆನ್ನದೆ ಶ್ರಮಿಸಿ ಈ ಸಮಿತಿಯ ಕಾರ್ಯಾಧ್ಯಕ್ಷರಾದ ರಾಧಾಕೃಷ್ಣ ನಂದಿಲ ಹಾಗೂ ಗಣೇಶೋತ್ಸವ ಸಮಿತಿಯ ಅಶೋಕ್ ಕುಂಬ್ಳೆ, ಉಪಾಧ್ಯಕ್ಷರುಗಳಾದ ವಿಶ್ವನಾಥ್ ಗೌಡ ಬನ್ನೂರು, ಸತೀಶ್ ನಾಯ್ಕ, ಸುಧೀರ್ ಶೆಟ್ಟಿ, ಸಹಜ್ ರೈ, ಜೊತೆ ಕಾರ್ಯದರ್ಶಿ ನೀಲಂತ್ ಕುಮಾರ್, ಕೋಶಾಧಿಕಾರಿ ಶ್ರೀನಿವಾಸ್ ಮೂಲೆ ಇವರೆಲ್ಲರನ್ನು ಹಗಲು ಇರುಳೆನ್ನದೆ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು ಇವರಿಗೆ ಶ್ರೀ ಗಣೇಶೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಶ್ರೀ ಗಣೇಶನ ಸೇವಾ ಕಾರ್ಯಗಳನ್ನು ಮಾಡ್ತಿರುವ ಇವರೆಲ್ಲರಿಗೂ ಎಲ್ಲರ ಪರವಾಗಿ ಸ್ವಾಗತಿಸಿದ ಶ್ರೀ ಸಮಿತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಿಕೋದ್ಯಮ ಹಾಗೂ ಮೀಡಿಯಾದವರಿಗೂ, ಆರಕ್ಷಕ, ಠಾಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವ ತಮ್ಮೆಲ್ಲರನ್ನು ಎಲ್ಲ ಪರವೂರ ಭಕ್ತಾಭಿಮಾನಿಗಳು ಎಲ್ಲ ದಾನಿಗಳಿಗೂ ಈ ಸಂದರ್ಭದಲ್ಲಿ ನೆನೆಯುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೂ ಸ್ವಾಗತಿಸುತ್ತಾ ಶ್ರೀ ಮಹಾಲಿಂಗೇಶ್ವರನ ಶ್ರೀ ಗಣೇಶೋತ್ಸವ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕರುಣಿಸಲೆಂದು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸ, ಧಾರ್ಮಿಕವಾಗಿ ವಿದ್ಯಾ ವಾಚಸ್ಪತಿಯಾಗಿರತಕ್ಕಂಥ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ, ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು, ಹಿಂದೂ ಜಾಗರಣ ವೇದಿಕೆ, ಇವರು ತಮ್ಮ ಧಾರ್ಮಿಕ ಉಪನ್ಯಾಸವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸರ್. ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರುವ ಶ್ರೀ ಮಹಾರುದ್ರ ಮಹಾಲಿಂಗೇಶ್ವರ ದೇವರಿಗೆ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸ್ತಾ, ಪುತ್ತೂರಿನ ಪ್ರತಿಷ್ಠಿತ ಈ ಗಣೇಶೋತ್ಸವದ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಸೇರಿರುವಂಥ ಎಲ್ಲ ನನ್ನ ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ನಮ್ಮನ್ನು ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಅವರು 2x ಸ್ಪೀಡಲ್ಲಿ ಸ್ವಾಗತ ಮಾಡ್ತಾ ಹೋದರು. ಭಾಳ ವೇಗವಾಗಿ ಸ್ವಾಗತ ಮಾಡಿದರು. ಕಾರಣ ಏನು ಕೇಳಿದರೆ, ಅವರಿಗೂ ಒಂದು ಟೈಮ್ ಲಿಮಿಟನ್ನು ಕೊಡಲಾಗಿತ್ತು. ಈ ಸಭಾ ಕಾರ್ಯಕ್ರಮಕ್ಕೊಂದು ಟೈಮ್ ಲಿಮಿಟ್ ಇದೆ. ಆನಂತರ ನಡೆಯುವಂಥ ನಾಟಕಕ್ಕೂ ಒಂದು ಟೈಮ್ ಲಿಮಿಟ್ ಅನ್ನುವಂಥದ್ದಿದೆ. ಇಷ್ಟೆಲ್ಲ ಸಮಯದ ಮಿತಿಯನ್ನು ಪಾಲಿಸಿಕೊಂಡು ನಾವು ನಮ್ಮ ಗಣೇಶೋತ್ಸವವನ್ನು ಮಾಡುವಂಥ ಒಂದು ದುಸ್ಥಿತಿಯಲ್ಲಿದ್ದೇವೆ ನಾವು. ಬಹುಶಃ ಬಾಲಗಂಗಾಧರ ತಿಲಕ್ ಅವರು ಗಣೇಶೋತ್ಸವವನ್ನು ಆರಂಭ ಮಾಡಿದಂಥ ಕಾಲದಲ್ಲಿ ಬ್ರಿಟಿಷರು ಕೂಡ ಇಷ್ಟು ಕಂಡೀಷನನ್ನು ಹಾಕಿರಲಿಕ್ಕಿಲ್ಲ. ಆ ಕಾಲದಲ್ಲಿ ರಾಜಕೀಯ ಚಟುವಟಿಕೆಗಳಿಗೆ ನಿಷೇಧ ಇತ್ತು, ಧಾರ್ಮಿಕ ಚಟುವಟಿಕೆಗಳಿಗೆ ನಿಷೇಧ ಇರಲಿಲ್ಲ. ಇದೊಂದು ಧಾರ್ಮಿಕ ವೇದಿಕೆ. ನನ್ನನ್ನು ಕರೆಸಿರುವಂಥದ್ದು ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಮಾತನಾಡಿ ಅಂತ ಹೇಳಿ ಕರೆದಿದ್ದಾರೆ. ವೇದಿಕೆಯ ಮೇಲೆ ದೇಶಕ್ಕಾಗಿ ಹೋರಾಟವನ್ನು ಮಾಡಿದಂಥ ವೀರ ಯೋಧರಿದ್ದಾರೆ. ಬೇರೆ ಬೇರೆ ರಂಗಗಳಲ್ಲಿ ಕೆಲಸವನ್ನು ಮಾಡಿದಂಥ ಮಹಾನುಭಾವರೆಲ್ಲ ಇದ್ದಾರೆ ಇಲ್ಲಿ. ಒಟ್ಟಿನಲ್ಲಿ ಸಮಾಜಕ್ಕೊಂದು ಸಂದೇಶವನ್ನು ಕೊಡುವಂತಹ ವೇದಿಕೆ ಇದಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಇದು ಮಹಾಲಿಂಗೇಶ್ವರ ದೇವರ ತೇರ ಬೀದಿ, ದೇವರ ಬಾಕ್ಯಾರಿದು. ಮಹಾಲಿಂಗೇಶ್ವರ ದೇವರ ಇದೇ ಬಾಕ್ಯಾರಿನಲ್ಲಿ, ಇದೇ ಗದ್ದೆಯಲ್ಲಿ ತುಳುನಾಡನ್ನು 13 ದಿನಗಳ ಕಾಲ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳಿಸಿದಂಥ ಆವತ್ತಿನ ತುಳುನಾಡಿನ ಸ್ವಾತಂತ್ರ್ಯ ಯೋಧರು, ಅಂದರೆ ಸರಿಸುಮಾರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವುದಕ್ಕಿಂತ ಒಂದು 20 ವರ್ಷ ಮೊದಲು ಸಂಗ್ರಾಮದ ಕಹಳೆಯನ್ನು ಮೊಳಗಿಸಿದಂಥ ಕೆದಂಬಾಡಿ ರಾಮೇಗೌಡರು, ಉಪ್ಪಿನಂಗಡಿಯ ಮಂಜ,
ಕಲ್ಯಾಣ ಸ್ವಾಮಿ ಇವರೆಲ್ಲ ಸೇರಿಕೊಂಡು ತುಳುನಾಡನ್ನು ಸ್ವತಂತ್ರಗೊಳಿಸಿದಂಥ ಮಹಾನುಭಾವರು ಬಂದು ಒಂದು ರಾತ್ರಿ ಉಳ್ಕೊಂಡಂಥ ಗದ್ದೆ ಇದು. ಅಂಥ ಐತಿಹಾಸಿಕವಾದಂಥ ಹಿನ್ನೆಲೆ ಈ ಗದ್ದೆಗೆ ಇದೆ. ಉಬರಡ್ಕದ ಹತ್ತಿರ ಒಂದು ಮದುವೆ ಗದ್ದೆ ಅಂತ ಹೇಳಿ ಇವತ್ತಿಗಿದೆ. ಅಲ್ಲಿ ಕೆದಂಬಾಡಿ ರಾಮೇಗೌಡರು ಹೇಳ್ತಾರೆ, ಈ ದೇಶದ ಒಂದು ನಾಯಿಯನ್ನಾದರೂ ಕೂಡ ನಮ್ಮ ದೇಶದ ರಾಜ ಅಂತ ನಾವು ಒಪ್ಕೊಳ್ತೀವಿ, ಆದರೆ ಬ್ರಿಟಿಷರನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಮಗ ಸಣ್ಣಯ್ಯಗೌಡನ ಮದುವೆಯ ಸಿದ್ಧತೆ ಹೆಸರಿನಲ್ಲಿ ತುಳುನಾಡಿನ ಬೇರೆ ಬೇರೆ ಭಾಗದ ಯುವಕರನ್ನು ಸಂಘಟನೆ ಮಾಡಿ ಅವರ ಕೈಗೆ ಆಯುಧವನ್ನು ಕೊಟ್ಟು ಒಂದು ಕ್ರಾಂತಿಯ ಸೇನೆಯನ್ನು ಸಿದ್ಧಪಡಿಸಿ ಬೆಳ್ಳಾರೆಯನ್ನು ವಶಪಡಿಸಿಕೊಂಡ್ರು, ಪುತ್ತೂರನ್ನು ವಶಪಡಿಸಿಕೊಂಡ್ರು, ಉಪ್ಪಿನಂಗಡಿಯನ್ನು ವಶಪಡಿಸಿಕೊಂಡ್ರು, ಆ ಭಾಗದಲ್ಲಿ ಬಂಟ್ವಾಳವನ್ನು ವಶಪಡಿಸಿಕೊಂಡ್ರು. ಮಂಗಳೂರಿಗೆ ಮುತ್ತಿಗೆಯನ್ನು ಹಾಕಿ 13 ದಿನಗಳ ಕಾಲ ಮಂಗಳೂರನ್ನು ಸ್ವತಂತ್ರವಾಗಿ ಆಡಳಿತ ಮಾಡಿದ್ದಲ್ಲದೆ ಬಾವುಟಗುಡ್ಡೆಯಲ್ಲಿದ್ದಂಥ ಯೂನಿಯನ್ ಜಾಕನ್ನು ಕೆಳಗಿಳಿಸಿ ತುಳುನಾಡಿನ ಧರ್ಮಧ್ವಜವನ್ನು ಹಾರಿಸಿದಂಥ ಕೀರ್ತಿ ಅದು ಈ ತುಳುನಾಡಿನ ಆ ವೀರರಿಗಿದೆ. ಈ ನೆಲದ ಹಿರಿಯರ ಬಗ್ಗೆ, ಈ ನೆಲದ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ನಮ್ಮ ಪಠ್ಯಪುಸ್ತಕದಲ್ಲಿ ಎಲ್ಲೂ ಕೂಡ ದಾಖಲಾಗಲಿಲ್ಲ. ನಾವು ಬ್ರಿಟಿಷರ ಕಡಿಯಾಳುಗಳಾಗಿ ಆದೆವು, ನಮ್ಗೆ ಗೊತ್ತಿದೆ. ಸುಖಾಸಮನೆ ಆಗಿರೋದಲ್ಲ, ಬಹಳ ದೊಡ್ಡ ಹೋರಾಟ ಆಗಿದೆ. ಯಾವಾಗ 1799ರಲ್ಲಿ ಶ್ರೀರಂಗಪಟ್ಟಣ ಪತನ ಆಯಿತು, ಟಿಪ್ಪು ಸುಲ್ತಾನನ ಹತ್ಯೆ ಅವಸಾನ ಆಯಿತೋ, ಇಡೀ ಕರ್ನಾಟಕದ ಅನೇಕ ಭಾಗ ಬ್ರಿಟಿಷರ ಕೈವಶ ಆಗಿಬಿಡ್ತು. ಆದರೆ ತುಳುನಾಡು ತನ್ನ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡಲಿಲ್ಲ. ಇದೇ ಗಡಾಯಿ ಕಲ್ಲು 1700 ಅಡಿ ಎತ್ತರ, ಆ ಕಲ್ಲಿನ ತುದಿಯಲ್ಲಿ 400 ಜನ ನಮ್ಮ ಧ್ವಜವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದರು. ಮೈಸೂರಿನ ಧ್ವಜ ಜೀವಂತವಾಗಿ ಹಾರಾಡ್ತಾ ಇತ್ತವತ್ತು. 1799 ಅಕ್ಟೋಬರ್ ತಿಂಗಳಲ್ಲಿ ಬ್ರಿಟಿಷರು ಕ್ಯಾಪ್ಟನ್ ಸ್ಟುವರ್ಟ್ ನೇತೃತ್ವದಲ್ಲಿ ಬಹಳ ದೊಡ್ಡ ಸೇನೆಯನ್ನು ಕಳಿಸ್ತಾರೆ. ಬಹಳ ಘನಘೋರವಾದಂಥ ಯುದ್ಧ ಆಯಿತು. 40-50 ಜನ ಬ್ರಿಟಿಷ್ ಸೈನಿಕರು ಸಾವನ್ನಪ್ಪಿದ್ರು. ತುಳುನಾಡಿನ ಬೇರೆ ಬೇರೆ ಭಾಗದಲ್ಲಿದ್ದಂಥ ಸ್ವಾತಂತ್ರ್ಯ ಸೇನಾನಿಗಳು ಆ ಗಡಾಯಿ ಕಲ್ಲಿನಲ್ಲಿರುವಂಥ ಸೈನಿಕರ ರಕ್ಷಣೆಗೆ ಧಾವಿಸ್ತಾರೆ. ಪತ್ತುಮುಡಿ ಸುಬ್ರಾಯ ಕೊಯಮತ್ತೂರಿನಿಂದ ಆಗಮಿಸ್ತಾನೆ. ಈ ಭಾಗದಲ್ಲಿ ಬೇಕಲಕೋಟೆಯಲ್ಲಿದ್ದಂಥ ತಿಮ್ಮನಾಯಕ ಬಂದ. ಇವರೆಲ್ಲರೂ ಸೇರಿಕೊಂಡು ಗಡಾಯಿ ಕಲ್ಲಿನಲ್ಲೊಂದು ತುಳುನಾಡಿನ ಸ್ವಾತಂತ್ರ್ಯದ ಸಂಗ್ರಾಮವನ್ನು ನಡೆಸಿದರು. ಕೊನೆಗೂ ಕೂಡ ನಮ್ಮ ಅನೇಕ ಜನ ಕೈ ಸೋತರು. ಬ್ರಿಟಿಷರಿಗೆ ವಿಜಯ ಆಯಿತು. 12 ಜನರನ್ನು ಬಂಧಿಸಿ ಇಲ್ಲಿಂದ ಮಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಮಂಗಳೂರಿನಲ್ಲಿ ಇವತ್ತು ಅದನ್ನು ನೆಹರು ಮೈದಾನ ಅಂತ ಕರೀತಾರೆ. ನನಗೆ ಗೊತ್ತಿಲ್ಲ ನೆಹರು ಅವರಲ್ಲಿ ಬಂದಿದ್ದಾರೋ ಏನು ಗೊತ್ತಿಲ್ಲ. ಆದರೆ ಅದೇ ಮೈದಾನದಲ್ಲಿ ಬೇಕಲ ತಿಮ್ಮನಾಯಕ ಸೇರಿದ ಹಾಗೆ 3 ಆ ಭಾಗದಲ್ಲಿ, ಆ ಮೈದಾನದಲ್ಲಿ ಅವರನ್ನ ಗುಂಡಿಟ್ಟು ಕೊಲ್ಲುವಂಥ ಕೆಲಸವನ್ನು ಬ್ರಿಟಿಷರು ಮಾಡಿದರು. ಉಳಿದವ್ರನ್ನ ಕುಂದಾಪುರದಲ್ಲಿ ತಗೊಂಡು ಹೋಗಿ ಅಲ್ಲವರನ್ನ ಗಲ್ಲಿಗೆ ಹಾಕಿದರು. ಈ ನೆಲದಲ್ಲೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಅನೇಕ ಸಂಗ್ರಾಮಗಳು, ಸಂಘರ್ಷಗಳು ನಡೆದಿವೆ. ಈ ದೇಶ ಸ್ವತಂತ್ರಗೊಳ್ಳಬೇಕಿದ್ರೆ ಅನೇಕ ಜನ ಹಿರಿಯರು ತಮ್ಮ ರಕ್ತವನ್ನು ಬಸಿದಿದ್ದಾರೆ. ಇವತ್ತಿಗೂ ಆಗ್ತಾ ಇದೆ. ನಾವು ಬ್ರಿಟಿಷರು ಒಂದು ಹಿಡಿಯಷ್ಟು ಜನ ಬಂದು ಈ ದೇಶವನ್ನು ಆಳೋದಕ್ಕೆ ಕಾರಣ ಏನು ಕೇಳಿದರೆ, ನಾವು 33 ಕೋಟಿ ಜನ ಭಾರತೀಯರು ಜಾತಿಯ ಆಧಾರದಲ್ಲಿ ಪ್ರತ್ಯೇಕ, ರಾಜಕೀಯ ಆಧಾರದಲ್ಲಿ ಪ್ರತ್ಯೇಕ, ಭಾಷೆಯ ಆಧಾರದಲ್ಲಿ ಒಬ್ಬರನ್ನು ನೋಡಿದರೆ ಒಬ್ಬರಿಗಾಗಲ್ಲ. ನಮ್ಮ ಸಮಾಜ ಈ ರೀತಿ ಹಂಚಿ ಹರಡಿ ಹೋಗಿರುವಂಥ ಸಂದರ್ಭದಲ್ಲಿ ನಮ್ಮ ಮಧ್ಯೆ ಇದ್ದಂಥ ವೈಷಮ್ಯವನ್ನೇ ಬಳಸಿಕೊಂಡು ಆ ಸಾವಿರಾರು ಮೈಲಿ ದೂರದಿಂದ ಬಂದಂಥ ಬ್ರಿಟಿಷರು ನಮ್ಮನ್ನು 200-300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಇವತ್ತಿಗೂ ಕೂಡ ಈ ಸಮಾಜ ಹಿಂದೂ ಏಕತೆ, ರಾಷ್ಟ್ರೀಯ ಏಕತೆಯ ಬಗ್ಗೆ ಯೋಚನೆಯನ್ನು ಮಾಡದೆ ಹೋದರೆ ಈ ದೇಶದ ಸ್ವಾತಂತ್ರ್ಯ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ. ಹಾಗಾಗಿ ಈ ರಾಷ್ಟ್ರೀಯ ಏಕತೆಯನ್ನು ಸಮಾಜಕ್ಕೆ ನೆನಪು ಮಾಡುವ ಕಾರಣಕ್ಕಾಗಿ ಇವತ್ತು ಈ ಗಣೇಶನ ಉತ್ಸವ. ಗಣಪತಿ ಹಿಮಾಲಯದ ತುದಿಯಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಕಚ್ನಿಂದ ಹಿಡಿದು ಕಾಮರೂಪದವರೆಗೆ, ಅಷ್ಟೇ ಯಾಕೆ ಜಪಾನಿಗೆ ಹೋದರೂ ಗಣೇಶ ಇದ್ದಾನೆ, ಇಂಡೋನೇಷ್ಯಾಕ್ಕೆ ಹೋದರೂ ಗಣೇಶ ಇದ್ದಾನೆ, ಥೈಲ್ಯಾಂಡಿಗೆ ಹೋದರೆ ಗಣೇಶ ಇದ್ದಾನೆ. ಇರಾನ್, ಇರಾಕ್, ಸಿರಿಯಾ ಭಾಗದಲ್ಲಿ ಉತ್ಖನನಾಗುವಂಥ ಸಂದರ್ಭದಲ್ಲಿ ಗಣೇಶನ ವಿಗ್ರಹಗಳು ನಮಗೆ ಕಾಣುವುದಕ್ಕೆ ಸಿಗುತ್ತವೆ. ಅಂದರೆ ಭಾರತೀಯ ಸಂಸ್ಕೃತಿಯ ರಾಯಭಾರಿಯ ರೂಪದಲ್ಲಿ ಗಣಪತಿ. ಆ ಗಣಪತಿಯನ್ನು ಅನೇಕ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಅಥರ್ವ ಶೀರ್ಷದಲ್ಲಿ ಹೇಳ್ತಾರೆ, ತ್ವಮೇವ ಕರ್ತಾಸಿ, ತ್ವಮೇವ ಧರ್ತಾಸಿ, ತ್ವಮೇವ ಹರ್ತಾಸಿ. ನೀನೊಬ್ಬನೇ, ನಮ್ಮನ್ನು ಕಾಯುವವನು ನೀನೇ, ನಮ್ಮ ಜನನಕ್ಕೂ ಕಾರಣನೂ ನೀನೇ, ನಮ್ಮ ಮರಣಕ್ಕೂ ಕಾರಣವೂ ನೀನೇ. ತ್ವಮೇವ ಪ್ರತ್ಯಕ್ಷ ಪರಬ್ರಹ್ಮಾಸಿ,
ನೀನೇ ಪ್ರತ್ಯಕ್ಷ ಪರಬ್ರಹ್ಮ ಅಂತ ಹೇಳಿ ಆ ಗಣಪತಿಯನ್ನ ಅಥರ್ವ ಶೀರ್ಷದಲ್ಲಿ ಸ್ತುತಿ ಮಾಡ್ತಾರೆ. ಆ ರೀತಿಯ ಪರಬ್ರಹ್ಮ ಸ್ವರೂಪಿಯಾದಂಥ ಗಣಪತಿ, ನಾವು ಹೇಳಿದ ಗಣಾನಾಂ ತ್ವಾ ಗಣಪತಿಂ, ಅಲ್ಲಿ ಎಲ್ಲೂ ಕೂಡ ಜ್ಯೇಷ್ಠರಾಜಂ ಬ್ರಹ್ಮಣ ಸ್ಪದ, ಎಲ್ಲೂ ಕೂಡ ಗಣಪತಿ ಆನೆಯ ಮುಖ ಅಥವಾ ಈ ರೀತಿಯ ವರ್ಣನೆಗಳಿಲ್ಲ. ಇದು ನಾವು ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ, ಗಣಪತಿಯ ವ್ಯಾಪ್ತಿ ಎಷ್ಟು, ವಿಸ್ತೀರ್ಣ ಎಷ್ಟು ಅನ್ನೋದು ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ರೂಪ ಲಕ್ಷಣಗಳನ್ನು ನಾವು ಕೊಟ್ವಿ. ಇವತ್ತು ಮಕ್ಕಳು ಬಿಡಿಸ್ತಾರಲ್ಲ, ನೂರಾರು ಚಿತ್ರಗಳು ನಮ್ಮ ಕಣ್ಣು ಮುಂದೆ ಇದೆ. ಒಂದರ ಹಾಗೆ ಇನ್ನೊಂದಿಲ್ಲ ಗಣಪತಿ, ಅವರವರ ಕಲ್ಪನೆಗೆ ಬಿಟ್ಟಂತಹ ಗಣಪತಿ. ಆದರೆ ಈ ಜಗತ್ತನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂಥ ಒಂದು ಸಂಚಾಲಕ ಶಕ್ತಿ ಇದೆಯಲ್ಲ, ಜೀವ ಮತ್ತು ಜಗತ್ತಿಗೆ ಕಾರಣವಾಗಿರುವಂಥ ಜಗತ್ಕಾರಣ ಅನ್ನುವಂಥ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಗಣಪತಿಯ ರೂಪದಲ್ಲಿ ನಮ್ಮ ಹಿರಿಯರು ಕರೆದ್ರು. ಗಣಪತಿಯನ್ನೇ ಆರಾಧನೆ ಮಾಡುವಂಥ ಗಾಣಪತ್ಯ ಪರಂಪರೆ ಈ ನೆಲದಲ್ಲಿತ್ತು. ಗಣಪತಿಯನ್ನು ಬಿಟ್ಟು ಬೇರೆ ಯಾವುದನ್ನು ಪೂಜೆನೇ ಮಾಡಲ್ಲ. ಅದರಲ್ಲಿ ಹೆಣ್ಣು ಸ್ವರೂಪದ ಗಣಪತಿ, ವಿನಾಯಕಿ ಅನ್ನುವಂಥ ಹೆಸರಿನ ದೇವತೆಯ ಆರಾಧನೆ ಕೂಡ ಅವರಲ್ಲಿತ್ತು. ಹೀಗಾಗಿ ಆ ಗಣಪತಿಯ ಪರಂಪರೆ ಏನಿದೆ ಅದು ರಾಷ್ಟ್ರವನ್ನು ಒಗ್ಗೂಡಿಸುವುದಕ್ಕಾಗಿ ನಡೆದಂಥ ಒಂದು ಅದ್ಭುತವಾದಂಥ ಒಂದು ಪ್ರಯೋಗ ಅದು. ಅದನ್ನು ಬಾಲಗಂಗಾಧರ ತಿಲಕವರು ಕಾರ್ಯರೂಪಕ್ಕೆ ತಂದರು. 1905ರಲ್ಲಿ ಬಂಗಾಳದ ವಿಭಜನೆಗೆ ಮುಂದಾದಂಥ ಸಂದರ್ಭ, ಇಡೀ ದೇಶದಲ್ಲಿ ರಾಷ್ಟ್ರೀಯತೆಯ ಅಲೆ ಚರಮ ಸೀಮೆಯಲ್ಲಿದ್ದಂಥ ಕಾಲದಲ್ಲಿ ಬಂಗಾಳದಲ್ಲಿ ಕಾಳಿ ಪೂಜೆಯನ್ನು ಆರಂಭ ಮಾಡಿದರು. ಪಂಜಾಬ್ನಲ್ಲಿ ಬೈಸಾಖಿ ಆರಂಭ ಆಯಿತು. ಮಹಾರಾಷ್ಟ್ರದಲ್ಲಿ ಈ ಗಣಪತಿಯ ಗಣೇಶ ಚತುರ್ಥಿಯನ್ನು ಸಾಮೂಹಿಕ ರೂಪದಲ್ಲಿ, ಸಾರ್ವಜನಿಕ ರೂಪದಲ್ಲಿ ಮಾಡಿ ಜನಸಂಘಟನೆಯನ್ನು ಮಾಡುವಂಥ ಕೆಲಸಕ್ಕೆ ಆಗ ಬಾಲಗಂಗಾಧರ ತಿಲಕರು, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯರಂಥ ಮಹಾಪುರುಷರು ಮುಂದಾದರು. ಅದರ ಪರಿಣಾಮವಾಗಿ ಆ ವೇದಿಕೆಯಲ್ಲಿ ವೀರ ಸಾವರ್ಕರ್ ಅಂತ ಯುವಕರೆಲ್ಲ ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡ್ರು. ಅವರೆಲ್ಲರೂ ಕೂಡ ಈ ಗಣೇಶೋತ್ಸವದ ವೇದಿಕೆಯ ಪ್ರಾಡಕ್ಟ್ಗಳವರು. ಗಣೇಶೋತ್ಸವದ ವೇದಿಕೆ, ಸಾವರ್ಕರ್ ಒಂದು ಕವನವನ್ನು ವಾಚನ ಮಾಡ್ತಾರೆ. ಹೇ ಹಿಂದೂ ಶಕ್ತಿ ಸಂಭೂತ ದೀಪ್ತ ತಮ ತೇಜ, ಹೇ ಹಿಂದೂ ತಪಸ್ಯ ಪೂರ್ತ ಈಶ್ವರೀ ಓಜ, ಹೇ ಹಿಂದೂ ನೃಸಿಂಹ ಪ್ರಭೋ ಶಿವಾಜಿ ರಾಜ ಅಂತ ಹೇಳ್ತಾರೆ. ಶಿವಾಜಿ ಜಯಂತಿಯ ಮೂಲಕ, ಗಣೇಶೋತ್ಸವದ ಮೂಲಕ ರಾಷ್ಟ್ರೀಯ ಅಭಿಯಾನವನ್ನು ಮುನ್ನಡೆಸುವಂಥ ಕೆಲಸವನ್ನು ಅವರೆಲ್ಲ ಮಾಡಿದರು. ಈ ದೇಶದ ಬಹುಶಃ ನನಗನ್ನಿಸುತ್ತೆ 1893 ಆಸುಪಾಸಿನಲ್ಲಿ ಇವತ್ತಿಗೂ ಕೂಡ ಶನಿವಾರವಾಡ ಭಾಗದಲ್ಲಿ ಆ ಗಣಪತಿ ಆರಂಭ ಆದಂಥ ಗಣಪತಿ ಇವತ್ತಿಗೂ ನಡೀತಾ ಇದೆ. ಬಾಬು ಸಾಹೇಬ್ ರಂಗಾರಿ ಅನ್ನುವಂಥವರು ಮೊದಲು ಗಣಪತಿಯನ್ನು ಇಟ್ಟರು. ಅವರು ಸಾರ್ವಜನಿಕ ರೂಪದಲ್ಲಿ ಗಣೇಶೋತ್ಸವದ ಆಚರಣೆ ಆರಂಭ ಆಯಿತು. ಇವತ್ತು ಈ ಗಣಪತಿ 59 ವರ್ಷ 60 ವರ್ಷಗಳಿಂದ ಈ ಗಣೇಶೋತ್ಸವ ಅಂದರೆ ಯಾವ ಕಾಲದಲ್ಲಿ ಈ ದೇಶದ ಜನರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡು ರಾಷ್ಟ್ರೀಯ ಪರಿಕಲ್ಪನೆಯನ್ನು ಮರೆತಿದ್ದಂತಹ ಕಾಲದಲ್ಲಿ ಅದನ್ನು ನೆನಪು ಮಾಡುವುದಕ್ಕಾಗಿ ಗಣೇಶೋತ್ಸವದ ವೇದಿಕೆಯನ್ನು ನಮ್ಮ ಹಿರಿಯರು ಕಟ್ಟಿಕೊಟ್ಟರು. ಇವತ್ತಿಗೂ ಕೂಡ ಅದೊಂದು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ನಮ್ಮ ರಾಷ್ಟ್ರೀಯ ಜೀವನಕ್ಕೆ ಹೊಸ ಉಲ್ಲಾಸವನ್ನು, ಹೊಸ ಸ್ಫೂರ್ತಿಯನ್ನು ಕೊಡುವಂಥ ಕೆಲಸವನ್ನು ಗಣೇಶೋತ್ಸವದ ವೇದಿಕೆಗಳು ಮಾಡ್ತಾ ಇವೆ. ಈ ಚಟುವಟಿಕೆಗಳು ಇದೇ ರೀತಿ ನಿತ್ಯ ನಿರಂತರವಾಗಿ ಮುಂದುವರಿಬೇಕು. ಈ ಗಣೇಶೋತ್ಸವದ ವೇದಿಕೆಯಿಂದ ನಾವು ಪಡೆದುಕೊಂಡು ಹೋಗಬೇಕಾದಂಥ ಸಂದೇಶ ಏನು ಕೇಳಿದರೆ, ಹಿಂದೂ ಸಮಾಜದ ಐಕ್ಯತೆ, ಒಮ್ಮತದ ಏಕಪಂಥವ ಹಿಡಿದು ಸಾಗುವೆವು, ಕ್ಷಮಿಸಮ್ಮ ಸೋದರರು ಬಡಿದಾಡೆವು, ಹೊಸ ಜಗದ ನಿರ್ಮಾಣದ ಈ ಸಂಧಿ ಕಾಲದಲ್ಲಿ ನಿನ್ನ ಘನತೆಗೆ ಕೊರತೆ ಆಗಬಿಡೆವು ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ. ಭಾರತದ ಇತಿಹಾಸ, ಭಾರತದ ಪರಂಪರೆ, ಭಾರತದ ಶೌರ್ಯ, ಭಾರತದ ಶಕ್ತಿಯನ್ನು ಕಂಡು ಇಡೀ ಜಗತ್ತಿವತ್ತು ನಮ್ಮನ್ನೆಲ್ಲ ಬಹಳ ಹೆಮ್ಮೆಯಿಂದ ನೋಡ್ತಾ ಇರಬೇಕಿದ್ರೆ ದೇಶದ ಒಳಭಾಗದಲ್ಲಿರುವಂಥ ಹಿಂದೂ ಸಮಾಜ ನಮ್ಮ ದಾಯಿತ್ವ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಜಾತಿ ಮತ ಪಂಥವನ್ನು ಪಕ್ಕಕ್ಕಿಟ್ಟು ಹಿಂದೂ ಅನ್ನುವಂಥ ಏಕಭಾವದಿಂದ ದೇಶದ ಜನರೆಲ್ಲ ಒಂದಾಗಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ, ನಮ್ಮ ಸಭ್ಯತೆಯನ್ನು ಜಗತ್ತಿಗೆ ಪರಿಚಯಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಅದಾದಾಗ ಮಾತ್ರ ಈ ಗಣೇಶೋತ್ಸವ ಸಾರ್ಥಕವಾಗೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ಬೋಲೋ ನಮಃ ಪಾರ್ವತಿ ಪದಯೇ ಹರ ಹರ ಮಹಾದೇವ್. ಮುಂದಕ್ಕೆ ಬಹುಮಾನ ವಿತರಣೆಯ ಕಾರ್ಯಕ್ರಮ ನಡೆಸಿಕೊಡುವಂಥವರು ಶ್ರೀಮತಿ ಸುಲೋಚನಾ, ಉಪತಹಸೀಲ್ದಾರರು ಪುತ್ತೂರು. ಈ ಕಾರ್ಯಕ್ರಮವನ್ನು
ಶ್ರೀಯುತ ಶ್ರೀಕಾಂತ್ ಕಂಬಳಕೋಡಿ ಸಾಂಸ್ಕೃತಿಕ ಕಾರ್ಯದರ್ಶಿ ಇವರು ನೆರವೇರಿಸಿಕೊಡ್ತಾರೆ. ಅದೇ ರೀತಿ ಪೂವಪ್ಪ ನಾಯ್ಕರವರು ಅವರಿಗೆ ಜೊತೆಯಲ್ಲಿ ಸಹಕರಿಸ್ತಾರೆ. ದಯವಿಟ್ಟು ಬಹುಮಾನ ವಿತರಣೆಯನ್ನು ಶ್ರೀಮತಿ ಸುಲೋಚನ್ ರವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 59ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಿಂದ ಅನೇಕ ಸ್ಪರ್ಧೆಗಳನ್ನು ಆಯೋಜಿಸಿದ್ದು, ಈ ಎಲ್ಲ ಸ್ಪರ್ಧೆಗಳು ಬಹುತೇಕ ಸ್ಪರ್ಧೆಗಳು ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಇಲ್ಲಿ ನಡೆದಿದೆ. ಅಲ್ಲಿ ಆಡಳಿತ ಮಂಡಳಿಯ ಸದಸ್ಯರಿಗೂ ಮತ್ತು ಎಲ್ಲ ಶಿಕ್ಷಕ ವೃಂದಕ್ಕೂ ಮೊದಲಾಗಿ ನಮಿಸುತ್ತಾ, ಹಾಗೆ ಈ ಸ್ಪರ್ಧೆಯ ನಿರ್ವಾಹಕರಾಗಿ ನಮ್ಮ ಸಮಿತಿಯ ಅನೇಕರು, ಪ್ರತಿ ಸ್ಪರ್ಧೆಯಲ್ಲಿ ಕೂಡ ಸುಮಾರು 8ಕ್ಕೂ ಹೆಚ್ಚು ಸದಸ್ಯರು ಅಲ್ಲಿ ಹಾಜರಿದ್ದು ಸ್ಪರ್ಧೆ ಸುಸೂತ್ರವಾಗಿ ನೆರವೇರುವಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಈ ಎಲ್ಲ ಸ್ಪರ್ಧೆಗಳಿಗೆ ವಿಶೇಷ ನುರಿತ ತೀರ್ಪುಗಾರರಿಂದ ನಾವು ತೀರ್ಪನ್ನು ಪಡೆದಿದ್ದು, ತೀರ್ಪುಗಾರರಾಗಿ ಸಹಕರಿಸಿದಂಥ ಎಲ್ಲರನ್ನು ಕೂಡ ಈ ಸಮಯದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಹಿನ್ನೆಲೆಯಲ್ಲಿದ್ದುಕೊಂಡು ತೀರ್ಪನ್ನು ನೀಡಿದಂತಹ ಚಿತ್ರಕಲಾ ಸ್ಪರ್ಧೆಗೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ವಿಘ್ನೇಶ್ ಆರ್ಟ್ಸ್ ಪುತ್ತೂರು, ಕೇಶವ ಕೆಮ್ಮಿಂಜೆ ಮೊಟ್ಟೆತಡ್ಕ, ಇವರನ್ನು ಕೂಡ ಈ ಸಮಯದಲ್ಲಿ ಅಭಿನಂದಿಸ್ತಾ, ಅಂಧಬರಹ ಸ್ಪರ್ಧೆಯಲ್ಲಿ ಕೂಡ ತೆರೆಮರೆಯಲ್ಲಿದ್ದುಕೊಂಡು ನಮಗೆ ತೀರ್ಪನ್ನು ನೀಡಿದಂತಹ ರಮ್ಯಾ ರೈ ತಿಂಗಳಾಡಿ ಮತ್ತು ದಿವ್ಯ ಪಿ ಶಾಂತಿಗೋಡು, ಹಾಗೆ ಅವರ ತಂಡಕ್ಕೂ ಕೂಡ ವಂದಿಸ್ತಾ, ಹಾಗೆ ಸರ್ಟಿಫಿಕೇಟ್ ರೈಟಿಂಗನ್ನು ಕೂಡ ಅವರೇ ಮಾಡಿಕೊಟ್ಟಿರ್ತಾರೆ, ಅವರಿಗೂ ಕೂಡ ಈ ಸಮಯದಲ್ಲಿ ನೆನಪಿಸ್ತಾ, ವಿಶೇಷವಾಗಿ ಮಕ್ಕಳ ಪೋಷಕರು ನೀವೆಲ್ಲ ಮಕ್ಕಳನ್ನು ಎಲ್ಲ ಸ್ಪರ್ಧೆಗಳಿಗೆ ಭಾಗವಹಿಸುವಂತೆ ಅವರನ್ನು ಪ್ರೇರೇಪಿಸಿದ್ದೀರಿ, ಅವರನ್ನು ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬಂದಿದ್ದೀರಿ, ತಮಗೂ ಕೂಡ ಅಭಿನಂದಿಸ್ತಾ, ಈ ಸಲ ಸುಮಾರು 520ಕ್ಕೂ ಹೆಚ್ಚು ಮಕ್ಕಳು ನಮ್ಮ ಈ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ. ಅದು ನಮಗೂ ಕೂಡ ಒಂದು ಹೆಮ್ಮೆಯ ವಿಷಯ. 128 ಬಹುಮಾನಗಳನ್ನು ನಮ್ಮ ಸಮಿತಿಯಿಂದ ನೀಡ್ತಾ ಇರುವಂಥದ್ದು ಕೂಡ ಒಂದು ಒಳ್ಳೆಯ ವಿಷಯ ಮತ್ತು ಒಂದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ಬಹುಮಾನ ವಿತರಕರಾದಂತಹ ಸುಲೋಚನಾ ಡೆಪ್ಯೂಟಿ ತಹಶೀಲ್ದಾರ್ ನಮ್ಮೊಂದಿಗಿದ್ದಾರೆ. ಮೇಡಮ್ ಬಹುಮಾನವನ್ನು ವಿತರಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತೇನೆ. ಅಂಧಬರಹ ಸ್ಪರ್ಧೆ 1 ಮತ್ತು 2ನೇ ತರಗತಿಯ ಮಕ್ಕಳು ರಿಧಾನ್ ಶೆಟ್ಟಿ, CBSE ನಗರ. ರಿಧಾನ್ ಶೆಟ್ಟಿ. ರಿತ್ವಿಕ್ ಕೆ, ಸಾಂದೀಪನಿ ನರಿಮೊಗರು. ರಿತ್ವಿಕ್ ಕೆ, ಸಾಂದೀಪನಿ ನರಿಮೊಗರು. ದಿಯಾಂಶಿ, ಸುಧಾನ ವಸತಿಯುತ ಶಾಲೆ. ದಿಯಾಂಶಿ. ದ್ವಿತಿ DB, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ದ್ವಿತಿ. ದ್ವಿತಿ DB, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಐಶುಪ್ರಿಯ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ. ಐಶುಪ್ರಿಯ. ಐಶುಪ್ರಿಯ 1 ಮತ್ತು 2ನೇ ತರಗತಿ ವಿಭಾಗದ ಅಂಧಬರಹ ಸ್ಪರ್ಧೆ. ಹಾಗೆ 3 ಮತ್ತು 4ನೇ ತರಗತಿಯ ಕನ್ನಡ ಅಂಧಬರಹ. ಕೀರ್ತನ್ PU, 4ನೇ ತರಗತಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ. ಕೀರ್ತನ್ PU. ದ್ವಿತೀಯ 2ನೇವರಾಗಿ ಅಕ್ಷರ B, 3ನೇ ತರಗತಿ, ಸಾಂದೀಪನಿ ನರಿಮೊಗರು. ಹನಿಕಾ ಮೇಸ್ತಾ, 4ನೇ ತರಗತಿ, ಅಂಬಿಕಾ ವಿದ್ಯಾಲಯ. ಹನಿಕಾ ಮೇಸ್ತಾ. ಆಯುಷ್ PP, CBSE ನೆಹರು ನಗರ. ಆಯುಷ್ KM, CBSE ನೆಹರು ನಗರ. ಆಯುಷ್ KM. 5, 6, 7ನೇ ತರಗತಿಯ ವಿಭಾಗದಲ್ಲಿ ಕನ್ನಡ ಅಂಧಬರಹ ನೈಮಿಷಾ PV, ಅಂಬಿಕಾ ವಿದ್ಯಾಲಯ. ನೈಮಿಷಾ PV, ಅಂಬಿಕಾ ವಿದ್ಯಾಲಯ. ಕೃತಿಕಾ, ವಿವೇಕಾನಂದ ಆಂಗ್ಲ ಮಾಧ್ಯಮ. ಕೃತಿಕಾ. ಮೂರು ಮತ್ತು 4ನೇ ತರಗತಿ ವಿಭಾಗದಲ್ಲಿ ಆಯುಷ್ PP ಮತ್ತು ಆಯುಷ್ KM.
ಹನಿಕಾ ಮೇಸ್ತಾ 4ನೇ ತರಗತಿ ಅಂಬಿಕಾ ವಿದ್ಯಾಲಯ 3 ಮತ್ತು 4ನೇ ತರಗತಿ ವಿಭಾಗದಲ್ಲಿ ಕನ್ನಡ ಅಂದ ಬರಹ. ಆಯುಷ್ PP CBSE ನೆಹರು ನಗರ, ಆಯುಷ್ KM 4ನೇ ತರಗತಿ CBSE ನಗರ. 5 ಮತ್ತು 6, 7ನೇ ತರಗತಿಯ ಕನ್ನಡ ಅಂದ ಬರಹ ನೈಮಿಷಾ PV, ಕೃತಿಕಾ ವಿವೇಕಾನಂದ ಆಂಗ್ಲ ಮಾಧ್ಯಮ, ಮೇಘನಾ ಅಂಬಿಕಾ ವಿದ್ಯಾಲಯ, ಪ್ರಣಮ್ಯ ಅಂಬಿಕಾ ವಿದ್ಯಾಲಯ, ಕಲ್ಪಿತಾ ಸುಧಾನ ವಸತಿಯುತ ಶಾಲೆ, ಕಲ್ಪಿತಾ. ಅದ್ದಬರಹ ಇಂಗ್ಲಿಷ್ 1 ಮತ್ತು 2ನೇ ತರಗತಿ ವಿಭಾಗದಲ್ಲಿ ದಿಯಾಂಶಿ 2ನೇ ತರಗತಿ ಸುಧಾನ ವಸತಿಯುತ ಶಾಲೆ. ದಯವಿಟ್ಟು ಮಕ್ಕಳು ಸ್ವಲ್ಪ ಬೇಗ ಬರಬೇಕು, ಸಮಯದ ಅವಕಾಶ ಕಡಿಮೆ ಇದೆ, ದಯವಿಟ್ಟು ಗಮನಿಸಿ ಮನೆಯವರು. ತ್ರಿಷಿಕಾ TH ಸಾಂದೀಪನಿ. On the Shopify homepage, locate and click on the Start Free Trial. ತ್ರಿಷಿಕಾ TH ಸಾಂದೀಪನಿ. ಅನ್ವಿತಾ HP ಅಂಬಿಕಾ CBSE. ರಿತ್ವಿಕ್ K ಸಾಂದೀಪನಿ. ಯಾವ ಮಕ್ಕಳಿಗೆ ಪ್ರೈಸ್ ಇದೆ ಎಂಬುದಾಗಿ ನಮ್ಮ ಸಮಿತಿಯಿಂದ ಮೊದಲೇ ತಿಳಿಸಿದ್ದೇವೆ. ದಯವಿಟ್ಟು ಅಂತ ಮಕ್ಕಳು ವೇದಿಕೆ ಮುಂಭಾಗದಲ್ಲಿ ಒಂದು ನಿಂತುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು. ಅಂಧಭಾವದಲ್ಲಿ ಭಾಗವಹಿಸಿದಂತಹ ಪ್ರತಿಯೊಂದು ಪೇರೆಂಟ್ಗೂ ಕೂಡ ವೈಯಕ್ತಿಕವಾಗಿ ನಿಮಗೆ ಕಾಲ್ ಮಾಡಿ ಹೇಳಲಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಮಳೆ ಬೇರೆ ಬರ್ತಾ ಇದೆ, ಆದಷ್ಟು ಬೇಗ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ತಮ್ಮಲ್ಲಿ ವಿನಂತಿಸ್ತಾ ಕಾರ್ಯಕ್ರಮವನ್ನು ರಿತ್ವಿಕ್ K ಸಾಂದೀಪನಿ, MN ಸೃಜನ್ 1 ಮತ್ತು 2ನೇ ತರಗತಿ ವಿಭಾಗದಲ್ಲಿ MN ಸೃಜನ್. ರಿತ್ವಿಕ್ K MN ಸೃಜನ್. ಮುಂದೆ 3 ಮತ್ತು 4ನೇ ತರಗತಿ ವಿಭಾಗ ಇಂಗ್ಲಿಷ್ ಅಂದ ಬರಹ ಹನಿಕಾ ಮೇಸ್ತಾ 4ನೇ ತರಗತಿ ಅಂಬಿಕಾ ವಿದ್ಯಾಲಯ. ದಿಶಾನಿ ರೈ 4ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ದಿಶಾನಿ ರಾಯ. ಇನ್ನೊಬ್ಬರು ದಿಶಾನಿ ರೈ 4ನೇ ತರಗತಿ ಸಾಂದೀಪನಿ. ಸ್ತುತಿಯು 3ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ. ನಿಹಾಲ್ 3ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಮುಂದಿನ ಬಹುಮಾನ ವಿತರಣೆಯನ್ನ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಅವರು. ಥ್ಯಾಂಕ್ ಯು ಮೇಡಮ್. 5 ಮತ್ತು 6, 7ನೇ ತರಗತಿ ವಿಭಾಗದ ಇಂಗ್ಲಿಷ್ ಅಂಧಬರಹ ಸ್ಪರ್ಧೆಯಲ್ಲಿ ಯುತಿಕಾ 7ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಯುತಿಕಾ ವಿವೇಕಾನಂದ ಆಂಗ್ಲ ಮಾಧ್ಯಮ. ಕಲ್ಪಿತಾ ಸುಧಾನ ವಸತಿಯುತ ಶಾಲೆ.
ಅನ್ವಿಕಾ ರಾಜ್, ಆರ್ ಅನ್ವಿಕಾ ರಾಜ್, 7ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಕೃತಿಕಾ 5ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಮೇಘನಾ 5ನೇ ತರಗತಿ ಅಂಬಿಕಾ ವಿದ್ಯಾಲಯ. ಚದುರಂಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿಗಳು ಪ್ರೈಮರಿ ಬಾಯ್ಸ್ 1ರಿಂದ 4ನೇ ತರಗತಿ ಆಶಯ್ GC ವಿವೇಕಾನಂದ CBSC. ಆಶಯ್ GC ವಿವೇಕಾನಂದ CBSC. ಅರ್ನವ್ ಸಾಲಿಯಾನ್ ಬೆಥನಿ. ಅರ್ನವ್ ಸಾಲಿಯಾನ್ ಬೆಥನಿ. ಓಂಕಾರ ಕಾಮತ್ ಶಾರದಾ ವಿದ್ಯಾಲಯ ಮಂಗಳೂರು. ಓಂಕಾರ ಕಾಮತ್ ಶಾರದಾ ವಿದ್ಯಾಲಯ ಮಂಗಳೂರು. ಪ್ರಭವ್ ರಾಂಪಿ JCMS ವಿಟ್ಲ. ಪ್ರಭವ್ ರಾಂಪಿ JCMS ವಿಟ್ಲ. ಪ್ರಭವ್ ರಾಂಪಿ JCMS ವಿಟ್ಲ. ಸನ್ವಿತ್ BS ಅಂಬಿಕಾ ವಿದ್ಯಾಲಯ. ಸನ್ವಿತ್ BS ಅಂಬಿಕಾ ವಿದ್ಯಾಲಯ. ಅದೇ ರೀತಿ ಪ್ರೈಮರಿ ಗರ್ಲ್ಸ್ 1ರಿಂದ 4ನೇ ತರಗತಿ ವಿಭಾಗ ಸನ್ವಿತ್ BS ಅಂಬಿಕಾ ವಿದ್ಯಾಲಯ. ಆ ಬಳಿಕ ಪ್ರೈಮರಿ ಗರ್ಲ್ಸ್ 1ರಿಂದ 4ನೇ ತರಗತಿ ವಿಭಾಗದಲ್ಲಿ ಸುಹಾನಿ N JCMS ವಿಟ್ಲ. ಸುಹಾನಿ N JCMS ವಿಟ್ಲ. ಮೇಧಿನಿ P JCMS ವಿಟ್ಲ. ಮೇಧಿನಿ P. ಶ್ರೀಮಾ UR ವಿವೇಕಾನಂದ CBSC. ಶ್ರೀಮಾ. ಹಂಸಿಕಾ G ಲಿಟಲ್ ಫ್ಲವರ್. ಹಂಸಿಕಾ G. ಶ್ರೇಯಾ P ಭಂಡಾರಿ ಸುಧಾನ ವಸತಿಯುತ ಶಾಲೆ. ಶ್ರೇಯಾ P ಭಂಡಾರಿ. ಹೈಯರ್ ಪ್ರೈಮರಿ ಬಾಯ್ಸ್ 5ರಿಂದ 7ನೇ ತರಗತಿ 5 to 7th ಶಮಿತ್ ಲೋಬೋ ಅಂಬಿಕಾ ವಿದ್ಯಾಲಯ. ಶಮಿತ್ ಲೋಬೋ. ಶಮಿತ್ ಲೋಬೋ. ಚತುರ್ T JCMS ವಿಟ್ಲ. ಚತುರ್ T. ಚತುರ್ T JCMS ವಿಟ್ಲ. ವಸುಧಾಮ BS ವಿವೇಕಾನಂದ ಆಂಗ್ಲ ಮಾಧ್ಯಮ. ವಸುಧಾಮ BS. ದತ್ತಚರಣ ಸುಧಾನ ವಸತಿಯುತ ಶಾಲೆ. ದತ್ತಚರಣ ಸುಧಾನ ವಸತಿಯುತ ಶಾಲೆ. ಅದ್ವೈತ್ ಸಾಂದೀಪನಿ ನರಿಮೊಗರು. ಅದ್ವೈತ್ ಸಾಂದೀಪನಿ ನರಿಮೊಗರು. ಹೈಯರ್ ಪ್ರೈಮರಿ ಗರ್ಲ್ಸ್ 5 to 7th 5ರಿಂದ 7ನೇ ತರಗತಿ ಶಾಂಭವಿ ರಂಜನ್ ಅಂಬಿಕಾ ವಿದ್ಯಾಲಯ. ಸಾನ್ವಿ G ಅಂಬಿಕಾ ವಿದ್ಯಾಲಯ. ಸಾನ್ವಿ G ಅಂಬಿಕಾ ವಿದ್ಯಾಲಯ. ಕೃತಿಕಾ M ವಿವೇಕಾನಂದ. ಕೃತಿಕಾ M. ಶಮಿತಾ ಭಟ್ ಅಂಬಿಕಾ ವಿದ್ಯಾಲಯ. ಶಮಿತಾ ಭಟ್ ಅಂಬಿಕಾ ವಿದ್ಯಾಲಯ. ಹರೀಶಿರೈ ವಿವೇಕಾನಂದ. ಹರೀಶಿರೈ. ಹೈಸ್ಕೂಲ್ ಬಾಯ್ಸ್ 8ರಿಂದ 10 8 to 10th ವಿಭಾಗ ಸನ್ಮಯ್ N ಅಂಬಿಕಾ ವಿದ್ಯಾಲಯ. ಸನ್ಮಯ್. ಸಾತ್ವಿಕ್ G ಅಂಬಿಕಾ ವಿದ್ಯಾಲಯ.
ಸಾತ್ವಿಕ್ ಜಿ ಅಂಬಿಕಾ ವಿದ್ಯಾಲಯ, ಹರ್ಷಿನ್ ವೈ ವಿವೇಕಾನಂದ ಆಂಗ್ಲ ಮಾಧ್ಯಮ, ಜೈಸ್ತರೈ JCMS ವಿಟ್ಲ. ಹಲೋ. ಮುಂದಿನ ಬಹುಮಾನ ವಿತರಣೆಯನ್ನ ಶ್ರೀಯುತ ರಾಮಣ್ಣ ಪೂಜಾರಿಗಳು, ನಿವೃತ್ತ ಸೈನಿಕರು ಇವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದೆ. ಶ್ರೀಕಾಂತ ಶೆಟ್ಟರು ತುರ್ತು ಕಾರ್ಯಕ್ರಮದ ಪ್ರಯುಕ್ತ ನಮ್ಮನ್ನ ಅಮನ್ ಶೇಖ್ ವಿವೇಕಾನಂದ ಆಂಗ್ಲ ಮಾಧ್ಯಮ, ಅಮನ್ ಶೇಖ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಶ್ರೀಯುತ ಗೌರವ ಅಧ್ಯಕ್ಷರಾಗಿರುವಂಥ ರಾಧಾಕೃಷ್ಣ ನಂದಿಲ್ರವರು ಅವರಿಗೆ ಗೌರವ ಸೂಚಿಸಬೇಕು. ಅದೇ ರೀತಿ ನೆನಪಿನ ಕಾಣಿಕೆಯಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಆ ಭಾವಚಿತ್ರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಅಮನ್ ಶೇಖ್ ವಿವೇಕಾನಂದ ಆಂಗ್ಲ ಮಾಧ್ಯಮ, PUC ವಿಭಾಗದಲ್ಲಿ ಅನಿಖಾ ಸುಧಾನ ವಸತಿಯುತ ಶಾಲೆ, ಅನಿಖಾ ಸುಧಾನ ವಸತಿಯುತ ಶಾಲೆ, ರಂಜನ್ ಬಿ ಅಂಬಿಕಾ PU ಕಾಲೇಜ್, ಚಿನ್ಮಯಕ್ಕೆ ವಿವೇಕಾನಂದ ಕಾಲೇಜು ನೆಹರು ನಗರ, ಚಿತ್ರಕಲಾ ಸ್ಪರ್ಧೆ 1 ರಿಂದ 4ನೇ ತರಗತಿ ವಿಭಾಗ ಆರ್ಯ NP 4ನೇ ತರಗತಿ ಸಾಂದೀಪನಿ ನರಿಮೊಗರು. ಆರ್ಯ ವಂಶಿತ್ RH 4ನೇ ತರಗತಿ ಮಾಣಿ, ವಂಶಿತ್ RH, ಹನ್ವಿಕಾ 4ನೇ ತರಗತಿ ಅಂಬಿಕಾ ವಿದ್ಯಾಲಯ, ಹನ್ವಿಕಾ, ರಿತ್ವಿಕ್ ಕೆ 2ನೇ ತರಗತಿ ಸಾಂದೀಪನಿ, ರಿತ್ವಿಕ್, ಸಮ್ಯಕ್ S 3ನೇ ತರಗತಿ ಬೆತನಿ ಶಾಲೆ, ಸಮ್ಯಕ್ S. ಚಿತ್ರಕಲಾ ಸ್ಪರ್ಧೆ 5 ರಿಂದ 7ನೇ ತರಗತಿ ವಿಭಾಗ ಲಿಖಿತ ಕೆ ವಿವೇಕಾನಂದ ಕನ್ನಡ ಮಾಧ್ಯಮ, ಲಿಖಿತ, ಲಿಖಿತ ಕೆ ವಿವೇಕಾನಂದ ಕನ್ನಡ ಮಾಧ್ಯಮ, ನೈಮಿಷಾ PV ಅಂಬಿಕಾ ವಿದ್ಯಾಲಯ 5ನೇ ತರಗತಿ, ನೈಮಿಷಾ, ಚಿರಾಗ್ BD 6ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ, ಸುವಿಜ್ಞಾ V 7ನೇ ತರಗತಿ ಸಾಂದೀಪನಿ ನರಿಮೊಗರು, ಧ್ವನಿ G ಹೆಗಡೆ 7ನೇ ತರಗತಿ ಅಂಬಿಕಾ ವಿದ್ಯಾಲಯ, ಇಲ್ಲ. ಚಿತ್ರಕಲಾ ಸ್ಪರ್ಧೆ 8 ರಿಂದ 10ನೇ ತರಗತಿ ವಿಭಾಗ ಆದ್ಯನ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಆದ್ಯನ್ R ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ಅವನಿ SV ವಿವೇಕಾನಂದ ಆಂಗ್ಲ ಮಾಧ್ಯಮ, ಅವನಿ, ಆದ್ಯನ್ ಇಲ್ಲ, ಅವನಿ SV ವಿವೇಕಾನಂದ ಆಂಗ್ಲ ಮಾಧ್ಯಮ, ಸಾನ್ವಿ ವಿವೇಕಾನಂದ ಆಂಗ್ಲ ಮಾಧ್ಯಮ, ಸಾನ್ವಿ,
7ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಚಿಂತನಿಯಂ 9ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಚಿಂತನ ಎಂ. ಚಿಂತನ. ಇಶಾನ್ ಕೆ 9ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ವಿವೇಕಾನಂದ ಆಂಗ್ಲ ಮಾಧ್ಯಮ. ಇಶಾನ್ ಕೆ. ಸಾಯಿ ಈಶ್ವರಿ ಡಿ 9ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಭಕ್ತಿಗೀತೆ ಸ್ಪರ್ಧೆ 1ರಿಂದ 5ನೇ ತರಗತಿಯ ವಿಭಾಗ. ಶೌರಿ ಎಚ್ 4ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಶೌರಿ ಎಚ್. ಸ್ವಸ್ತಿ ಭಟ್ ವಿವೇಕಾನಂದ CBSE ನಗರ. ಸ್ವಸ್ತಿ ಭಟ್. ಮುಂದಿನ ಬಹುಮಾನವನ್ನ ಪ್ರಗತಿಪರ ಕೃಷಿಕರಾಗಿರ್ತಕ್ಕಂಥ ರಾಮಣ್ಣ ಗೌಡರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಮಣ್ಣ ಗೌಡರು. ಸ್ವಸ್ತಿ ಭಟ್. ಆ ಬಳಿಕ ಅನ್ವಿತಾ 2ನೇ ತರಗತಿ ಅಂಬಿಕಾ ವಿದ್ಯಾಲಯ. ಅನ್ವಿತಾ. ಪ್ರೋತ್ಸಾಹಕ ಬಹುಮಾನವಾಗಿ ಶಿವಾಂಶು 3.5 ವರ್ಷದ ಪ್ರತಿಭೆ. ಪ್ರೋತ್ಸಾಹಕ ಬಹುಮಾನ ಶಿವಾಂಶು. ಭಕ್ತಿಗೀತೆ ಸ್ಪರ್ಧೆ 6ರಿಂದ 10ನೇ ತರಗತಿ ವಿಭಾಗ. ಸಿರಿ ಎಚ್ 9ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ತನ್ವಿ ಪ್ರಕಾಶ್ 8ನೇ ತರಗತಿ ಸೇಂಟ್ ವಿಕ್ಟರ್ಸ್. ತನ್ವಿ ಪ್ರಕಾಶ್ 8ನೇ ತರಗತಿ ಸೇಂಟ್ ವಿಕ್ಟರ್ಸ್ ಪುತ್ತೂರು. ಅಭಿನವ್ ರಾಜ್ ಎಂ 8ನೇ ತರಗತಿ ಪ್ರಿಯದರ್ಶಿನಿ ಬೆಟ್ಟಂಪಾಡಿ. ಅಭಿನವ್ ರಾಜ್ ಎಂ 8ನೇ ತರಗತಿ ಪ್ರಿಯದರ್ಶಿನಿ ಬೆಟ್ಟಂಪಾಡಿ. ಭಕ್ತಿಗೀತೆ ಸ್ಪರ್ಧೆ ಕಾಲೇಜು ಹಾಗೂ ಸಾರ್ವಜನಿಕ ವಿಭಾಗವನ್ನು ಒಟ್ಟಿಗೆ ಸೇರಿಸಿ ಮಾಡಿದಂಥ ಸ್ಪರ್ಧೆ. ಪ್ರಥಮ ಬಹುಮಾನ ಕುಸುಮಾಧರ ಪುತ್ತೂರು. ಇವತ್ತಿನ ಸಭಾ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಕೂಡ ಅವರೇ ನೆರವೇರಿಸಿಕೊಡುತ್ತಾರೆ. ಅವರಿಗೆ ವಿಶೇಷವಾಗಿ ಸಮಿತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆ ತ್ರಿಷಾ ಪುತ್ತೂರು. ಜಯಶ್ರೀ. ಅಮೃತ ಪುತ್ತೂರು. ರಮಾ PR ಮಿತ್ತೂರು. ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ 1ರಿಂದ 4ನೇ ತರಗತಿ ವಿಭಾಗ. ಅಕ್ಷರ HP 4ನೇ ತರಗತಿ ಅಂಬಿಕಾ ವಿದ್ಯಾಲಯ. ಅಕ್ಷರ HP. ಮೇಧಸ್ವಿ ಚೆಂಬರ್ಪು ಗುರುದೇವ ಶಾಲೆ ಒಡಿಯೂರು. ಸನ್ಮಯ ಭಟ್ 2ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ. ಸನ್ಮಯ ಭಟ್. ಮೈಥಿಲಿ ಜಿ ಆಚಾರ್ಯ ವಿವೇಕಾನಂದ ಕನ್ನಡ ಮಾಧ್ಯಮ. ಮೈಥಿಲಿ ಜಿ ಆಚಾರ್ಯ ವಿವೇಕಾನಂದ ಕನ್ನಡ ಮಾಧ್ಯಮ.
ಇನ್ನು 5ರಿಂದ 7ನೇ ತರಗತಿ ವಿಭಾಗದಲ್ಲಿ ಶ್ರೀಕೃಷ್ಣ ಬಿ, 7ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ. ಶ್ರೀಕೃಷ್ಣ ಬಿ, ವಿವೇಕಾನಂದ ಕನ್ನಡ ಮಾಧ್ಯಮ. ವೈಷ್ಣವಿ ಕೆ, ವಿವೇಕಾನಂದ ಆಂಗ್ಲ ಮಾಧ್ಯಮ. ಸ್ವಸ್ತಿ ಎಂ ಭಟ್, 5ನೇ ತರಗತಿ ವಿವೇಕಾನಂದ CBSE. ಯುಕ್ತ, 7ನೇ ತರಗತಿ ಹಾರಾಡಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ. ಪ್ರಣವಿ KV, 5ನೇ ತರಗತಿ ವಿವೇಕಾನಂದ CBSE. ಪ್ರಣವಿ KV, 5ನೇ ತರಗತಿ ವಿವೇಕಾನಂದ CBSE. 8ರಿಂದ 10ನೇ ತರಗತಿ ವಿಭಾಗದಲ್ಲಿ ಸಾನ್ವಿ ಚೆಂಬರ್ಪು, 8ನೇ ತರಗತಿ ಗುರುದೇವ ಶಾಲೆ ಒಡಿಯೂರು. ಸಿರಿ H, ಮುಂದಿನ ಬಹುಮಾನ ವಿತರಣೆಯನ್ನು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀ ಶ್ಯಾಮ್ ಪ್ರಸಾದ್ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಟೆಕ್ನಿಕಲ್ ವಿಭಾಗ ಕ್ಯಾಂಪ್ಕೋ ಪುತ್ತೂರು ಇವರು ನಡೆಸಿಕೊಡ್ಬೇಕು ಕೇಳಿಕೊಳ್ತಾ ಇದ್ದೇವೆ. ಯಜ್ಞ, 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು. ಕ್ಷಮಾರೈ, 9ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಕ್ಷಮಾರೈ. ಗಣೇಶ ಚತುರ್ಥಿಯ ದಿನದಂದು ಇದೇ ಸಭಾ ಮಂಟಪದಲ್ಲಿ ನಡೆದಂತಹ ಸ್ಪರ್ಧೆ ರಂಗವಲ್ಲಿ ಸ್ಪರ್ಧೆ. 1ರಿಂದ 4ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಮನಸ್ವಿ, 3ನೇ ತರಗತಿ ಮೈದೆ ದೇವಸ್. ಮನಸ್ವಿ ಆರ್. ದ್ವಿತೀಯ ವಿಧಿತ, 4ನೇ ತರಗತಿ ಅಂಬಿಕಾ ವಿದ್ಯಾಲಯ ವಿಧಿತ. ತೃತೀಯ ಧನ್ವಿ, UKG ವಿದ್ಯಾಜ್ಯೋತಿ ನೆಲ್ಲಿಕಟ್ಟೆ. UKG ವಿದ್ಯಾಜ್ಯೋತಿ ನೆಲ್ಲಿಕಟ್ಟೆ. ಧನ್ವಿ. 5ರಿಂದ 7ನೇ ತರಗತಿ ವಿಭಾಗ ರಂಗವಲ್ಲಿ ಸ್ಪರ್ಧೆ ಪ್ರಥಮ ಶಮಿತಾ ಭಟ್, 7ನೇ ತರಗತಿ ಅಂಬಿಕಾ ವಿದ್ಯಾಲಯ. ಶಮಿತಾ ಭಟ್. ದ್ವಿತೀಯ ಹವ್ಯಾಸ್, 7ನೇ ತರಗತಿ ಸೇಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ. ತೃತೀಯ ಶ್ರುತಿ S, 7ನೇ ತರಗತಿ ಮೈದ ದೇವಸ್. ಎಂಟರಿಂದ 10ನೇ ತರಗತಿ ವಿಭಾಗದಲ್ಲಿ ಪ್ರೌಢಶಾಲಾ ವಿಭಾಗ ಪ್ರಥಮ ಶಿಯಾ ಸುಧೀರ್, 10ನೇ ತರಗತಿ. ದ್ವಿತೀಯ ಅನನ್ಯ ಎ, 9ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ. ತೃತೀಯ ಸಾನ್ವಿ ಪಿ, 10ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ. ಕಾಲೇಜು ಮತ್ತು ಸಾರ್ವಜನಿಕ ವಿಭಾಗವನ್ನು ಒಟ್ಟಿಗೆ ಸೇರಿಸಿ ರಂಗವಲ್ಲಿ ಸ್ಪರ್ಧೆಯನ್ನು ಮಾಡಿದ್ದು. ಪ್ರಥಮ ಬಹುಮಾನವನ್ನು ಶ್ರೀಮತಿ ದಿವ್ಯಶ್ರೀ ಪಾಂಗ್ಲ ಇವರು ಪಡ್ಕೊಂಡಿರ್ತಾರೆ. ಕಾಲೇಜು ವಿಭಾಗ
ಕಾಲೇಜು ಮತ್ತು ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದಂಥವ್ರು ಶ್ರೀಮತಿ ದಿವ್ಯಾಶ್ರೀ ಪಾಂಗ್ಲೈ, ದ್ವಿತೀಯ ಮೈತ್ರಿ ಆರ್, ತೃತೀಯ ಶ್ರೀಮತಿ ಸಂಧ್ಯಾ ನವೀನ್ ಕಂಬಳಕೋಡಿ, ಒಂದರಿಂದ 4ನೇ ತರಗತಿ ವಿಭಾಗ ಗಣೇಶ ವಿಗ್ರಹ ರಚನೆ. ಇದು ಕೂಡ ಚೌತಿಯ ದಿನ ಗಣೇಶನ ಮೂರ್ತಿಯನ್ನು ಮಾಡುವಂತಹ ಸ್ಪರ್ಧೆ. ಮಣ್ಣಿನಿಂದ ಗಣೇಶ ವಿಗ್ರಹ ರಚನೆ. ಲಿಶಾನ್ ರೈ ಪ್ರಗತಿ ಕಾಣಿಯೂರು, ಮಯೂರ 4ನೇ ತರಗತಿ ಸಾಂದೀಪನಿ ನರಿಮೊಗರು, ಪ್ರಣಮ್ಯ ಬೆಥನಿ ಆಂಗ್ಲ ಮಾಧ್ಯಮ, ಬ್ರಜೇಶ್ 2ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ, ಸೃಷ್ಟಿ ಆರ್ 3ನೇ ತರಗತಿ ವಿವೇಕಾನಂದ CBSE. 5ರಿಂದ 7ನೇ ತರಗತಿ ವಿಭಾಗ ಮೋಕ್ಷ್ ಡಿ ಪೂಜಾರಿ 5ನೇ ತರಗತಿ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ, ತೇಜಸ್ 5ನೇ ತರಗತಿ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ, PM ಜ್ಞಾನೇಶ್ 7ನೇ ತರಗತಿ ಬೆಥನಿ ಆಂಗ್ಲ ಮಾಧ್ಯಮ, ಹಾರ್ದಿಕ್ ಆನಂದ್ 7ನೇ ತರಗತಿ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ, ವಂಶಿಕಾ 6ನೇ ತರಗತಿ ವಿವೇಕಾನಂದ ಆಂಗ್ಲ ಮಾಧ್ಯಮ, ಪ್ರೋತ್ಸಾಹಕ ಬಹುಮಾನವಾಗಿ ಹಿಮಾನಿಶ್ ಗೌಡ ಅಂಬಿಕಾ ವಿದ್ಯಾಲಯ. ಹಿಮಾನಿಶ್ ಗೌಡ ಎಂಟರಿಂದ 10ನೇ ತರಗತಿ ವಿಭಾಗ ಅಜಿತೇಶ್ 10ನೇ ತರಗತಿ ಸಾಂದೀಪನಿ ನರಿಮೊಗರು, ಕಿಶನ್ 10ನೇ ತರಗತಿ ರಾಮಕೃಷ್ಣ ಪ್ರೌಢಶಾಲೆ, ಯಶ್ವಿತ್ 10ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ವಿಘ್ನೇಶ್ ವಿಶ್ವಕರ್ಮ 9ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ವಿಘ್ನೇಶ್ ವಿಶ್ವಕರ್ಮ 9ನೇ ತರಗತಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ಒಂದು ನಿಮಿಷ ಇರ್ಬೋದು. ವಾಯ್ಸ್ ಮಾತ್ರ ಗರ್ಲ್ಸ್ ಉಂಟು ಶಾಂಬಾಗಿ ಶಾನಿ ಹೇಳಿ ಆಗಿದೆ ಆಗಲಿ ಹರೀಶ್ ಇದನ್ನು ಹೇಳಬೇಕಾ ಈಗ? ನೆಕ್ಸ್ಟ್ ಮುಂದೆ 8ರಿಂದ 10ನೇ ವಿಭಾಗ ಅಜಿತೇಶ್, ಕಿಶನ್, ಯಶ್ವಿತ್, ವಿಘ್ನೇಶ್ ವಿಶ್ವಕರ್ಮ, ಯಕ್ಷಿತ್ 10ನೇ ತರಗತಿ ಸುಧಾನ ವಸತಿಯುತ ಶಾಲೆ,
ಯಕ್ಷಿತ್ 10ನೇ ತರಗತಿ ಸುಧಾನ ವಸತಿ ಪ್ರಸಾದ್. ಹಾಗೆ ಚದುರಂಗ ಸ್ಪರ್ಧೆಯಲ್ಲಿ 8ರಿಂದ 10ನೇ ತರಗತಿ ವಿಭಾಗದಲ್ಲಿ ಸಾನ್ವಿ ಅವನಿ ದ್ವಿತೀಯ, ಸಾನ್ವಿ ಬೆಸ್ಟ್ 5, ಸಾನ್ವಿ ಅವನಿ ಆರೋಹಿ, ಸಾನ್ವಿ ಅವನಿ ಆರೋಹಿ ಅವನಿ ಆರೋಹಿ ಆದ್ಯ ಇಂಚರ. ರಂಗಪೂಜೆಯ ಸೇವೆಯನ್ನ ಮಾಡುವಂತಹ ಭಗವತ್ ಭಕ್ತರು ಬಹುಮಾನ ವಿಜೇತ ಮಕ್ಕಳಿಗೆ ಗಣೇಶನ ಎದುರುಗಡೆ ಬರಬೇಕಾಗಿ ಕೇಳಿಕೊಳ್ತೇವೆ. ರಂಗಪೂಜೆ ಸೇವೆಯಕ್ಕೆ ಕಾಲೇಜು ವಿಭಾಗದಲ್ಲಿ ನೋಂದಾಯಿಸಿದವರು ಗಣಪತಿ ಎದುರುಗಡೆ ಬರಬೇಕು. ವಿಶೇಷವಾಗಿ ಪ್ರೋತ್ಸಾಹಕ ಬಹುಮಾನ ಪಡೆದಂತಹ ಅಶ್ವಿತ್ ಜೈನ್ ಫಿಲೋಮಿನಾ ಕಾಲೇಜು ವಿಶೇಷ ಚೇತನ ಮಗು, ದಯವಿಟ್ಟು ಬಂದಿದ್ದರೆ ಬಹುಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಶ್ವಿತ್ ಜೈನ್. ಯಕ್ಷಿತ್ ಇದು 8ನೇ ತರಗತಿ ಸರಿ. ಹಾಗೆ ಈ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಪೋಷಕರಾದ ತಾವು ಮಕ್ಕಳನ್ನು ಸ್ಪರ್ಧೆಯಲ್ಲಿ ತೊಡಗಿಸಿದ್ದೀರಿ. ನಿಮಗೂ ಕೂಡ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅದ್ಧೂರಿಯಾದಂತಹ ಆಚರಣೆ ಕಾರ್ಯಕ್ರಮ ನೆರವೇರಬೇಕಾದಲ್ಲಿ ನಮ್ಮೊಂದಿಗೆ ತನು ಮನ ಧನಗಳ ಸಹಕಾರವನ್ನು ನೀಡಿ ನೀವೆಲ್ಲ ಸಹಕರಿಸಿದ್ದೀರಿ. ವಿಶೇಷವಾಗಿ ಅಶ್ವಿನಿ MK ಪ್ರಸಾದ್ರವರ ಡಾಕ್ಟರ್ ಸುಪುತ್ರಿ ಅತಿ ಹೆಚ್ಚು ಹಣ ಸಂಗ್ರಹವನ್ನು ಮಾಡಿ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಉತ್ಸವವನ್ನು ನೆರವೇರಿಸಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ಸಮಿತಿ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಈ ಸಮಯದಲ್ಲಿ ನಾವು ಕೃತಜ್ಞರಾಗಿದ್ದೇವೆ. ಇಲ್ಲಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ನಾಳೆ ಬಹುಮಾನ ವಿಜೇತರು ಬೆಳಿಗ್ಗೆ 1 ಗಂಟೆ ಮಧ್ಯಾಹ್ನ 1 ಗಂಟೆ ಒಳಗೆ ಬಂದು ಇಲ್ಲಿಯೇ ಕೂಡ ನಿಮಗೆ ಬಹುಮಾನವನ್ನು ನಾವು ವಿತರಿಸ್ತೇವೆ. ಆ ಬಳಿಕ ನೀವು ಬಹುಮಾನವನ್ನು ಆದರ್ಶ ಹಾಸ್ಪಿಟಲ್ನ ಹತ್ತಿರ ಇರುವ ಸೀನಣ್ಣ ಅವರ ಮೆಡಿಕಲ್ ಸ್ಟೋರ್ಸ್ ಇದೆ, ಅಲ್ಲಿ ಮಂಜುನಾಥ್ ಮೆಡಿಕಲ್ ಸ್ಟೋರ್ಸ್ ಅಂತ ಅಲ್ಲಿರುತ್ತೆ ನಿಮ್ಮ ಸರ್ಟಿಫಿಕೇಟು, ನಿಮ್ಮ ಬಹುಮಾನ. ದಯವಿಟ್ಟು ನೆರೆಹೊರೆಯವರಿಗೆ, ನಿಮಗೆ ಗೊತ್ತಿದ್ದವರಿಗೆ, ನಿಮ್ಮ ಪರಿಚಯದವರಿಗೆ ಖಂಡಿತ ಇದನ್ನು ಹೇಳಬೇಕಂತ ಹೇಳ್ತಾ ಇಲ್ಲಿಗೆ ಬಹುಮಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಈ ಎಲ್ಲ ಸ್ಪರ್ಧಾ ಕಾರ್ಯಕ್ರಮಗಳು ಬಹಳ ಉತ್ತಮ ರೀತಿಯಲ್ಲಿ ನಡೀಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಶ್ರೀಯುತ ಶ್ರೀಕಾಂತ್ ಮಾಸ್ಟರ್ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಗೌರವಾರ್ಪಣೆ ಮಾಡಲಿಕ್ಕಿದ್ದಾರೆ. ಸಭೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ಯಾಮ್ ಪ್ರಸಾದ್ ರವರು ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತೇವೆ. ಶ್ರೀಯುತ ಶ್ರೀಕಾಂತ್ ರವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ನಮ್ಮ ಈ ಕಿರು ಕಾಣಿಕೆಯನ್ನು ತಗೊಳ್ಬೇಕು. ತಮ್ಮ ಅದ್ಭುತವಾದಂಥ ಸೇವೆ, ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಾದ್ರೆ ಅದಕ್ಕೆ ಬಹಳ ಜವಾಬ್ದಾರಿ ಬೇಕು. ಆ ನಿಟ್ಟಿನಲ್ಲಿ ತಾವು ಒಳ್ಳೆ ರೀತಿಯಲ್ಲಿ ಸಹಕರಿಸಿದರೆ ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು. ಮುಂದಕ್ಕೆ ಬಹುಮಾನವನ್ನು ವಿತರಣೆ ಮಾಡಿದಂಥ ಶ್ರೀಮತಿ ಸುಲೋಚನಾ ಇವರಿಗೆ ವೇದಿಕೆ. ಮೇಡಮ್, ನಿಮ್ಮ ಮಾತಿಗಾಗಿ ವೇದಿಕೆ. ಓಂ ಗಂ ಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸ್ವಾಮಿ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಗವದ್ ಭಕ್ತರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಇವತ್ತು ನನಗೊಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಂಡ್ರು. ಅದೇ ರೀತಿ ನನಗೆ ಅನಿಸ್ತಿತ್ತು, ಪ್ರತಿಯೊಂದು ಮಗುವಿನಲ್ಲಿಯೂ ಒಂದು ಸಂಪತ್ತು ಇರುತ್ತೆ. ಆ ಸಂಪತ್ತು ಏನು ಅಂತ ಹೇಳಿದರೆ ಅದು ಯಾವುದಾದರೊಂದು ಒಳ್ಳೆಯ ಪ್ರತಿಭೆ, ಒಳ್ಳೆಯ ಗುಣ. ಎಲ್ಲ ಗುಣಗಳು, ಒಳ್ಳೆಯ ಗುಣಗಳಿದ್ದರೆ, ಎಲ್ಲ ಒಳ್ಳೆಯ ಪ್ರತಿಭೆಗಳಿದ್ದರೆ ಅವನು ಸಾಕ್ಷಾತ್ ಭಗವಂತನೇ ಆಗ್ತಾನೆ. ಈ ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇದೆ, ಇದಕ್ಕೊಂದು ಅವಕಾಶ ಸಿಕ್ಕಿದೆ ಇವತ್ತು ಅರಳಿಸಲಿಕ್ಕೆ. ಈ ಅರಳಿಸಿದ ಪ್ರತಿಭೆ ಮುಂದೆ ಜಗತ್ತನ್ನು ಸಮೇತ ಅರಳಿಸ್ಬೋದು, ಅರಳಿಸದೇ ಇರಬಹುದು, ಹೇಳುವುದಕ್ಕೆ ಆಗುವುದಿಲ್ಲ. ಆದರೆ ಯಾವ ಪ್ರತಿಭೆಯನ್ನು ಅರಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ? ಎಷ್ಟೋ ಮಂದಿ ವಿಜೇತರು ಇದ್ರು ಇಲ್ಲಿ, ಎಲ್ಲರಿಗೆ ಬಹುಮಾನ ವಿತರಣೆ ಆಗಿದೆ. ಆದರೆ ಯಾರೋ ಒಬ್ಬ ಬರೆದವರು ನಾಳೆ ಜಗದ್ವಿಖ್ಯಾತೆಯನ್ನು ಸಮೇತ ಪಡೆಯಬಹುದು. ಯಾರು ತನ್ನ ಗಣೇಶನನ್ನು, ಅಂದರೆ ತನ್ನೊಳಗೆ ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಸಂದರ್ಭಗಳನ್ನು ಎದುರಿಸಿ ಮುನ್ನುಗ್ಗುತ್ತಾನ, ಅವನು ಜೀವನದಲ್ಲಿ ಮುಂದೆ ಬರ್ತಾನೆ ಅಂತ ನನ್ನ ಅನಿಸಿಕೆ. ವಿಶೇಷವಾಗಿ ಹೇಳುದಿದ್ರೆ, ಈ ಗಣೇಶ ಚತುರ್ಥಿ ಭಾದ್ರಪದ ಮಾಸದ ಚೌತಿ ದಿವಸ ಗಣೇಶನ ಹಬ್ಬವನ್ನು ನಾವು ಆಚರಿಸ್ತೇವೆ. ವಿನಾಯಕನ ಹುಟ್ಟಿನ ಬಗ್ಗೆ ಎಲ್ಲರಿಗೂ ಸಮೇತ ತಿಳಿದಿದೆ. ಇವನು ವಿಜ್ಞಾನ, ಸುಜ್ಞಾನ ಮತ್ತು ಪ್ರಜ್ಞಾನ, ಈ ಜ್ಞಾನವನ್ನು ಅಂತರ್ಮುಖವಾಗಿ ಗಳಿಸಿಕೊಂಡವನು. ಬಾಹ್ಯವಾಗಿ ಗಳಿಸಿಕೊಂಡವನು ಎರಡು ವಿಧವಿದೆ, ಬಾಹ್ಯ ಮತ್ತು ಆಂತರಿಕವಾದ್ದು. ಗಣೇಶ ತನಿಗೆ ತಾನೇ ಒಡೆಯ, ಅವನಿಗೆ ಯಾರೂ ಸಮೇತ ಗುರುಗಳಿಲ್ಲ. ಅದಕ್ಕೆ ಸಾಕ್ಷಾತ್ ಶಿವನು ಸಮೇತ ಪೂಜೆಗೆ ಏನಾಗ್ತಂದರೆ ಶಿವನಿಗೂ ಸಮೇತ ಗಣೇಶನೇ ಮೊದಲಾಗಿ ಪೂಜಿಸಿ ಮುನ್ನುಗ್ಗಬೇಕು. ಹಾಗೆ ಗಣೇಶ ತನ್ನೊಳಗಿರುವ ಶಕ್ತಿ ಯಾವುದು ಅಂತ ಹೇಳಿದ್ರೆ ನನ್ನ ತಂದೆ ತಾಯಿ ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡವನವನು. ಯಾಕೆ ಅಂತ ಹೇಳಿದರೆ ತನ್ನೊಳಗಿದ್ದ ಶಕ್ತಿಯ ಎಲ್ಲ ಮಕ್ಕಳಿಗೂ, ಎಲ್ಲ ನಮಗಿರುವ ಶಕ್ತಿ ಅಂದರೆ ನಮ್ಮ ತಂದೆ ತಾಯಿಯ ಶಕ್ತಿ. ಹಾಗೆ ಗಣೇಶ ತನ್ನೊಳಗಿಲ್ಲ ಶಕ್ತಿ ಯಾರು ಅಂತ ಸುಲಭವಾಗಿ ವಿಶ್ವ ಪರ್ಯಟನೆ, ಈ ಬ್ರಹ್ಮಾಂಡವನ್ನು ಸುತ್ತಿ ಬರಬೇಕು ಅಂತ ಒಂದು ಪರೀಕ್ಷೆಯನ್ನು ಕೊಟ್ಟಾಗ ಅದರಲ್ಲಿ ಗಣೇಶ ಗೆದ್ದು ಬರ್ತಾನೆ. ಯಾಕಂದರೆ ಅವನು ತನ್ನೊಳಗಿನ ಶಕ್ತಿಯಿಂದ ವಿಶ್ವವನ್ನು ಸುತ್ತಿ ನೋಡ್ತಾನೆ, ಹೊಸ ಪರ್ಯಟನೆಯನ್ನು ಹೋಗೋದಿಲ್ಲ. ಇದನ್ನು ಲೌಕಿಕ ಮತ್ತು ಅಲೌಕಿಕ ಅಂತ ಎರಡು ವಿಭಾಗ ಮಾಡೋದು. ಎರಡು ವಿಭಾಗದಲ್ಲಿ ಹೋದರೂ ವಿಘ್ನ ನಿವಾರಕ ವಿಘ್ನೇಶನಾಗಿ ಗಣೇಶನೇ ನಮ್ಮ ಮುಂದೆ ಇರ್ತಾನೆ. ಅಲೌಕಿಕವಾಗಿ ಸಂಚರಿಸಿದಾಗ ಅವನಿಗೆ ಅರ್ಥ ಅದು ನನ್ನ ತಂದೆ ತಾಯಿಯೇ ಸರ್ವವ್ಯಾಪಿ, ನಾನೇಕೆ ಹೊರಗಡೆ ಸುತ್ತಾಡಿ ಬರಬೇಕು, ವಿಶ್ವ ಪರ್ಯಟನೆ ಮಾಡಬೇಕು ಅಂತೇಳಿ ಅವನದನ್ನು ಅಂತರ್ಮುಖದಲ್ಲಿ ಕಳೆದುಕೊಂಡಂಥ ಜ್ಞಾನ, ಅದೇ ಸುಜ್ಞಾನ, ಪ್ರಜ್ಞಾನ ಮತ್ತು ವಿಜ್ಞಾನ. ಅದಕ್ಕೆ ಆ ವಿದ್ಯೆಯನ್ನು ಗಳಿಸಿದವನು ಗಣೇಶ. ಹಾಗೆ ಮುನ್ನುಗ್ಗುವ ನಮ್ಮ ಜೀವನದಲ್ಲಿ ನಾವು ಮುನ್ನುಗ್ಗಬೇಕಾದರೆ ಗಣೇಶನನ್ನು, ವಿಘ್ನೇಶನನ್ನು ಎದುರಿಸಿಕೊಂಡು ತಮ್ಮ ತಂದೆ ತಾಯಿ, ತಂದೆ ಅಂದರೆ ಸತ್ಯ ಶಿವ, ತಾಯಿ ಅಂದರೆ ಮಮತೆ, ಈ ಎರಡನ್ನೂ ನಾವು ಉಪಯೋಗಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದೆ ಬರಬೇಕು. ವಿಘ್ನೇಶನನು ಅದೇ ತಂದೆಯ ಸತ್ಯವನ್ನು, ತಾಯಿಯ ಮಮತೆಯನ್ನು ಎರಡು ಎಲ್ಲಕ್ಕಿಂತ ಮುಂದೆ ಇಟ್ಟುಕೊಂಡು ನಾವು ನಮ್ಮೊಳಗೆ ಇಟ್ಕೊಂಡು ಮುಂದೆ ಬಂದಾಗ ನಾವು ಈ ಜಗತ್ತನ್ನು ಗೆಲ್ಲಬಹುದು ಎನ್ನುವುದು ವಿಘ್ನೇಶ ನಮಗೆ ಒಂದು ತಿಳಿಸಿಕೊಂಡಂಥ, ಅವನ ಒಂದು ಸಣ್ಣ ಕಥೆಯಿಂದ ನಾವು ತಿಳಿಸಿಕೊಂಡಂಥ ಒಂದು ಅತ್ಯುತ್ತಮವಾದಂಥ ಒಂದು ಅಂಶ. ಗಣೇಶನಿಗೆ ಆನೆಯ ಸೊಂಡಿಲಿದೆ. ಬುದ್ಧಿವಂತಿಕೆಯಲ್ಲಿ ಆನೆಗೆ ಹೋಲಿಸಬಹುದು. ಆನೆ ಯಾವಾಗಲೂ ಪಾದವನ್ನು ಇಡುವ ಮೊದಲು 2 ಬಾರಿ ಯೋಚಿಸ್ತದೆ. ಅದೇ ರೀತಿ ಬುದ್ಧಿವಂತ ಮನುಷ್ಯ ತನ್ನ ಹೆಜ್ಜೆಯನ್ನು ಇಡುವ ಮೊದಲು 1-2 ಬಾರಿ ಯೋಚಿಸಿ ಮುಂದೆ ಹೆಜ್ಜೆ ಇಡ್ತಾನೆ. ಇದು ನಾವು ಗಣೇಶನಿಂದ ತಿಳಿದುಕೊಳ್ಳಬಹುದಂಥ ಒಂದು ವಿಶೇಷವಾದಂಥ ವಿಷಯ ಆಗಿದೆ. ವಿಯತೆ ನಾಯಕ ಇತಿ ವಿನಾಯಕ. ವಿನಾಯಕನು ಎಲ್ಲ ಅಂಶಗಳನ್ನು, ನಿಜವಾದ ನಾಯಕನ ಗುಣವನ್ನು ಹೊಂದಿರುವವನು. ಅಂದರೆ ತನಗೆ ತಾನೇ ಒಡೆಯ. ಜಗತ್ತಿನಲ್ಲಿ ವಿನಾಯಕನನ್ನು ಅನೇಕರು ಪೂಜಿಸ್ತಾರೆ. ಆದಾಗ್ಯೂ ವಿನಾಯಕನಿಗೆ ಬೇರೆ ಗುರು ಇಲ್ಲ. ಅವನೇ ತನ್ನನ್ನು ಗುರುವಾಗಿರಿಸಿಕೊಂಡು ಮುಂದುವರೆದು ಜಗತ್ತಿಗೆ ಮೂಲ ಪೂಜನೀಯವಾಗಿ ಅನಿಸಿಕೊಂಡವನು. ತಮ್ಮೆಲ್ಲ ಇವತ್ತು ಪ್ರಶಸ್ತಿ ಅಥವಾ ಪ್ರತಿಭೆಗಳನ್ನು, ಪ್ರಮಾಣ ಪತ್ರಗಳನ್ನು ಪಡೆದಿರುವಂಥ ಎಲ್ಲ ಮಕ್ಕಳಿಗೆ ನಾನು ಇದೀಗ ಶ್ರೀ ಗಣೇಶ ಉತ್ಸವದ ಪರವಾಗಿ ಹಾಗೂ ನನ್ನ ಪರವಾಗಿ ಎಲ್ಲ ರೀತಿಯ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರಂಗಪೂಜೆಯ ಸೇವೆಯನ್ನು ಮಾಡಿಸುವವರು ದಯವಿಟ್ಟು ಗಣೇಶ ವಿಗ್ರಹದ ಎದುರುಗಡೆ ಬರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಿದ್ದೇವೆ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ನಿವೃತ್ತ ಸೈನಿಕರು, ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂಥ ರಾಮಣ್ಣ ಪೂಜಾರಿಗಳಿಗಾಗಿ ವೇದಿಕೆ.
ಪುತ್ತೂರು ಮಹಾಲಿಂಗೇಶ್ವರ ಮಹತೋಬರ ಮಹಾಲಿಂಗೇಶ್ವರ ಅವರಿಗೆ ನಮನವನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮನ್ನು ಕರೆತಂದು ಮಾಜಿ ಸೈನಿಕರನ್ನು ಗೌರವಿಸಿ ಅವರಿಗೆ ಸನ್ಮಾನ ಮಾಡಿದಂತಹ ಈ ಗಣೇಶೋತ್ಸವದ ಸಮಿತಿಯ ಅಧ್ಯಕ್ಷರು ಹಾಗೂ ಗಣ್ಯ ವ್ಯಕ್ತಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಂದೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ನಾನು 24 ವರ್ಷ ಗಡಿ ರಕ್ಷಣಾ ಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅನೇಕ ಉಗ್ರವಾದಿಗಳ ಬಗ್ಗೆ ಅವರ ಆಗು ಹೋಗುಗಳ ತಿಳ್ಕೊಂಡು ತದನಂತರ ಅವರನ್ನು ಸೆಡೆಬಡಿದು ಈ ದೇಶದ ರಕ್ಷಣೆಯನ್ನು ಮಾಡೋಕ್ಕೆ ಮುಂದಾಗಿದ್ದೆ. ಹಾಗೆಯೇ ಇವತ್ತು ನಾನು ನಮ್ಮ ಜೊತೆಯಲ್ಲಿ ಅನೇಕ ಸೈನಿಕರು ಇದ್ದರು. ಅವರೆಲ್ಲವೂ ಈ ಉಗ್ರರ ದಾಳಿಗೆ ಬಲಿಯಾಗಿ ಹುತಾತ್ಮರಾಗಿದ್ದಾರೆ. ಅವರಿಗೂ ನಾನು ನಮನವನ್ನು ಸಲ್ಲಿಸ್ತಾ, ಇಂದು ನಾನು ಇಲ್ಲಿ ಬದುಕಿ ಬಂದಿದ್ದೇನೆ ಅಂದರೆ ಮಹಾಲಿಂಗೇಶ್ವರನ ದಯೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನಾನು ಹೆಮ್ಮೆಯ ವಿಷಯ ಏನೆಂದರೆ, ಕೆಲವರು ಹೇಳ್ತಾರೆ ನಾವೆಲ್ಲವೂ ಪುತ್ತೂರಿನ ಮುತ್ತು ಅಂತೇಳಿ, ಅದು ನಿಜವಾದ ಮಾತು. ಹಾಗೆಯೇ ಈ ದೇಶದ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಹಾಗೆಯೇ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಸೈನಿಕ ಇರಬೇಕು. ಇದರಿಂದ ನಮ್ಮ ದೇಶದ ರಕ್ಷಣೆ ಆಗುತ್ತೆ. ಹಾಗೆ ಭಾರತಾಂಬೆಯ ಮಾತೃಭೂಮಿಯಲ್ಲಿ ನಾವು ಸದಾ ದುಡಿದು ಈ ದೇಶದ ರಕ್ಷಣೆಯನ್ನು ಮಾಡೋದು ಇದು ಒಳ್ಳೆಯ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಏನೆಂದರೆ, ಗಡಿ ರಕ್ಷಣಾ ಪಡೆಯಲ್ಲಿ ಇವತ್ತು ಯುದ್ಧ ಸಮಯವಾಗಲಿ ಅಥವಾ ಯುದ್ಧದ ಸಮಯವಾಗಲಿ ಶಾಂತಿಯುತ ಸಮಯವಾಗಲಿ ನಾವು ಆ ಗಡಿಯಲ್ಲಿ ರಕ್ಷಣೆ ಮಾಡೋದು ಇದೆಲ್ಲವೂ ನಮ್ಮ ಕರ್ತವ್ಯವಾಗಿದೆ. ಅದರಿಂದ ಕೆಲವು ಅವಕಾಶಗಳಿದೆ NDAಯಲ್ಲಿ. ಅದರಿಂದ ತಾವು ತಮ್ಮ ಮಕ್ಕಳನ್ನು NDA ಮುಖಾಂತರ ಪರೀಕ್ಷೆಯನ್ನು ಕೊಟ್ಟು ಮುಂದೆ ಅವರು ಈ ದೇಶದ ಒಬ್ಬ ಸೈನಿಕನಾಗಿ ದುಡಿಯುವಂತೆ ಮಾಡೋದು ತಮ್ಮ ತಂದೆ ತಾಯಿಯವರ ಕರ್ತವ್ಯ. ಅದಲ್ಲದೆ ಕೊನೆಯದಾಗಿ 3 ಮಾತನ್ನು ಹೇಳುತ್ತೇನೆ. ತಾವೆಲ್ಲವೂ ಮೂರು ವ್ಯಕ್ತಿಗಳಿಗೆ ನೀವು ಗೌರವ ಕೊಡಬೇಕು. ಅದು ಏನೆಂದರೆ, ಫಸ್ಟು ತನ್ನನ್ನು ಜನ್ಮ ಕೊಟ್ಟ ತಂದೆ ತಾಯಿ ಒಂದು, ಅವರಿಗೆ ಸದಾ ನೀವು ಗೌರವವನ್ನು ಕೊಡಬೇಕು. ಇನ್ನೊಂದು, ವಿದ್ಯೆ ಕೊಟ್ಟ ಗುರುವಿಗೆ ನೀವು ಸದಾ ಗೌರವವನ್ನು ಕೊಡಬೇಕು. ಇನ್ನು ಮೂರನೇದಾಗಿ ಮಾಜಿ ಸೈನಿಕರಿಗೆ ತಾವು ಮತ್ತು ರೈತರಿಗೆ ನೀವು ಗೌರವವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದವು. ಈ 2 ಮಾತನ್ನು ಆಡೋಕ್ಕೋಸ್ಕರ ಈ ವೇದಿಕೆಯಲ್ಲಿ ನನಗೆ ಅವಕಾಶವನ್ನು ಕೊಟ್ಟ ಎಲ್ಲ ಸಮಿತಿಯವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಮುಂದಕ್ಕೆ ಶುಭಾಶಯದ ನುಡಿಗಾಗಿ ಶ್ರೀಯುತ ರಾಮಣ್ಣ ಗೌಡರಿಗೆ ಅವಕಾಶ. ದಯವಿಟ್ಟು ತಮ್ಮ ಶುಭಾಶಯದ ನುಡಿಗಳನ್ನು ಹೇಳಬೇಕಾಗಿ ರಾಮಣ್ಣ ಗೌಡರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ಶ್ರೀ ಗಣೇಶ ದೇವರು ಎಲ್ಲರಿಗೆ ಶುಭವನ್ನು ಆರಿಸಲೆಂದು ಪ್ರಾರ್ಥಿಸುತ್ತಾ 2 ಮಾತನ್ನು. ಈ ದಿನದ ಸಭಾ ಕಾರ್ಯಕ್ರಮದ ಈ ಧರ್ಮಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ ಶ್ಯಾಮ್ ಪ್ರಸಾದ್ ಎಚ್, ಅಸಿಸ್ಟೆಂಟ್ ಜನರಲ್ ಟೆಕ್ನಿಕಲ್ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಇವರು ತಮ್ಮ ಅಧ್ಯಕ್ಷೀಯ ಮಾತಿಗಾಗಿ ವೇದಿಕೆ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ ವಿಷಯೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ. ಓಂ ಗಣೇಶಾಯ ನಮಃ, ಶ್ರೀ ಮಲಿಂಗೇಶ್ವರಾಯ ನಮಃ, ದುರ್ಗಾಂಬಾಯ ನಮಃ.
ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ಸಭೆಯ ಮುಂಭಾಗದಲ್ಲಿರುವಂತಹ ಮಹಿಳೆಯರು, ಮಾನ್ಯರು ಮತ್ತು ಮಕ್ಕಳು, ಎಲ್ರಿಗೂ ನನ್ನ ವಂದನೆಗಳು. ಸಮಯದ ಅಭಾವ ತುಂಬ ಇದೆ ಅಂತ ಹೇಳಿ ಸಂಚಾಲಕರು ಹೇಳಿದರು. ಆದರೂ ಅಧ್ಯಕ್ಷೀಯ ಭಾಷಣ ಅಂತ ಹೇಳಿದರೆ ಹೆಚ್ಚಾಗಿ ಒಂದು ವಿಶೇಷತೆ ಎಂದಿರ್ತದೆ. ಎಲ್ಲರ ಒಂದು ಭಾಷಣವನ್ನು ಸೇರಿಸೋದು, ಆಮೇಲೆ ಒಂದು ಸಂಕ್ಷಿಪ್ತವಾದ ವರದಿಯನ್ನು ಕೊಡುವಂಥದ್ದು. ನಾನು ಹೆಚ್ಚಾಗಿ ಹೇಳಲಿಕ್ಕುಂಟು, ಈ ಕೆಸುವಿನ ಎಲೆಯ ಮೇಲಿರುವಂತಹ ನೀರು ಅದು ಹೇಗಿರ್ತದೋ, ಅಥವಾ ಅದಕ್ಕಿಂತಲೂ ತುಂಬ ಮಕ್ಕಳಿದ್ದಾರಲ್ಲ, ಈ ಐಸ್ ಕ್ರೀಮ್ನ ಮೇಲೆ ಒಂದು ಚೇರಿ ಇಡ್ತಾರೆ, ನೋಡಲಿಕ್ಕೆ ಭಾರಿ ಚೆಂದ ಇರ್ತದೆ ಅದು. ಸೊ ಆ ರೀತಿ ಇರುವಂಥದ್ದು ಅಧ್ಯಕ್ಷರ ಭಾಷಣ. ಜಾಸ್ತಿ ಎಳಿಲಿಕ್ಕಿಲ್ಲ, ಕೂಡಲೇ ತಿನ್ನಬೇಕು ಮತ್ತು ಅದರ ಸಿಹಿಯನ್ನು ಅನುಭವಿಸಬೇಕು, ಮುಗಿಸ್ಬೇಕು, ಅಷ್ಟೇ ಇರುವಂಥದ್ದು. ಸೊ ಈ ರೀತಿಯಲ್ಲಿ ಒಂದು ಸಣ್ಣ ಸಂದೇಶವನ್ನು ಹೇಳ್ತಾ, ನಮ್ಮ ಧಾರ್ಮಿಕ ಸಭೆ ಗಣೇಶನನ್ನು ಎಲ್ಲರೂ ಅತ್ಯಂತ ಪ್ರೀತಿಸುವವರು ಇರುವಂಥದ್ದು. ವಿಘ್ನ ವಿನಾಯಕ ಅಂತ ಹೇಳ್ತೇವೆ. ಪ್ರತಿಯೊಂದು ಕೆಲಸ ಆಗಬೇಕಿದ್ರೂ ಅದರಲ್ಲಿ ಮುಖ್ಯವಾಗಿ ಬೇಕಾಗುವಂಥದ್ದು ಗಣೇಶ. ಈ ಒಂದೆರಡು ವಿಷಯಗಳು ಹೆಚ್ಚಾಗಿ ನಮ್ಮ ದೈನಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕಿರುವಂಥದ್ದು ಅಂತ ಹೇಳ್ಬೋದು ನಾನು. ಈ ಶಿವಪುರಾಣದಲ್ಲಿ ಹೆಚ್ಚಾಗಿ ಹೇಳ್ತಾರೆ, ಹೇಗೆ ಅಂತ ಹೇಳಿದರೆ, ಗಣಪತಿಗೆ ಒಂದು ತುಳಸಿ ಅಥವಾ ಗಂಧ ಇದು ಅಷ್ಟು ಪ್ರಸ್ತುತ ಅಲ್ಲ ಅಂತೇಳಿ. ಅದೇ ರೀತಿ ಚೌತಿಯ ದಿವಸದಲ್ಲಿ ಚಂದ್ರನ ನೋಡೋದು ಅಷ್ಟು ಪ್ರಸ್ತುತ ಅಲ್ಲ ಅಂತೇಳಿ. ಆದರೆ ಗಣಪತಿಯನ್ನು ಯಾವ ರೀತಿ ಆರಾಧನೆ ಮಾಡಿದರೆ ನಮಗೆ ಯಾವ ರೀತಿಯ ಒಳ್ಳೆಯದಾಗ್ತದೆ ಅಂತ ಹೇಳುವಂಥದ್ದನ್ನು ಈ ಗಣೇಶ ಅಥರ್ವ ಶೀರ್ಷದಲ್ಲಿ ಹೇಳ್ತಾರೆ. ನಾನು ಮೊದಲಲ್ಲಿ ಉಲ್ಲೇಖ ಮಾಡಿದಂತಹ ಮಂತ್ರಗಳು ಅದರಲ್ಲೇ ಇರುವಂಥದ್ದು. ಈ ಗಣೇಶನನ್ನು ಪ್ರತಿನಿತ್ಯ ನಾವು ನೆನೆಸ್ತಾ ಹೋಯಿತು ಅಂತ ಹೇಳಿ ಆದರೆ ಬಹಳ ಮುಖ್ಯವಾಗಿ ನಮಗೆ ಜ್ಞಾನ ವೃದ್ಧಿ ಆಗ್ತದೆ ಅಂತ ಹೇಳ್ತೇವೆ. ಅದೇ ರೀತಿ ನ್ಯಾಯಯುತವಾದಂಥ ಕೆಲಸವನ್ನು ಮಾಡ್ತಾ ಗಣೇಶನನ್ನು ಜಪಿಸ್ತಾ ಹೋಯಿತು ಅಂತೇಳಿ ಆದರೆ ಯಶೋ ವೃದ್ಧಿ ಆಗ್ತದೆ. ನಮ್ಮ ಮೆದುಳಿನ ಶಕ್ತಿ ಏನಿದೆ ಅದು ಬಹಳ ಚುರುಕಾಗ್ತಾ ಹೋಗ್ತದೆ. ಅದೇ ರೀತಿ ಸೂರ್ಯ ವರ್ಚಸ್ವಿ ಆಗುವಂಥದ್ದು ಅಥವಾ ವಾಗ್ಮಿ ಆಗುವಂಥದ್ದು ಇದು ಎಲ್ಲವೂ ಬರುವಂಥದ್ದು ಗಣೇಶನನ್ನು ಜಪಿಸ್ತಾ ಹೋದರೆ. ಗಣೇಶನನ್ನು ಮಾತ್ರ ಅಂತಲ್ಲ, ಯಾವ ದೇವರನ್ನು ನಂಬಿಸಿದ್ರು ಅದು ಬರುವಂಥದ್ದು. ಆದರೂ ಹೆಚ್ಚಾಗಿ ಈ ವಿಘ್ನ ವಿನಾಯಕ ಅಂತ ಹೇಳುವ ಕಾರಣ ಅವನನ್ನು ಜಾಸ್ತಿ ನಾವು ಯೋಚನೆ ಮಾಡ್ತಾ ಹೋದರೆ ನಮಗೆ ಇದೆಲ್ಲ ಒಳ್ಳೆಯ ರೀತಿ ಬರ್ತದೆ ಅಂತ ಹೇಳುವಂಥದ್ದು ಪ್ರತೀತಿ ಇರುವಂಥದ್ದು. ಸೊ ಇದಕ್ಕೆ ಸರಿಯಾಗಿ ನಮ್ಮ ಸರಿಸುಮಾರು 50ರಿಂದ 100 ವರ್ಷದಿಂದ ನಾವು ಆಚರಿಸಿಕೊಂಡು ಬಂದಿರುವಂತಹ ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನೀವೆಲ್ಲರೂ ಬಂದಿದ್ದೀರಿ, ಪಾಲ್ಗೊಂಡಿದ್ದೀರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸಮಾಜದಲ್ಲಿ ಒಗ್ಗಟ್ಟು ಹಾಗೂ ರಾಷ್ಟ್ರ ಜಾಗೃತಿ ಇನ್ನೂ ಮೂಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ. ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಸಭಾಧ್ಯಕ್ಷರಿಗೆ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಸುಧೀಂದ್ರ ಪ್ರಭುಗಳು ಗೌರವ ಅರ್ಪಣೆ ಮಾಡಬೇಕು. ಅದೇ ರೀತಿ ಬಹುಮಾನ ವಿತರಣೆಯನ್ನು ಮಾಡಿದಂಥ ಶ್ರೀಮತಿ ಸುಲೋಚನ್ರವರಿಗೆ ನಮ್ಮ ಸಮಿತಿಯ ನೀಲಂತ ಮಣಿಯಣಿಯವರು ಗೌರವ ಅರ್ಪಣೆ. ಅದೇ ರೀತಿ ರಾಮಣ್ಣ ಪೂಜಾರಿ ಅವರಿಗೆ ರಾಧಾಕೃಷ್ಣ ನಂದಿಲ ಇವರು ಗೌರವ ಅರ್ಪಣೆ ಮಾಡ್ತಾರೆ. ಹಾಗೆ ರಾಮಣ್ಣ ಗೌಡರಿಗೆ ಶ್ರೀನಿವಾಸ ಮೂಲ್ಯ ನಮ್ಮ ಕೋಶಾಧಿಕಾರಿಗಳು ಗೌರವ ಅರ್ಪಣೆ ಮಾಡಬೇಕು ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಶ್ರೀಯುತ ಅಶೋಕ್ ಕುಂಬಳೆ ಪ್ರಧಾನ ಕಾರ್ಯದರ್ಶಿ ಇವರಿಂದ. ಆದರಣೀಯ ಬಂಧುಗಳೇ, ಕಳೆದ 58 ವರ್ಷಗಳಿಂದ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಆಚರಿಸಿಕೊಂಡು ಬರ್ತಿರುವಂಥ ಗಣೇಶೋತ್ಸವದ ಮುಂದಿನ 59ನೇ ವರ್ಷ ಈ ವರ್ಷದ ಸಭಾ ಕಾರ್ಯಕ್ರಮ 3ನೇ ದಿನದ ಸಭಾ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಶ್ರೀಯುತ ಶ್ಯಾಮ್ ಪ್ರಸಾದ್, ಕ್ಯಾಂಪ್ಕೋ ಫ್ಯಾಕ್ಟರಿಯ ಟೆಕ್ನಿಕಲ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ಇವರು ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಿದ್ದಾರೆ. ನಮ್ಮ ಕೇಳಿಕೆಗೆ ಒಪ್ಪಿ ಅವರಿಗೆ ನಮ್ಮ ಸಮಿತಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ನಾವೊಂದು ಕಾರ್ಯಕ್ರಮ ಯೋಜಿಸುವಾಗ ಒಂದು ಸಮಾಜಕ್ಕೆ ಒಂದು ಯಾವುದಾದ್ರು ಮಾಹಿತಿ ಹೋಗಬೇಕು ಎಂಬ ಉದ್ದೇಶದಿಂದ ಒಳ್ಳೊಳ್ಳೆ ಸ್ಪೀಕರ್ಗಳನ್ನು ಅಂದರೆ ಉಪನ್ಯಾಸಕರನ್ನು ಕರಿತಾ ಇದ್ದೇವೆ. ಧಾರ್ಮಿಕ ಉಪನ್ಯಾಸ ಮಾಡುವಂಥವರು ಅವರಿಗೆ ನಾವು 1 ಗಂಟೆ ಸಮಯ ಕೊಟ್ಟಿರ್ತೇವೆ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ನಮಗೆ ಅವರಿಗೆ 1 ಗಂಟೆಯನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅದು ನಮ್ಮ ಒತ್ತಡ, ಸಮಯದ ಒತ್ತಡ, ಸರ್ಕಾರದಿಂದ ಬಂದಂಥ ಆದೇಶ. ಆ ನಿಟ್ಟಿನಲ್ಲಿ ಅವರು ಸ್ವಲ್ಪ ಮಾತಾಡಿದ್ದಾರೆ. ಆದರೆ ಸ್ಪೀಕರ್ ಒಂದು ಮಾತು ಹೇಳ್ತೇವೆ, ಬರುವ ವರ್ಷ ಇದೇ ವೇದಿಕೆಯಲ್ಲಿ ನಮ್ಮ ಶ್ರೀಕಾಂತ್ ಶೆಟ್ಟಿ ಮಾತಾಡ್ತಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ನಾವು ಸ್ಮರಣಿಕೆಯನ್ನು ಕೊಡುವಂಥದ್ದು ಯಾವಾಗಲೂ ಒಂದು ಮಾತೃ ಹೃದಯದಿಂದ. ಅದೇ ರೀತಿ ಈ ವರ್ಷ ನಮ್ಮ ಪುಟಾಣಿ ಮಕ್ಕಳಿಗೆ ಬಹುಮಾನ ವಿತರಣೆಗಾಗಿ ನಾವು ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿದವರು ನಮ್ಮ ಪುತ್ತೂರಿನ ಉಪತಹಶೀಲ್ದಾರರಂಥ ಶ್ರೀಮತಿ ಸುಲೋಚನಾ ಇವರಿಗೆ ನಾವು ಸಮಿತಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ನಮ್ಮ ಸಮಾಜಕ್ಕೆ ಕೊಡುಗೆ ನೀಡಿದಂಥ ಅವರು ಕೃಷಿಕರನ್ನು ಗೌರವಿಸುವಂಥ ಕಾರ್ಯಕ್ರಮ, ನಮಗೆ ತುತ್ತು ಕೊಡುವಂಥ ಕೃಷಿಕರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೇವೆ. ಅವರಿಗೆ ವೇದಿಕೆಯಲ್ಲಿ ಸ್ಥಳಾವಕಾಶ ಮಾತ್ರ ಮಾಡಿಕೊಳ್ಳುವಂಥದ್ದು ಅಷ್ಟೇ. ಅದೊಂದು ಸಮಾಜಕ್ಕೆ ನಮ್ಮ ಕೃಷಿಕರಿಂದ ಏನು ಪ್ರಯೋಜನ ಆಗಿದೆ ಎಂಬುದನ್ನು ತೋರಿಸುವ ಉದ್ದೇಶ ಮಾತ್ರ. ಆ ನಿಟ್ಟಿನಲ್ಲಿ ಪ್ರತಿ ಸಭೆಯಲ್ಲಿ ಕೂಡ ನಾವು ಓರ್ವ ಪ್ರಗತಿಪರ ಕೃಷಿಕರನ್ನು ವೇದಿಕೆಯಲ್ಲಿ ಉಪಸ್ಥಿತಿರುವಂತೆ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆ ರೀತಿ ಶ್ರೀಯುತ ರಾಮಣ್ಣಗೌಡ ಇವರನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿದ್ದಾರೆ. ಅವರು ನಮ್ಮ ಸಭೆಯಲ್ಲಿ ಈಗಾಗಲೇ ಶುಭ ಹಾರೈಸಿದ್ದಾರೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮ್ಮ ದೇಶ ಕಾಯುವ ಸೈನಿಕರಿಗೆ ನಾವು ಗೌರವ ಕೊಡೋದ್ರೆ ತಪ್ಪಾಗಲಿಕ್ಕಿಲ್ಲ. ನಾವಿಲ್ಲಿ ಹಬ್ಬ ಏನಾದರೂ ಆಚರಣೆ ಮಾಡ್ತಾಯಿದ್ರೆ ನಮಗೆ ರಕ್ಷಣೆಯಾಗಲಿ ನಮ್ಮ ದೇಶದ ಗಡಿಯಲ್ಲಿ ಕಾಯ್ತಿರುವಂಥ ಸೈನಿಕರು ಅವರ ಸೇವೆ ಸಲ್ಲಿಸಿದ ಕಾರಣ ನಾವಿಲ್ಲಿ ಈ ಉತ್ಸವವನ್ನು ಆಚರಿಸ್ತಿದ್ದೇವೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಗೌರವ ಕೊಡುವ ಉದ್ದೇಶದಿಂದ ಪ್ರತಿ ವೇದಿಕೆಯಲ್ಲಿ ಕೂಡ ಓರ್ವ ನಿವೃತ್ತ ಸೈನಿಕರಿಗೆ ನಾವು ಒಂದು ಅವಕಾಶ ಕೊಟ್ಟು ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಈ ದಿವಸ ನಮ್ಮೊಟ್ಟಿಗೆ ಬಂದವರು ಶ್ರೀಯುತ ರಾಮಣ್ಣ ಪೂಜಾರಿ, ನಿವೃತ್ತ ಸೈನಿಕರು. ಅವರಿಗೂ ಕೂಡ ಧನ್ಯವಾದ ಅರ್ಪಿಸಿದ್ದೇನೆ. ಕೇಳಿ ಈ ವರ್ಷದ ಕೊನೆಯ ಸಭಾ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಾವು ಕೆಲವರನ್ನು ಸ್ಮರಿಸಿಕೊಳ್ಬೇಕಾಗ್ತದೆ. ಬಂಧುಗಳೇ, ನಿಮಗೆ ಒಂದು ಮಾತು ನೆನಪು ಮಾಡ್ತಾ ಇದ್ದೇನೆ. ನಿಮಗೆ ಇವತ್ತಿನ ಸಭೆ ಸ್ವಲ್ಪ ಗೊಂದಲವಾಗಿ ಕಾಣಬಹುದು, ವಿಶಿಷ್ಟವಾಗಿ ಕಾಣ್ತಿರ್ಬೋದು. ಯಾಕೆಂದರೆ ನಮ್ಮ ಗೌರವಾಧ್ಯಕ್ಷರಿಗೆ ಪೊಲೀಸ್ ಸ್ಟೇಷನಿಂದ ಆಗಾಗ ಫೋನ್ ಬರ್ತಾ ಉಂಟು, ಕಾರ್ಯಾಧ್ಯಕ್ಷರಿಗೆ ಫೋನ್ ಬರ್ತಾ ಉಂಟು, ಆಗಾಗ ಫೋನ್ ಬರ್ತಾ ಇದೆ, ನೀವು ಸಮಯಕ್ಕೆ ಮುಗಿಸ್ಬೇಕು ಅಂತ. ಅದೆಲ್ಲ ಒತ್ತಡದಿಂದ ಅವರು ಟೆನ್ಷನಲ್ಲಿದ್ದಾರೆ. ಒಳಗೆ ಹೋಗ್ತಾರೆ, ಅಧ್ಯಕ್ಷರ ಹತ್ರ ಕೇಳ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮಗೆ ನಮ್ಮ ಸಭೆ ಒಂದು ವಿಚಿತ್ರವೇ ಕಂಡಿರ್ಬೋದು. ಆದರೂ ಕೂಡ ನಾವು ನಿಮ್ಮೆಲ್ಲರ ಕ್ಷಮೆ ಕೇಳ್ತಾ ಈ ವರ್ಷ ನಮಗೆ ಸಹಕಾರ ಕೊಟ್ಟಂಥ ಕೆಲವರೊಮ್ಮೆ ಸ್ವಲ್ಪ ಸ್ಮರಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಗಣೇಶನ ಸುಂದರ ವಿಗ್ರಹವನ್ನು ರಚನೆ ಮಾಡಿಕೊಟ್ಟಂಥ ಶ್ರೀನಿವಾಸ ಪ್ರಭುಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಈ ಗಣೇಶ ವಿಗ್ರಹಕ್ಕೆ ರಚನೆಗೆ ಸ್ಥಳ ಅವಕಾಶ ಮಾಡಿಕೊಟ್ಟಂಥ ಮಹಾಲ್ತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸಿಬ್ಬಂದಿ ವರ್ಗಕ್ಕೆ ಸಮಿತಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಗಣೇಶನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಕುಂಟಾರ್ ರವೀಶ್ ತಂತ್ರಿ ಮತ್ತು ಅವರ ಜೊತೆಯಲ್ಲಿ ಅವರ ಶಿಷ್ಯ ಗುರುಪ್ರಸಾದ್ ತಂತ್ರಿ ಮತ್ತು ಅವರ ಶಿಷ್ಯ ವೃಂದಕ್ಕೆ ಗಣೇಶೋತ್ಸವ ಸಮಿತಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಒಟ್ಟು ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ಬೆನ್ನೆಲುಬಾಗಿರುವವರು ಪ್ರಾಯೋಜಕರು. ಈ ಎಲ್ಲ ಪ್ರಾಯೋಜಕರನ್ನು ಕೂಡ ಗಣೇಶೋತ್ಸವ ಸಮಿತಿ ಪರವಾಗಿ ಪ್ರಾಯೋಜಕರಿಗೆ ಕೂಡ ಗಣೇಶೋತ್ಸವ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅನ್ನದಾನಕ್ಕಾಗಿ ಹಲವಾರು ದಾನಿಗಳು ವಸ್ತು ರೂಪದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಈ ಸಭಾಮಂಟಪದಲ್ಲಿ ಸುಂದರ ಸಭಾಮಂಟಪವನ್ನು ನಿರ್ಮಾಣ ಮಾಡಿಕೊಟ್ಟಂಥ ಆಶೀರ್ವಾದ ಶಾಮಿಯಾನದವರಿಗೆ, ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿದ ಪ್ರೇಮ್ ಸೌಂಡ್ಸ್ ಮತ್ತು ದೀಪಕ್ ಲೈಟ್ಸ್ ಇವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಿತ್ಯ ರುಚಿಯಾದ ಪ್ರಸಾದ ಭೋಜನ ತಯಾರಿಸಿಕೊಟ್ಟಂಥ ಪಾಕಶಾಸ್ತ್ರಜ್ಞ ಹರೀಶ್ ಭಟ್ ಅವರ ತುಳಸಿ ಕೆಟರ್ಸ್ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಗಣೇಶನ ಪ್ರಿಯವಾದ ಕಜ್ಜಾಯವನ್ನು ತಯಾರು ಮಾಡಿಕೊಟ್ಟಂಥ ವಾಸವಿ ಭಟ್ರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮ ಹಿಂದಿನಿಂದ ಕೂಡ ವಿವಿಧ ವಿದ್ಯಾರ್ಥಿಗಳಿಗೊಂದು ಪ್ರೋತ್ಸಾಹ ಕೊಡಬೇಕೆಂಬ ಉದ್ದೇಶ ನಡೀತಾ ಬರ್ತಾ ಉಂಟು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಚಟುವಟಿಕೆಗಳು ಸಾಮಾನ್ಯ 2 ತಿಂಗಳ ಮೊದಲೇ ಪ್ರಾರಂಭ ಆಗಿರ್ತದೆ. ಪ್ರತಿ ವಾರ ಆದಿತ್ಯವಾರ ಕೂಡ ಬೇರೆ ಬೇರೆ ಸ್ಪರ್ಧೆಗಳು ನಡೀತಾ ಇರ್ತವೆ. ಆ ಸಂದರ್ಭದಲ್ಲಿ ನಮ್ಮ ಈ ವೇದಿಕೆ ತಯಾರಾಗಿರೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಒಂದು ಶಾಲೆಯನ್ನು ಆಯ್ಕೆ ಮಾಡಿದ್ದೆವು. ಹಲವಾರು ವರ್ಷಗಳಿಂದ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ನಮ್ಮ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದಕ್ಕೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ.
ವಿವಿಧ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟಂಥ ಪೋಷಕರು ಮತ್ತು ಶಿಕ್ಷಣ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಸ್ಪರ್ಧೆಗೆ ತೀರ್ಪುಗಾರರಿಗೆ ಸಹಕರಿಸಿದ ಎಲ್ಲ ತೀರ್ಪುಗಾರರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಪರಿಸರದಲ್ಲಿ ಕೇಸರಿ ಧ್ವಜವನ್ನು ಅಲಂಕರಿಸಿ ನಮ್ಮೊಂದಿಗೆ ಕೈ ಜೋಡಿಸಿದ ಬ್ರಹ್ಮನಗರದ ಉತ್ಸಾಹಿ ತರುಣರು ಆದರ್ಶ ಆಸ್ಪತ್ರೆಯ ಬಳಗಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 2 ದಿನಗಳ ಕಾಲ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ರಾಮಕೃಷ್ಣ ಪ್ರೌಢಶಾಲೆ ಇಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೂ, ಆಡಳಿತ ಮಂಡಳಿ ಮತ್ತು ಎಲ್ಲ ಪೋಷಕರಿಗೂ, ಶಿಕ್ಷಕೇತರ ವರ್ಗ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಆಮಂತ್ರಣವನ್ನು ಸುಂದರವಾಗಿ ಮುದ್ರಣ ಮಾಡಿಕೊಟ್ಟಂಥ ವಾಣಿ ಪ್ರಿಂಟರ್ ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ದೇಶದ ಸೇನೆಯ ಕಾರ್ಯವೈಖರಿಯ ಚಿತ್ರವನ್ನು ತಯಾರಿಸಿ ಇಲ್ಲಿ ಪ್ರದರ್ಶನಕ್ಕೆ ನಮಗೆ ಕೈ ಜೋಡಿಸಿದ ಚಿತ್ತಾರ ಫ್ಲೆಕ್ಸ್ನವರಿಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ದೇವರನ್ನು ರಥದಲ್ಲಿ ಕೂತ್ಕೊಳ್ಳಿಸುವಂಥ ಸಣ್ಣ ಕೆಲಸ ಅಲ್ಲ, ತುಂಬ ಭಾರವಾಗಿರುವಂಥದ್ದು, ಅತಿ ಎತ್ತರವಾಗಿರುವಂಥದ್ದು, ಬಹಳ ಜಾಗೃತಿಯಾಗಿ ಕೆಳಗಿಂದ ಎತ್ತಿ ಮೇಲಿಡಬೇಕು. ಆ ಸಂದರ್ಭ ಸ್ವಲ್ಪ ವ್ಯತ್ಯಾಸ ಆದರೂ ನಮ್ಮ ಮೂಲ ಬೆನ್ನು ಮೂಳೆ ಸ್ವಲ್ಪ ಕ್ರ್ಯಾಕ್ ಆದರೆ ಅವನು ಸಾಯುವವರೆಗೆ ಮಲಗಿದಲ್ಲೇ ಇರಬೇಕು. ಅಂಥ ಜಾಗ್ರತೆಯ ಒಂದು ಕೆಲಸವನ್ನು ಪ್ರತಿ ವರ್ಷ ನಮಗೆ ಮಾಡಿಕೊಡುವಂಥವರು GSP ಸಮುದಾಯದ ಸದಸ್ಯರುಗಳು. ಅವರೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅವರು ಈ ದೇವರನ್ನು ರಥದಲ್ಲಿ ಅಳವಡಿಸಿದ ಮಾತ್ರ ಅಲ್ಲ, ನಾಳೆ ಜಲಸ್ತಂಭನಕ್ಕೆ ನೀರಲ್ಲಿ ಹಾಕುವವರೆಗೆ ಅವರಿಗೆ ಜವಾಬ್ದಾರಿ ಇದೆ. ಎಲ್ಲವನ್ನು ಚಾಚು ತಪ್ಪದೆ ನಿರ್ವಹಿಸಿಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದ ಇವತ್ತಿನವರೆಗೆ, ನಾಳಿನವರೆಗೆ ಸೇವಾ ರೂಪದಲ್ಲಿ ಛಾಯಾಚಿತ್ರವನ್ನು ತೆಗೆದುಕೊಡ್ತಿರುವಂಥ ನಮ್ಮ ಮಿತ್ರ, ನಮ್ಮ ಸದಸ್ಯ ನಾಗೇಶ್ TS ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಬೆನ್ನೆಲುಬಾಗಿ ನಿಂತು ನಮ್ಮ ಎಲ್ಲದಕ್ಕೂ ಪ್ರೋತ್ಸಾಹ ಮಾರ್ಗದರ್ಶನ ನೀಡುತ್ತಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನ್ಯಾನ್ಯ ಸಂಘಟನೆಯ ಸಮಿತಿಯ ಪದಾಧಿಕಾರಿಗಳಿಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಿತ್ಯ ನಮ್ಮ ಕಜ್ಜಾಯಗಳ ಪ್ರಸಾದ ಪ್ಯಾಕ್ ಮಾಡಲು ವಿಶ್ವ ಹಿಂದೂ ಪರಿಷತ್ತಿನ ಮಹಿಳಾ ತಂಡ, ಧರ್ಮ ಶಿಕ್ಷಣ ವಿದ್ಯಾರ್ಥಿಗಳು ನಮ್ಮ ಈ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅನ್ನದಾನಕ್ಕಾಗಿ ನಿತ್ಯ ತರಕಾರಿ ಹೆಚ್ಚುವ ಕಾರ್ಯದಲ್ಲಿ ನಮ್ಮೊಂದಿಗೆ ನಿತ್ಯ ಕರಸೇವಕರ ತಂಡ, ಮಹಾಲಿಂಗೇಶ್ವರ ಸೇವಾ ಸಮಿತಿ ಮತ್ತು ದೇವ ಭಕ್ತರ ತಂಡ ನಮ್ಮೊಂದಿಗೆ ಯಾವಾಗಲೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸಮಿತಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. 3 ದಿನಗಳಿಂದ ಹಗಲು ವಿವಿಧ ಕಾರ್ಯಕ್ರಮಗಳಾದ ತಾಳಮದ್ದಲೆ, ಭಜನೆ, ಭಕ್ತಿಗೀತೆ, ಹಾಡಿನ ಮೂಲಕ ಈ ಸಮಯವನ್ನು 3 ದಿನಗಳ ಕಳೆದಂಥ ಎಲ್ಲ ತಂಡಗಳಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಪ್ರಸಾದ ಭೋಜನ ಉಣಬಡಿಸಿದ ಎಲ್ಲ ಸಮುದಾಯದ ಭಕ್ತರುಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಾಟಕ ಪ್ರದರ್ಶನ ನೀಡಲಿರುವ ಲಕುಮಿ ತಂಡದ ಕಲಾವಿದರಿಗೆ ಕೂಡ ಮುಂದಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಾಳೆ ಜಲಸ್ತಂಭನದ ಶೋಭಾಯಾತ್ರೆಯಲ್ಲಿ ಸುಮಾರು 13 ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಳ್ಳಲಿಕ್ಕಿದೆ. ಆ ಎಲ್ಲ ತಂಡಗಳಿಗೆ ಕೂಡ ಮುಂದಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ದೇಶ ಮಾತ್ರ ಅಲ್ಲ, ವಿದೇಶದಲ್ಲಿ ಪ್ರಸರಿಸಲಿಕ್ಕೆ ಕಾರಣೀಕರ್ತರಾದ ಎಲ್ಲ ಪತ್ರಿಕಾ ಮಾಧ್ಯಮದವರು, ಸುದ್ದಿ ಪತ್ರಿಕೆಯವರು ಮಾತ್ರವಲ್ಲ, ನಮ್ಮ ಮಿತ್ರ ಲೋಕೇಶ್ ಬನ್ನೂರು ಪ್ರಾರಂಭದ ಸಭೆಯಿಂದ ಪ್ರಾರಂಭವಾಗಿ ನಾಳೆ ರಾತ್ರಿವರೆಗೂ ನಮ್ಮೊಂದಿಗೆ ಪ್ರತಿಯೊಂದು ಹಂತದ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಕಳಿಸ್ತಾ ಇದ್ದೇವೆ. ಆಮಂತ್ರಣ ಪತ್ರಿಕೆ ನೀಡುವ ಸಂದರ್ಭ ದೇಣಿಗೆಯನ್ನು ನೀಡುವುದರ ಮೂಲಕ ಜೊತೆಗೆ ಪ್ರೋತ್ಸಾಹದ ಮಾತನಾಡಿದಂಥ ಎಲ್ಲ ಪುತ್ತೂರಿನ ನಾಗರಿಕರಿಗೆ, ಎಲ್ಲ ವ್ಯಾಪಾರಸ್ಥರಿಗೆ ಗಣೇಶೋತ್ಸವ ಸಮಿತಿ ಆಭಾರಿಗಳಾಗಿದ್ದೇವೆ ಅಂತ ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಉತ್ಸಾಹಿ ಪದಾಧಿಕಾರಿಗಳು ಮತ್ತು ಸದಸ್ಯರ ತಂಡ ಜೊತೆಯಾಗಿ ಒಂದು ಗುಂಪಾಗಿ ನಾವು ಈ ಕಾರ್ಯಕ್ರಮ ಜೋಡಿಸಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಪ್ರತ್ಯೇಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಕಾರ್ಯದರ್ಶಿ ನೆಲೆಯಲ್ಲಿ ನಗರಸಭೆ, ಆರಕ್ಷಕ ಠಾಣೆ, ವಿದ್ಯುತ್ ನಿಗಮ ನಮ್ಮೊಂದಿಗೆ ಈ ಕಾರ್ಯಕ್ರಮ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಆ ಎಲ್ಲ ಇಲಾಖೆಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, 3 ದಿನಗಳಿಂದ ವರುಣನ ಆರ್ಭಟವನ್ನು ಧಿಕ್ಕರಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಮನ ತುಂಬಿ ಗಣೇಶೋತ್ಸವ ಸಮಿತಿ ಧನ್ಯವಾದ ಅರ್ಪಿಸ್ತಾ ಈ ದಿನದ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದ ಸಮರ್ಪಣೆ ಮಾಡಿದಂಥ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಂಬಳೆ ಅವರಿಗೆ ಕೂಡ ಅಭಿನಂದನೆಗಳು. ಈಗಾಗಲೇ ಹೇಳಿದಾಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ರಂಗಪೂಜೆ ಪ್ರಾರಂಭಗೊಳ್ಳಲಿದೆ. ಆ ನಂತರ ಲಯನ್ ಕಿಶೋರ್ ಡಿ ಸೆಟ್ರಿನ
ಕುಸಾಲದ ಕಲಾವಿದರು ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ ಅಭಿನಯದ ಆಂಟಿ ಮತ್ತು ಆಂಟಿ ಬುಕ್ಕ ಅಂಕಲ್ ಪಣಪಿನ ತುಳು ಹಾಸ್ಯ ನಾಟಕ ಈ ಸ್ಟೇಜಿನಲ್ಲಿ ನಡೆಪೆರುಂಡು ಐಟ್ಲಂಜಿಗಳ ಭಾಗವಹಿಸಲಿಕ್ಕೆ